ಬಂಧುಗಳೇ ನಮಸ್ಕಾರ. ಮತ್ತೆ ಬರ್ತಾ ಇದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆ ಸಂಘಟನೆ ಜೊತೆಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ. ಬಂಧುಗಳೇ, ಇವತ್ತು ನಾವು ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ನಾವು ಇವತ್ತಿದೀವಿ. ಹಾಗಿದ್ರೆ ಗಜೇಂದ್ರಗಡ ಪಟ್ಟಣದಲ್ಲಿ ಇವತ್ತು ಏನೆಲ್ಲ ವಿಷಯವನ್ನ ತೆಗೆದುಕೊಂಡು ಬರ್ತಾ ಇದೀವಿ ಅಂತ ನೋಡೋದಾದ್ರೆ, ಗಜೇಂದ್ರಗಡದಲ್ಲಿ ನಿನ್ನೆ ತಾನೆ ಶ್ರೀ ದುರ್ಗಾದೇವಿಯ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಕೂಡ ಜೋರಾಗಿ ನಡೆದಿತ್ತು. ಈ ಒಂದು ಜಾತ್ರೆ ಸರಿಸುಮಾರು 5 ದಿನಗಳ ಕಾಲ ನಿರಂತರವಾಗಿ ಜಾತ್ರೆಯನ್ನ ಇಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ಸೊ ಈ ಒಂದು ಜಾತ್ರೆಯಲ್ಲಿ ಸಾಕಷ್ಟು ಜನ ನಾನಾ ಭಾಗದಿಂದ ಬರುವಂತಹ ಅಂಗಡಿಗಳನ್ನ ಮುಖಟ ಹಾಕುವಂತ ಜನ ಇಲ್ಲಿ ಬರ್ತಾರೆ. ಸಾರ್ವಜನಿಕರು ಒಂದು ಮನೋರಂಜನೆಗೋಸ್ಕರ ಇಲ್ಲಿ ಬರ್ತಾರೆ. ಇಂತಹ ಒಂದು ಜಾತ್ರೆಯಲ್ಲಿ ಇವತ್ತು ನಾವು ಒಂದು ಅಧಿಕಾರಿಗಳ ಒಂದು ಭ್ರಷ್ಟಾಚಾರವನ್ನ ನಾವು ನಿನ್ನೆ ತಾನೇ ನಾವು ಗಮನದಲ್ಲಿ ಬಂತು. ಯಾರೋ ಒಬ್ರು ನೋಡುವ ಹಾಗೆ ಸಾರ್ವಜನಿಕರು ನಮ್ಗೆ ಅಧಿಕಾರಿಗಳು, ಯಾಂತ ಅಧಿಕಾರಿಗಳು, ಕೆಇಬಿಯ ಅಧಿಕಾರಿಗಳು ಸೊ ಇಲ್ಲಿ ಲಂಚಾವತಾರವನ್ನ ಇಲ್ಲಿ ತಲೆ ಎತ್ತಿ ನಿಂತಿದ್ದಾರೆ. ಹಾಗಿದ್ರೆ ಏನೆಲ್ಲ ಲಂಚಾವತಾರ ಮಾಡಿದ್ದಾರೆ, ಯಾರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಬಂಧುಗಳೇ. ಜಾತ್ರೆಯಲ್ಲಿ ನಾವು ನೋಡಿರುವ ಹಾಗೆ ದೇವಸ್ಥಾನ ಇರೋದು ಆ ಭಾಗದಲ್ಲಿ, ನಾವು ತೋರಿಸಿರುವ ಹಾಗೆ ಜಾತ್ರೆ ನಡೀತಾ ಇರೋದು ಆ ಭಾಗದಲ್ಲಿ. ಇದು ಮಕ್ಕಳ ಆಟಿಕೆ ಸಾಮಾನುಗಳನ್ನ ಸಂಪೂರ್ಣವಾಗಿ ಇಲ್ಲಿ ಹಾಕಿದ್ದಾರೆ. ಜೊತೆಗೆ ಸಾರ್ವಜನಿಕರ ಮನೋರಂಜನೆಗೋಸ್ಕರ ಮತ್ತೆ ತಿಂಡಿ ತಿನಿಸುಗಳನ್ನ ಇಲ್ಲಿ ಗೋಬಿ ಮಂಚೂರಿ, ಫಾಸ್ಟ್ ಫುಡ್ ಈ ರೀತಿ ಎಲ್ಲ ಅಂಗಡಿಗಳನ್ನ ಹಾಕಿದ್ದಾರೆ. ಸೊ ನಿನ್ನೆ ತಾನೇ ಜಾತ್ರೆಯನ್ನ ಪ್ರಾರಂಭ ಮಾಡಿದ್ರು. ನಮ್ಗೆ ಸಾರ್ವಜನಿಕರು ಒಂದು ವಿಡಿಯೋ ಕಳಿಸಿರೋ ಪ್ರಕಾರ ನೋಡಿದ್ರೆ ಈ ಒಂದು ಅಂಗಡಿಗಳನ್ನ ಸರ್ವೇ ಸಾಮಾನ್ಯವಾಗಿ ಸಂಜೆಯ ಹೊತ್ತಿನಿಂದ ರಾತ್ರಿ ಪೂರ ಇದು ವ್ಯಾಪಾರ ಆಗುವಂತಹ ಒಂದು ಸ್ಥಳ ಅಂತಾನೆ ಹೇಳ್ಬೋದು. ಸೊ ವ್ಯಾಪಾರ ಆಗ್ಬೇಕಾದ್ರೆ ಇಂಥ ಒಂದು ಅಂಗಡಿಗಳಿಗೆ ಜಗಮಗಿಸುವ ಹಾಗೆ ಒಂದು ಲೈಟಿನ ಅಲಂಕಾರ ಮಾಡ್ಬೇಕಾಗ್ತದೆ, ಬೆಳಕನ್ನು ನೀಡಬೇಕಾಗ್ತದೆ. ಇಂಥ ಒಂದು ಲೈಟಿನ ಅಲಂಕಾರ ಬೆಳಕನ್ನು ನೀಡಬೇಕು ಅಂದ್ರೆ ಇದಕ್ಕೆ ಕೆಇಬಿ ಅವರ ಪಾತ್ರ ಬಹು ಮುಖ್ಯವಾದದ್ದು. ಹಾಗಿದ್ರೆ ಇಂತಹ ಒಂದು ಅಂಗಡಿಗಳಲ್ಲಿ ನಿನ್ನೆ ಏನು ಸಮಸ್ಯೆ ಆಗಿದೆ ಅಂತ ನಾವು ಹೇಳೋದಾದ್ರೆ, ಸೊ ಕೆಇಬಿ ಅವರು ಅಧಿಕಾರಿಗಳು ಯಾರು ಕೂಡ ಇಲ್ಲಿ ಒಂದು ಲೈನ್ ಅನ್ನು ಹಾಕದೇನೆ ಪರ್ಸನಲ್ ಆಗಿ ಬಂದು ಅಂಗಡಿಯ ಮಾಲೀಕರ ಹತ್ರ ದುಡ್ಡನ್ನ ವಸೂಲಿಯನ್ನು ಮಾಡ್ತಾ ಇದ್ದಾರೆ. ಪ್ರತಿದಿನ 500 ರೂಪಾಯಿನ ಕೊಡಬೇಕು, ಅದು ಮುಂಗಡವಾಗಿ 2 ದಿನದ ಮುಂಗಡವಾಗಿ ದುಡ್ಡನ್ನ ಕೊಡಬೇಕು ಅಂತ ಇಲ್ಲಿ ಬಂದು ಅಧಿಕಾರಿಗಳನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಆ ಒಂದು ವಿಡಿಯೋ ನಮ್ಮ ಕಡೆ ಇದೆ. ಜೊತೆಗೆ ಈ ಅಂಗಡಿಗಳು ಈಗಾಗಲೇ ಮಧ್ಯಾಹ್ನ ಆಗಿರೋದ್ರಿಂದ ಸಾಯಂಕಾಲ ತೆರೀತವೆ. ಸೊ ಒಳಗಡೆ ಏನಿದೆ ಅಂತ ನಾವು ತೋರಿಸ್ತೀನಿ. ಈ ಅಂಗಡಿಯ ಮಾಲೀಕರು ಕೂಡ ನಮ್ ಜೊತೆಗೆ ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಬನ್ನಿಪ್ಪ, ಯಾರದ್ರಿ ಸ್ವಲ್ಪ ನೋಡಿ, ಅಂಗಡಿಯ ಮಾಲೀಕರು. ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಶಿವಾನಂದ ರಾಠೋಡ್ ರೀ. ಶಿವಾನಂದ್ ರಾಠೋಡ್. ಯಾವ ಊರು ತಮ್ದು? ನಮ್ದು ನರೇಗಲ್ ಸರ, ನರೇಗಲ್ಲಲ್ಲಿ ಇರ್ತೀವಿ. ಸೊ ಇಲ್ಲಿ ಏನ್ ಅಂಗಡಿ ಹಾಕಿದ್ರಿ? ನಾವು ಇಲ್ಲಿ ಗೋಬಿ ಮಂಚೂರಿ ಅಂಗಡಿಯನ್ನು ಹಾಕಿದೀವಿ ಸರ್. ಗೋಬಿ ಮಂಚೂರಿ ಅಂಗಡಿ? ಹೌದು ಸರ್. ಸೊ ಇಲ್ಲಿ ನಾನು ನಿನ್ನೆ ಒಂದು ವಿಡಿಯೋ ನೋಡಿರೋ ಪ್ರಕಾರ ಇಲ್ಲಿ ಕೆಇಬಿ ಅವರು ಬಂದು ದುಡ್ಡನ್ನ ವಸೂಲಿ ಮಾಡ್ತಾ ಇದ್ರು. ಯಾಕೆ ನೋಡ್ರಿ ಸರ, ಇಲ್ಲಿ ನಮ್ಗೆ ಆ ಲೈನ್ ಭಾಗದಲ್ಲಿ ಎಲ್ಲರಿಗೂ ಕರೆಂಟ್ ಕೊಟ್ಟಿದೆ ಸರ್. ಈ ಕಡೆ ಕರೆಂಟ್ ಕೊಡದೇ ಇದ್ದಕ್ಕೆ ಮೊನ್ನೆ ನಾವು ಸಿಕ್ಕಾಪಟ್ಟೆ ಸಾವಿರಾರು ರೂಪಾಯಿ ಮಾಲ್ ಹಾಕಿದೀವಿ. ಮಾಲ್ ಹಾಕಿದ ತಕ್ಷಣನೇ ಯಾರು ನಮಗ್ ಬರ್ಲಿಲ್ಲ ಅಂತ ಹೇಳಿ ನಾವು ಅರ್ಜೆಂಟ್ ಈಗ ಹೋಗಿ ನಾವು ಕರೆಂಟ್ ಹಾಕೊಂಡಿವಿ ಸರ್. ಹಾಕೊಂಡ ತಕ್ಷಣ ಅವ್ರು KBR ಬಂದ್ರು. ಬಂದ್ ಕಾಟ ನೀವು ಒಂದೊಂದ್ ದಿವ್ಸಕ್ಕೆ 1000 ರೂಪಾಯಿ ಕೊಡ್ಬೇಕಂದ್ರು. ಇಲ್ಲ ಸರ್, ನಮ್ಗ ಅಷ್ಟ ಆಗೋದಿಲ್ಲ ಅಂತಂದ್ರು. ಹಂಗಂದ್ರೆ 2 ದಿವ್ಸಕ್ಕೆ ಒಂದೊಂದ್ 1000 ರೂಪಾಯಿ ಕೊಡ್ರಿ ಅಂದ್ರೆ, ಅವಾಗ ಇದು 5 ದಿವ್ಸಕ್ಕಂದ್ರೆ 2500 ಒಂದ್ ಅಂಗಡಿಗೆ ಆಯ್ತ್ರಿ. ಇದು ಬಾಳ ದುಡ್ಡ. ನಮ್ಗ್ ಸಿಗೋದೇ ಒಂದ್ 7-8 ಸಾವಿರ ರೂಪಾಯಿ ಲಾಭ ರೀ. ಅದ್ರೊಳಗೇನೆ ಇವ್ರಿಗೆ 2500 ಕೊಟ್ಬಿಟ್ರೆ ನಾವು ಮಾಲಿನ ಖರ್ಚು ತೆಗೆದು, ನಮ್ಮ ಒಂದು ದುಡಿಮೆ ಖರ್ಚು ತೆಗೆದು ಎಲ್ಲಾ ನಾವ್ ಬರೇ ಡೀಸೆಲ್ ಪೆಟ್ರೋಲ್ ನಮ್ ಬಾಡಿಗೆ ಗಿಡಿಗೆ ನಾವ್ ಎಲ್ಲಿಂದ ಉಳಿಸ್ಬೇಕು ಸರ್. ಅದ್ರ ಸಲುವಾಗಿ ನಾವೇನಿದೀವಿ, ನಮ್ಗ ಅಷ್ಟು ಕೊಡೋದಾಗ್ಲಿ ಸರ, ನ್ಯಾಯಬದ್ಧವಾದಂತ ಒಂದ್ ರೇಟ್ ಅನ್ನ ಹೇಳ್ರಿ, ನಾವು ಕೊಡ್ತೀವಿ ಅಂದಿವ್ರಿ. ಹಂಗಂದಿದ್ದಕ್ಕೆ ಅವ್ರು ರಾತ್ರಿನೇ ಕರೆಂಟ್ ಕಟ್ ಮಾಡಿ ಹೋಗ್ಬಿಟ್ರಿ ಸರ್. ನಿನ್ನೆ ನಾವ್ ಎಷ್ಟೊಂದು ಮಾಲ್ ಮಾಡಿದ್ವಿ, ಎಷ್ಟೊಂದ್ 1000 ರೂಪಾಯಿ ಮಾಲ್ ಮಾಡಿದ್ವಿ. ನಮ್ಗ್ ನಿನ್ನೆ ಆ ಮಾಲ್ ಹಂಗೆ ಉಳಿದ್ ಬಿಡ್ತು, ನಮ್ಗ್ ಸರಿಯಾಗಿ ವ್ಯಾಪಾರ ಆಗ್ಲಿಲ್ಲ. ಹಿಂಗಾಗಿ ನಮಗ ಲಾಭ ಏನೋ ಒಂದ್ ನಮ್ಗ ದುಡಿಮೆ ಆಗ್ಲಿಲ್ಲ ಸರ. ಹಿಂಗಾಗಿ ನಾವ್ ಹಿಂಗ್ ಮಾಡಿದ್ರ ನಮ್ ಪರಿಸ್ಥಿತಿ ಏನಪ್ಪಾ, ನಮ್ಗೆ ಸಹಾಯಕ್ಕಾಗಿ ಯಾರಿಲ್ಲನ ಅಂತೇಳಿ ಬಾಳ ನಿನ್ನೆ ಚಿಂತೆಗೆ ಒಳಗಾಗಿ ಅದ. ಮುಂಜಾನೆ ಅದ್ ಬಂದು ಇದ್ದಂತ ಅದು ಲೈನ್ ಕಟ್ ಮಾಡ್ಕೊಂಡು ಹೋಗ್ಬಿಟ್ರು. ಹಿಂಗಾಗಿ ನಮ್ಗೆ ಬಾಳ ತೊಂದ್ರೆ ಆಗೈತೆ ಸರ್. ಸೊ ನೀವು ಜಾತ್ರೆಯಲ್ಲಿ ಅಂಗಡಿಗಳನ್ನ ಹಾಕಿದ್ರಲ್ಲ, ಈ ಊರಲ್ಲಿ ಈ ಜಾತ್ರೆಗೆ ಇದು ಫಸ್ಟ್ ಟೈಮ್ ಹಾಕಿದ್ದು? ಇಲ್ಲ ಸರ್, ನಾ ಪ್ರತಿ ಕಡೆನ ಹಾಕ್ತೀನಿ ಸರ್. ಎಲ್ಲಾ ಕಡೆ ಹಾಕ್ತೀನ್ರಿ ಸರ. ಎಲ್ಲಾ ಕಡೆನು ಸರ ನೋಡ್ರಿ, ಒಂದ್ 5 ದಿವ್ಸಕ್ಕ ಒಂದು 450 ಇಲ್ಲ 350 ಹಿಂಗ, ಇಲ್ಲ ಒಂದು ಪ್ರಾಮಾಣಿಕವಾದ ರೇಟ್ ತಗೊಂಡ್ ನಮ್ಗೆ ಕರೆಂಟ್ ಕೊಡ್ತಿದ್ರಿ ಸರ್. ಆದ್ರೆ ಇಲ್ಲಿ ಹಂಗೆ ಎಂದೂ ಆಗೋದಿಲ್ಲ. ಆದ್ರೆ ನಾವ್ ಎಲ್ಲಾ ಕಡೆ ವ್ಯಾಪಾರ ಮಾಡ್ತೀವ್ರಿ, ಎಲ್ಲಾ ಜಾತ್ರೆಗಳಿಗೆ ಸರ್. ಅಧಿಕಾರಿಗಳು ಎಷ್ಟು ಜನ ಬಂದಿದ್ರು ಇಲ್ಲಿ? ಇಬ್ರು KBR ಬಂದಿದ್ದಾರೆ ಸರ್, ಒಬ್ರು ಅಧಿಕಾರಿ ಬಂದಿದ್ದಾರ್ರಿ.
ಅವ್ರು ಬಂದು ನಮಗ ಹೇಳಿದ್ರಿ. ಅವ್ರು ಮೊದ್ಲ ಅವ್ರು ರೊಕ್ಕ ಕೇಳಿದ್ರು, ನಾವ್ ಅಷ್ಟೊಂದ್ ದುಡ್ಡು ಆದ್ರ 1000 ರೂಪಾಯಿ ಆದ್ರ ಕೊಡಾಗಿಲ್ಲ ಸರ್ ಅಂತಂದಿವ್ರಿ. ಹಾಗೆ ಮುಂಜಾನೆ ಒಂದು ವಿಚಾರ ಮಾಡಿದ್ದೇನೆ ಸರ್. ಅಲ್ಲಿ ಎಷ್ಟಪ್ಪ ನೀವು ಎಷ್ಟ್ ಕೊಟ್ಟಿದ್ದೀರ 4-5 ದಿವ್ಸಕ್ ಅಂತ ಅಂದ್ರೆ ಸರ್, ಅವ್ರು ನಮ್ಮಷ್ಟೇ ಲೈಟ್ ಹಾಕಿದ್ರಿ. ಅವ್ರು 5 ದಿವ್ಸಕ್ ಸೇರಿ 400 ರೂಪಾಯಿ ಇಸ್ಕೊಂಡಿದ್ರಿ. ನಮ್ಗ ನೋಡಿದ್ರ ಅಷ್ಟ್ ಅಂದಿದ್ಕ ನಮ್ಗ್ ಬಾಳ ಸರಿ ಅನಿಸ್ಲಿಲ್ಲ ಸರ್. ಏನ್ ದುಡುತ್ತಿಲ್ಲ, ನಮ್ಗ್ ಬೆಲೆನೇ ಇಲ್ವಾ ಈಗ ಅಂತ ನಾನೇನ್ ಹೇಳ್ತೇನೆ ಅಂತಂದ್ರೆ ಒಂದು ದಿನಕ್ಕೆ 1,000 ರೂಪಾಯಿ ಕೊಡ್ರಿ ಅಂತ ಕೇಳಿದ್ರು. ಹೌದ್ ಸರ್, 1000 ರೂಪಾಯಿ ನಿಮ್ ಕೊಡ್ರಿ. ಕಡೆಯಿಂದ ಆಗಲ್ಲ ಅಂದ್ರೆ ಮತ್ತೆ 500 ರೂಪಾಯಿ ಕೇಳಿದ್ರು. ಹೌದ್ ಸರ್, ಆಗಲ್ಲ ಅಂದ್ರ ಒಂದ್ ದಿವ್ಸಕ್ಕೆ 500 ಕೊಡ್ರಿ, 5 ದಿವ್ಸಕ್ಕೆ 2,500 ಆಗತ್ತ. ಹ್ಮ್. ಈಗ 2 ದಿವ್ಸದ 1,000 ಕೊಡ್ರಿ, ಮತ್ತೆ ನಾವ್ ಬಂದ್ ಇಸ್ಕೊಂಡ್ ಹೋಗ್ತೀವಿ ಅಂತ ಅಂದ್ರಿ ಅವ್ರು. ನಿನ್ನೆ ಬಂದಿದ್ರಲ್ಲ ಹೌದ್ ಸರ್, ಜಾತ್ರೆ ನಿನ್ನೆ ಸಾಯಂಕಾಲ ಬಂದಿದ್ರಿ. ನಿನ್ನೆ ನಾವ್ ವ್ಯಾಪಾರ ಮಾಡಿ ರೊಕ್ಕ ತೆಗಿಬೇಕು ಸರ್, ಮಾಲಿಂದ ಗೀಲಿಂದ ನಮ್ಮೆಲ್ಲಾ ದುಡಿ. ನಿನ್ನೆ ಇನ್ನು ವ್ಯಾಪಾರ ಮಾಡಿ ಲಾಭ ನಷ್ಟನ ನೋಡಿಲ್ಲ, ಏನ್ ದುಡಿಮೆ ನೋಡಿಲ್ಲ. ಆಗ್ಲೇ ಸಾಯಂಕಾಲ ಗಂಟು ಬಿದ್ಬಿಟ್ರಿ ನಮ್ಗೆ. ಇಲ್ಲಾಂದ್ರೆ ಮತ್ ದಬ್ಬಾಳ್ಕೊಂತ ಏನು ಆಫೀಸರ್ಗೆ ಹೆಂಗಂತೀಯಾ, ಏನು ಹಂಗ ಹಿಂಗ ಅಂದ್ಬಿಟ್ರಿ. ಎದಕ್ ಆಗ್ತಿ ಏನು ಅಂತ ಅಂದ್ರಿ ಸರ್. ಮತ್ತೆ ಏನ್ ವ್ಯಾಪಾರಕ್ಕೆ ಏನ್ ಮಾಡ್ಬೇಕು ಸರ್ ನಾವು? ಹೆಂಗ ಅಂದ್ರೆ ಆಫೀಸರ್ಸ್ ನಿಮ್ ಮೇಲೆ ದಬ್ಬಾಳಿಕೆ ಮಾಡಿದ್ರು ಅಂತ ಸ್ವಲ್ಪ ಜಬರ್ಸಿದ್ರು ಬಿಡ್ರಿ ಸರ್. ಮತ್ತೆ ಅವ್ರ ಗೌರ್ಮೆಂಟ್ ನಾರ ಅಂದ ತಕ್ಷಣ ನಾವು ಎದ್ರಿ, ಇಲ್ಲ ಸರ್ ಹಂಗ್ರಿ ಹಿಂಗ್ರಿ ಅಂತ ನಾವು ಅಂದಿವ್ರಿ ಸರ್. ನಿಂಗ್ ಹೆಂಗ್ ಮಾಡೋದ್ ಕೇಸ್ ಮಾಡ್ಬೇಕಾಗತ್ ನೋಡ, ಕೇಸ್ ಆಗತ್ ನಿನ್ ಮ್ಯಾಗ ಅಂತಂದ್ರ ನಾನು ನಿಮ್ಮ ಬ್ರಿಟಿಷರ್ ಇದ್ರ ಸುಳೆ ಮಕ್ಕಳನ್ನು ಹಿಂಗ ಲೂಟಿ ಮಾಡಿ ತಿಂದು ಹೋದ್ರ, ಈಗ ಅವ್ರ ಬದ್ಲಿ ನೀವ್ ಹುಟ್ಟು ಬಿಟ್ರಿ, ನೀವು ಇಂತರ ಹುಟ್ಟು ಬಿಟ್ರಿ, ಇಂತ ಇದ್ರ ದೇಶ ಹಾಳಾಗ್ಬಿಡ್ತು, ಏನಾರು ಮಾಡ್ಕೊರ್ ಹೋರಿ ಹಾಳಾಗಿ ಅಂತ ಅಂದ್ಬಿಟ್ಟೇನ್ ಸರ್ ನಾನು. ಸೊ ನಿನ್ನೆ ಜಾತ್ರೆ ನಡೆಯುವಂತ ಸಮಯ ಎಷ್ಟ್ ಗಂಟೆ ಆಗಿತ್ರಿ ನಿನ್ನೆ ಸಂಜೆಗೆ 6-7 ಗಂಟೆ ಸುಮಾರು ಸರ್. ಇನ್ನು ವ್ಯಾಪಾರ ಸ್ಟಾರ್ಟ್ ಆಗೋ ಟೈಮ್ ರೀ ಸರ್. 9 ಗಂಟೆ ಮಟ ವ್ಯಾಪಾರ ಆಗತ್ ಸರ್. ಆಗ್ಲೇ ಬಂದ್ ಸಂಜೆಗೆ ಕಂದ್ ಬಿಟ್ರ ಅಂದ್ರ ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಿ ನೀವು ಸರ್? ನೋಡ್ರಿ, ನಾವು ಮಾಲ್ ಹಾಕೋದ ಒಂದ್ 10-12 ಸಾವಿರ ರೂಪಾಯಿ ಹಾಕ್ತಿವಿ ಸರ್. ಒಂದ್ ದಿವಸಕ್ಕೆ ನಾವು ಇಬ್ರು ಗಂಡ ಹೆಂಡತಿ 10,000 ರೂಪಾಯಿ ಹಿಂಗ್ ಮಾಡ್ತೀವ್ರಿ. ಅದ್ರೊಳಗೆ ನಾವು ಮಾಲದ ರೊಕ್ಕ ತೆಗೆದು ಆಮೇಲೆ ಈ ಕರೆಂಟ್ ಬಿಲ್ಲು, ಇದು ಕಮಿಟಿ ಅವರಿಗೆ ಇದೆಲ್ಲಾ ಕೊಡ್ಬೇಕಲ್ಲ ಸರ್. ಸೊ ಈ ಕಮಿಟಿ ಜಾಗಕ್ಕೆ ಬಾಡಿಗೆ ಎಷ್ಟಿದೆ ಅದು? ಅದು ಅವ್ರು ಹೇಳ್ಯಾರ ಸರ್, ಕೇಳ್ತೀನಿ ಅದನ್ನು ತಗೊಂತೀನಿ ಅಂತಾರ ಸರ್. ಅವರು ಕರೆಕ್ಟ್ ಇಸ್ಕೊಂಡ್ರ ನಮ್ಗ್ ಒಳ್ಳೇದಾಗತ್ತ ಅಂತ ಅನ್ಸ ಸರ್. ಅವ್ರು ಕೊಟ್ಟಿರ ಅವ್ರಿಗೆ? ಇಲ್ಲ ಸರ್, ಅವ್ರು ನಾಳೆ ಬಂದ್ ಇಸ್ಕೊಂತೀವಿ ಅಂತ ಹೇಳ್ಯಾರಿ. ಇವತ್ತು ಎಷ್ಟ್ ಅವ್ರು ಇಸ್ಕೊಂತಾರ ಅಂತ ನೋಡ್ಬೇಕು ಸರ್. ಇವತ್ತು ಅವ್ರು ಎಷ್ಟ್ ಕೇಳ್ತಾರೋ ಎಷ್ಟ್ ಇಲ್ಲ ಅಂತ ಅದನ್ನು ನಾವು ಇವತ್ತ ನೋಡ್ಬೇಕು ಸರ್, ಕೇಳ್ಬೇಕ್ರಿ. ಸೊ ನಿನ್ನೆ ನಮಗ ಒಂದು ವಿಡಿಯೋ ಮಾಡಿ ಸಾರ್ವಜನಿಕರು ಒಂದು ಅಪ್ಲೋಡ್ ಮಾಡಿದ್ರು, ನಂಗೆ ಬಂತು. ಅದ್ರೊಳಗ ಸಾಕ್ಷ್ಯವಾಗಿ ನಾವು ನೋಡ್ಬೋದಂದ್ರೆ ಅಧಿಕಾರಿಗಳು ಇಲ್ಲಿ ಯಾರೋ ಒಬ್ರು ಹೆಣ್ಮಕ್ಳು ಯಾರೋ ದುಡ್ಡು ಇಸ್ಕೊಂಡಿದ್ದನ್ನ ನಾನು ನೋಡಿದೀನಿ. ದುಡ್ಡು ಇಸ್ಕೊಂಡಿದ್ರ? ಹೌದ್ ಸರ್, ಅವ್ರು ಬಂದ್ ಇಸ್ಕೊಂಡ್ರಿ. ಫಸ್ಟ್ ನನ್ನ ಹತ್ರ ಬಂದ್ರಿ, ನೀನ್ 1000 ರೂಪಾಯಿ ಕೊಡು, ಇಲ್ಲ ಅಂದ್ರೆ ಕರೆಂಟ್ ಲೈನ್ ಕಟ್ ಮಾಡ್ತೀನಿ ನೋಡಂದ್ರೆ 1000 ರೂಪಾಯಿ ಅಂದ ತಕ್ಷಣ ನನಗ ನಾ ಕೊಡಕ್ ಆಗಲ್ಲ, ಹೋಗ್ಬಿಡ್ರಿ ಸರ್, ಇಷ್ಟೊಂದ್ ದುಡ್ಡು ನನ್ನಿಂದ ಕೊಡಕ್ ಆಗಲ್ಲ ಅಂದ ತಕ್ಷಣ ಆ ಹುಡ್ರ ಹತ್ರ ಹೋದ್ರು. ಅವ್ರು 1,000 ರೂಪಾಯಿ ಕೊಟ್ಟಿದ್ರಿ. 1,000 ರೂಪಾಯಿ ಕೊಟ್ಟಿದ್ರು. ಮತ್ತೆ ಅಷ್ಟಾಗಲ್ಲ, ಇನ್ನೂ ಹೆಚ್ಚೇನ ಕೇಳಿದ್ರಂತಾರಿ. ಅವ್ ಕೇಳಿದ ತಕ್ಷಣ ಅವ್ರು ಕೊಡಲ್ಲ ಅಂದಕ್ಕೆ, ಇಷ್ಟು ಕೊಡಂಗಿಲ್ಲ ಅಂದ್ರ ಆಗಲ್ಲ ಅಂತ ಹೇಳಿ ಅವ್ರ ಜೊತೆ ಸ್ವಲ್ಪ ನಡೆದಿತ್ತು ಸರ್. ಸೊ ನಿನ್ನೆ ವ್ಯಾಪಾರ ನಿಮ್ದು ಪೂರಾ ಸಂಪೂರ್ಣವಾಗಿ ನೋಡಿ ಸರ್, ತೆಗೆದಿದೆ. ಸ್ವಲ್ಪ ಆಗ ಮೆಟೀರಿಯಲ್ ಉಳಿದಿರ್ಬೋದಲ್ಲ ನಿಮ್ಮ ಹತ್ರ ಸರ್? ಮಾಲ್ ಉಳ್ದೈತ್ ಸರ್, ಯಾಕಂದ್ರ ಕರೆಂಟ್ ಇಂದನ ಈಗ ವ್ಯಾಪಾರ ಸರ್. ಯಾರೋ ಬಂದ್ ಕತ್ತಲ್ ಗವಿ ಒಳಗ್ ಹೋಗಿ ಯಾರೋ ನನ್ಗ ಅದನ್ ಕೊಡ್ರಿ ಇದನ್ ಕೊಡ್ರಿ ಅಂತ ಯಾರು ಇಷ್ಟ ಪಡಲ್ಲ ಸರ್. ಒಂದ್ ಬೆಳಕು ಕುಂದ್ರಕ್ ವ್ಯವಸ್ಥೆ ಏನಾದ್ರು ದೀಪ ಇತ್ತು ಅಂದ್ರ 4 ಮಂದಿ ಬರ್ತಾರ ಹೋಗ್ತಾರ ಸರ್. ನಿನ್ನೆ ಹಂಗ ಆಗಿದ್ಕ ನನ್ಗೆ ವ್ಯಾಪಾರನ ಬೇಸ್ ಆಗಿಲ್ಲ ನೋಡ್ರಿ ಸರ್. ನಾವು ನೋಡ್ರಿ 3 ಮಂದಿ ಮಕ್ಕಳನ್ನ ಕಟ್ಕೊಂಡು ನಾವು ಅಲ್ಲಿಂದ್ರ ನರೇಗಲ್ಲಿಂದ್ರ ಡೀಸೆಲ್ ಗಾಡಿ ಬಾಡಿಗೆ ಹಿಂಗ್ ತಗೊಂಡ್ ಹಿಂಗ್ ಗಾಡಿ ಬಂದಿರ್ತೀವಿ ಸರ್. ಹಿಂಗ ಆಗ್ಬಿಟ್ರಣ ಹೆಂಗ್ರಿ ಸರ್? ನಮ್ಗೇನು ದುಡ್ಡು ತಿನ್ನೋರಿಗೆ ಬೆಲೆನೇ ಇಲ್ಲ ಏನ್ ಸರ್? ಏನ್ ನಮ್ಮಂತಾರ ಕೇಳಾರೇ ಇಲ್ಲೋ ಏನ್ ಇಂತಾರ್ದ ನಡ್ದ್ ಬಿಡ್ತೋ ಏನ್? ಇದಕ್ಕೊಂದ್ ಯಾವ್ದ ರೀತಿ ನೀತಿನೇ ಇಲ್ರಿ. ಹೇಳ್ಬಿಡ್ರಿ ಸರ್, ನೀವಾರ ನ್ಯಾಯ ಕೊಡಿಸ್ಬಿಡ್ರಿ ಆ ಕಡೆ. ಬಂಧುಗಳೇ ನೋಡಿ, ಸರ್ಕಾರ ಅಧಿಕಾರಿಗಳೇ ನೇಮಿಸಿ ಸಾರ್ವಜನಿಕರ ಒಂದು ಕುಂದು ಕೊರತೆಗಳನ್ನ ವಿಚಾರಿಸಿಕೊಂಡು ಅವ್ರಿಗೆ ಏನ್ ಅನುಕೂಲ ಮಾಡಿಕೊಡುವಂತ ಒಂದು ಕರ್ತವ್ಯ ಸರ್ಕಾರಿ ಅಧಿಕಾರಿಗಳಿರ್ತದೆ. ಅಂತ ಒಬ್ಬ ಅಧಿಕಾರಿ ಸರ್ಕಾರಿ ಸಂಬಳವನ್ನ ಪಡೆದು ಇಂತ ಹೇಸಿಗೆ ತಿನ್ನುವಂತ ಕೆಲಸವನ್ನು ಕೂಡ ಮಾಡ್ತಾರಂತಂದ್ರೆ ಅವ್ರಿಗೂ ಹೆಂಡತಿ ಮಕ್ಕಳು ಅಂತಾನೆ ಇದೆ ಸ್ವಾಮಿ. ನೀವು ದುಡಿಮೆಯನ್ನ ಎಕ್ಸ್ಟ್ರಾ ಮಾಡ್ಬೇಕಂತಿರೋ ಅದನ್ನ ಬೇರೆ ರೀತಿ ಮಾಡ್ಕೋರಿ. ಆದ್ರೆ ಇಂತ ಬಡಪಾಯಿ ಮೇಲೆ ನೀವು ಹೊಟ್ಟೆಗೆ ಹೊಡೆಯಕ್ ಹೋಗ್ಬೇಡ್ರಿ. ದಯವಿಟ್ಟು ಅವ್ರಿಗೆ ಏನಪ್ಪಾ ಅಂತಂದ್ರೆ ಇರೋದೇ ಒಂದು 10-15 ಸಾವಿರ ರೂಪಾಯಿ ಹೆಂಡತಿ ಮಕ್ಕಳು ಎಲ್ಲ ಮಾಡ್ಕೊಂಡು ಬಂದು ಸ್ಟಾಲ್ ಹಾಕೊಂಡು ಬಾಡಿಗೆ ಕಟ್ತಾರೆ. ಎಷ್ಟು ಸಂಪಾದನೆ ಮಾಡ್ತಾರೆ ಅವರು? ಎಷ್ಟು ಸಂಪಾದನೆ ಮಾಡಕ್ಕೆ ಎಷ್ಟು ಮಾಡ್ತಾರೆ? ಏನ್ ದೇಶದ್ರೋಹ ಕೆಲಸನ ಮಾಡ್ತಾ ಇದಾರೆ ಅವ್ರ ಹತ್ರ ಲಂಚ ಪಡೆಯೋದಕ್ಕೆ? ಸ್ವಲ್ಪ ನಾವ್ ನಾಚಿಕೆ ಬರ್ಬೇಕು ನಿಮ್ಗೆ, ಅಧಿಕಾರಿಗಳಿಗೆ ನಿಮ್ಗೆಲ್ಲ. ನೀವೇನೋ ಕೂತ್ಕೊಂಡು ಆರಾಮಾಗಿ ಐಷಾರಾಮ್ ಜೀವನ ಮಾಡ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ಬರೆದು ಬಿಡ್ತೀರಾ. ಇವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳ ವಲಸೆ ಬಂದು ಅಂಗಡಿಗಳನ್ನ ಹಾಕೊಂಡು ವ್ಯಾಪಾರ ಆದ್ರೆ ಸರಿ, ವ್ಯಾಪಾರ ಆಗದೆ ಇದ್ರೆ ನಷ್ಟ. ಸೊ ನಿನ್ನೆ
ಜಾತ್ರೆ ನಡೆಯುವಂತ ಸಮಯದಲ್ಲಿನೇ 6-7 ಗಂಟೆಗೆ ಬಂದ್ರು ಅಧಿಕಾರಿಗಳು ಇಲ್ಲಿ ಹಣವನ್ನು ಕೇಳಿದ್ರು. ಹಣವನ್ನು ಕೊಡದೇ ಇದ್ದ ಕಾರಣ ಲೈನ್ ಅನ್ನ ಕಟ್ ಮಾಡಿದಾರಂತೆ. ಲೈನ್ ಅನ್ನ ಕಟ್ ಮಾಡಿದ್ರೆ ಸ್ವಾಮಿ ನಿಮ್ಮ ಮನೆಯ ದೀಪವನ್ನ ಕಟ್ ಮಾಡ್ಕೊಂಡು ಒಂದು ಸೇರಿ ನಿಮ್ಗೆ ಗೊತ್ತಾಗತ್ತೆ ನಿಮ್ ಹೆಂಡತಿ ಮಕ್ಕಳು ಟಿವಿ ಟೇಪ್ ಮೊಬೈಲ್ ಇಲ್ದೆ ಹೆಂಗ್ ಜೀವನ ಮಾಡ್ತಾರೆ. ಅದನ್ನ ಬಿಡ್ರಿ, ದುಡಿಮೆ ಹೆಂಗ್ ಆಗ್ಬೇಕು. ಕೇವಲ ನಾವು ನೋಡ್ತಾ ಇರೋದು ಒಂದು ಅಂಗಡಿ, ಇಲ್ಲಿ ಮತ್ತೆ ಮುಂದಿನ ಅಂಗಡಿಗಳಿದಾವೆ, ನೋಡೋಣ ಬನ್ನಿ. ಈ ಲಂಚಾವತಾರ ಭ್ರಷ್ಟಾಚಾರ ಅನ್ನೋದು ತಲೆ ಎತ್ತಿ ನಿಂತುಬಿಟ್ಟಿದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ. ಸಂಪೂರ್ಣವಾಗಿ ಮೂಡ್ತಾ ಇರೋದೇ ಭ್ರಷ್ಟಾಚಾರ. ನೋಡಿ, ಇಲ್ಲಿ ಒಂದು ಅಂಗಡಿ ಇದೆ ಸರ್. ಇದು ಯಾರ್ದು? ನಿಮ್ದ ಸರ್? ನಿಮ್ಮ ಹೆಸರು? ಸರ್ ಯಾಸೀನ್ ಅಂತ ಸರ್. ಯಾಸೀನ್. ಹಾ ಸರ್. ಸೊ ಯಾವ ಊರು ತಮ್ಮ? ಸರ್ ನರೇಗಲ್. ನರೇಗಲ್. ನಿಮ್ದು ಕೂಡ ನರೇಗಲ್. ಸ್ಟಾಲ್ ಹಾಕಿ ನಿನ್ನೆ ಹಾಕಿದ್ರಿ? ನಾವ್ ಈ ಮೊನ್ನೆ ಹಾಕಿವಿ ಸ್ಟಾಲ್. ಮೊನ್ನೆ ಹಾಕಿವಲ್ಲ, ನಿನ್ನೆ ಏನೈತಿ ಕರೆಂಟ್ ತಗೊಂಡಿವಿ ಸರ್ ನಾವು. ನಿನ್ನೆನ ಹಾಕಿವಿ. ಅಂದ್ರೆ ವ್ಯಾಪಾರ ಟೈಮ್ ಅಲ್ಲ ಸರ್. ಎಲ್ಲಿ ಈಗ ಅವ್ರು ಮೀಟರ್ ಕಡೆ ಅಲ್ಲಿವರೆಗೂ ಹೋಗಂಗಿಲ್ಲ ವಾಯರ್ ಅಂತ ನಾವು ಇಲ್ಲಿಂದ ಆ ಲೈನ್ ತಗೊಂಡ್ಬಿಟ್ಟಿದ್ವಿ ಆಲ್ರೆಡಿ. ಯಾಕಪ್ಪ ಮೇನ್ ಟೈಮಿಗೆ ನಮ್ಮ ದಂಧಾ ಟೈಮಿಗೆ ನಾವು ಎಲ್ಲಾ ಕಡೆಯಿಂದ ಕೇಳ್ಕೊಂಡಿವ್ರಿ. ಯಾರು ನಮ್ಮ ಲೈನಿಂದ ಬರೇ ರೆಸ್ಪಾನ್ಸ್ ಮಾಡ್ಲಿಲ್ಲ. ಅಥವಾ ಆ ಕಾರಣಕ್ಕೆ ಏನೈತಿ ನಾವು ಲೈನ್ ಹಾಕೊಂಡಿದ್ವಿ. ಏನ್ ದಂಧಾ ಟೈಮ್ ಐತೆ ಅಂತ ಏನ್ ಲೈನ್ ಹಾಕೊಂಡಿದ್ವಿ. ಆ ಟೈಮ್ ಒಳಗೆ ಏನೈತಿ ಸರ್, ಲಾಸ್ಟ್ ಮೂಮೆಂಟಿಗೆ ಒಬ್ರು ಸಾಹೇಬ್ರು ಬಂದ್ರ. ಬಂದ್ ಕ್ಯಾಸ್ ಏನೈತಿ ಲೈನ್ ಮೇನ ಬಂದ್ರಿ. ಬಂದ್ ಕ್ಯಾಸ್ ಏನೈತಿ ಒಬ್ರು ಇಬ್ರು ಅದಾರ್ರಿ ಟೋಟಲಿ. ಇಬ್ರು ಅದಾರಲ್ಲ, ಇಬ್ರು ಒಳಗ ಇಬ್ರು ಇಲ್ಲೇ ನಿಂತಾರ. ಒಬ್ರು ಏನೈತಿ ಅಲ್ಲಿ ಲೈನ್ ಕಡೆ ನಿಂತಾರ. ಇಲ್ಲಿಂದ ಒಬ್ರು ಏನೈತಿ ಕಾಲ್ ಮಾಡಿ ಕ್ಯಾಸ್ ಹೇಳಾಕತ್ತಾರ ಅವ್ರಿಗೆ, ಇವ್ರು ದುಡ್ಡು ಕೊಡೋಲ್ರು, ಲೈನ್ ಕಟ್ ಮಾಡ್ಬಿಡಪ್ಪ ಅಂತಂದ್. ಅಲ್ಲಿ ಮ್ಯಾಗ ಏನೈತಿ ಸಾಹೇಬ್ರು ಬಂದಾರ, ಅವ್ರು ಕೊಡ್ಬೇಕು. ನಾವು ಬೇಗ ಏನೈತಿ ಬಡ ಏನೈತಿ ಇದನ್ನ ಬಡ ನಮ್ಗೆ ಏನೈತಿ ಕಟ್ಟತೈತಿ ಕಟ್ ಬಿಡಪ್ಪ ಅಂತಂದ್ ಇವ್ರು ಹೇಳಾಕತ್ತಾರ. ನಾ ಏನಂದ್ಯ, ಸರ್ ಅದು 1000 ರೂಪಾಯಿ ಅಂತಂದ್ರ ಬಾಳ ಆಗತ್ರಿ. 1000 ರೂಪಾಯಿ ಬೇಡ, ಏನೈತಿ ಮ್ಯಾಕ್ಸಿಮಮ್ ಏನೈತಿಲ್ಲ ಅದನ್ನ ಅಷ್ಟು ತೋರಿ ಅಂತಂದ್ಯ. ಎಷ್ಟು ಮ್ಯಾಕ್ಸಿಮಮ್ ಏನಂದ್ರೆ 4 ಲೈಟ್ ಅದ ಸರ್. ಈ 4 ಲೈಟಿಗೆ ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಅಷ್ಟು ತೋರಿ ಸರ್ ಅಂತಂದು ಹೇಳಿದ್ರಿ. ಸರ್ ನಾವು ಇಲ್ಲಿ ಇಡೀ ಜಾತ್ರೆ ಒಳಗ ಅಂತಂದ್ರ ಶಿವಲೈನ್ ಒಳಗ 8 ತಿಂಗಳ ಜಾತ್ರೆ ಮಾಡ್ತೀವಿ ಸರ್ ನಾವು. 8 ತಿಂಗಳ ಒಳಗ ಅಂತಂದ್ರೆ ಎಲ್ಲಿ ನಾವು ಇಷ್ಟು ದುಡ್ಡು ಕಟ್ಟಂಗಿಲ್ಲ. 100 ರೂಪಾಯಿಂದ ದಿವಸಕ್ಕೆ 100 ರೂಪಾಯಿ ಅದು ಮಠ ಸಂಬಂಧ ಅಂತ ಇರ್ತೈತ್ರಿ. ಮಠಕ್ಕೆ ಅಂತ ನಾವು ಕೊಡ್ತೀವಿ, ಇಲ್ಲ ಅನ್ನಂಗಿಲ್ಲ. ಅದು ಮಠಕ್ಕೆ ಸೇವಾಕ್ ಅಂತ ಆಗತ್ತ ಅಥವಾ ಕೊಡ್ತೀವಿ. ಇವ್ರ ಏನೈತಿ ಖಾಲಿ ಬಿಲ್ ಏನೈತಿ 1000 ರೂಪಾಯಿ ಅಂತ ನಮ್ಗೆ ಕೇಳಿದ್ರು. ನಾವು 1000 ರೂಪಾಯಿ ಕೊಡಂಗಿಲ್ಲ ಅಂತ. ಆದ್ರ ನಾ ಏನೈತಿ ಮೇನ್ ದಂಧಾ ಟೈಮ್ ಏನೈತಿ ಲೈನ್ ಕಟ್ ಮಾಡ್ಬಿಟ್ರಿ ಸರ್ ಅವ್ರು. ನಂಗೆ ಕಟ್ ಮಾಡಿದ್ಮ್ಯಾಗ ನನಗೆ ದಾರಿ ತೋರಿಸ್ಲಿಲ್ಲ ಸರ್. ದಾರಿ ತೋರಿಸ್ಲಿಲ್ಲ. ಮತ್ತೆ ಆನಂತರ ಏನೈತಿ ಹುಡ್ರನ್ನ ಬೈದಾಡಕತ್ರ, ಅಣ್ಣ ನೀ ಬಡ ಲೈನ್ ಹಾಕ್ಬಿಡು, 1000 ರೂಪಾಯಿ ಹೋದ್ರು ಹೋತು ಪರವಾಗಿಲ್ಲ, ಲೈನ್ ಹಾಕ್ಬಿಡ ಅಂತಂದ್ರೆ. ಯಾಕಪ್ಪ 15ರಿಂದ 20,000 ರೂಪಾಯಿ ಮಾಲ್ ಇನ್ವೆಸ್ಟ್ ಮಾಡಿರ್ತೀವಿ ಸರ್ ನಾವು. ಈಗ ಆಲ್ರೆಡಿ ಏನೈತಿ ನಿನ್ನೆ ದಂಧ ಆಗಿದ್ರೊಳಗಂದ್ರೆ 2,500 ರೂಪಾಯಿ ದಂಧ ಆಗಿದೆ ಸರ್. 2,500 ರೂಪಾಯಿ ಅಂತಂದ್ರೆ ನಾವು ಜೀವನದಾಗ ಮಾಡಿಲ್ರಿ. ಅಂತ ಮೇನ್ ಟೈಮ್ನೊಳಗ ಪಬ್ಲಿಕ್ ಫುಲ್ ಕ್ರೌಡ್ ಐತಿ ಸರ್. ಫುಲ್ ಕ್ರೌಡ್ ಐತಿ ಟೈಮ್ನಾಗ ಏನೈತಿ ಲೈನ್ ಕಟ್ ಮಾಡ್ಬಿಟ್ರೆ. ಲೈನ್ ಕಟ್ ಮಾಡ್ಬಿಟ್ರೆ ಫುಲ್ ದಂಧನ ಫ್ಲಾಪ್ ಸರ್. ಪೂರ ದಂಧ ಫ್ಲಾಪ್ ಆಯ್ತು. ಫ್ಲಾಪ್ ಆದ್ಬಿಟ್ಲೆ ಏನೈತಿ ನಾವು ಕೇಳಿದ್ವಿ, ಅಲ್ಲಿ ಮಾತಾಡ್ಕೊಂಡು ಬಂದ್ವಿ. ಸರ್ ನಮ್ಗೆ ಏನೈತಿ ಈಗ ಮತ್ತೆ ಲೈನ್ ಬಂದ್ ಮಾಡ್ಬಿಟ್ರಲ್ರಿ ಸರ್, ನಾವು ರಿಟರ್ನ್ ಹಾಕೊಂತೀರಿ ಸರ್ ಅಂತ ಮತ್ತೆ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ ಬಂದ್ರಿ. ನಾ ಅಲ್ಲಿ ಹೋಗಿ ಬಂದ್ಮೇಲೆ ಏನೈತಿ ಸಾಹೇಬ್ರ ಅದಾರ, ನೀವು ಅಲ್ಲಿ ಹೋಗು ಹಾಕೋ ನಾ ಬರ್ತೀನಿ ಅಂತ ಹೇಳಿದ್ರು. ಬಂದ್ ಮ್ಯಾಗ ಏನೈತಿ ದುಡ್ಡು ಕೊಟ್ಟಿನಿ ಸರ್ ನಾ ಅವ್ರ ಕೈಗ 1000 ರೂಪಾಯಿ ಕೊಟ್ಟಿನಿ. ಆ 1000 ರೂಪಾಯಿ ಏನೈತಲ್ಲ ರಿಟರ್ನ್ ತೊಗೊಂಬಂದ್ ಅವ್ರು ಕೊಟ್ಟಾರ. ಯಾಕಪ್ಪ ಅಂದ್ರೆ ನಾ ಇಲ್ಲಿ 1000 ರೂಪಾಯಿ ಅವ್ರು ಕೊಟ್ಟು ಸಂಬಂಧ ನಾ ಇಲ್ಲಿ ನಿಂತೀನಿ. ಆದ್ರೆ ನಿಮ್ ಮೀಡಿಯಾ ಒಳಗ ನಿಮ್ ಮೀಡಿಯಾದವರು ಪ್ರೆಸ್ ರಿಪೋರ್ಟರ್ ಯಾರೈತೆ ಕೆಲವೊಬ್ರು ವಿಡಿಯೋ ಮಾಡ್ಯಾರ. ವಿಡಿಯೋ ಮಾಡಿಬಿಟ್ಟು ಏನೈತಿ ವಿಡಿಯೋ ಯಾರು ಮಾಡಿದಾರ ಅವ್ರು ಕರ್ಸ್ರಿ ಹಂಗ್ ಮಾಡ್ರಿ ಅಂತಂದು ಇನ್ನೊಬ್ರು ಏನೈತಿ ಅವ್ರ ಮೇನ್ ಅಧಿಕಾರಿ ಬಂದು ಹೇಳಿದ್ರಿ ನನಗೆ. ನಾ ಏನಂದೆ, ನನಗೆ ಗೊತ್ತಿಲ್ಲ ಸರ್ ಅವ್ರು ಯಾರೈತೆ. ಇನ್ನು ನಾನು ಬೇರೆ ಊರಿಂದ ನಾ ಬಂದೀನಿ, ನನಗೆ ಯಾರು ಗೊತ್ತಿರ್ತಾರ ಸರ್. ನಮ್ಮ ಊರ ನೆರೆಗಲ್ಲ, ನಾ ಇಲ್ಲಿ ಇರಂಗಿಲ್ಲ. ಸೊ ಆ ಕಾರಣಕ್ಕೆ ನಾ ಹೇಳಿದವ್ರಿಗೆ ಹೇಳಿದ್ಬಿಡ್ಲಿ ಏನೈತಿ, ಇಲ್ಲಪ್ಪ ನೀನ ಯಾರು ವಿಡಿಯೋ ಮಾಡಿ ನೋಡ ಅವ್ರು ವಿಡಿಯೋ ಮಾಡಿ ಕರಿ ಅಂತಂದ್ರೆ, ಇಲ್ಲ ಸರ್ ನನಗೆ ಗೊತ್ತಿಲ್ಲ ಅಂತೀನಿ. ಆ ಕಾರಣಕ್ಕೆ ಬಿಟ್ಟವ್ರು. ಬಿಟ್ಟ ಮ್ಯಾಗ ಏನೈತಿ ಸರ್ ಡೈರೆಕ್ಟ್ ಆಗಿ ಅವ್ರು ಇನ್ನೊಬ್ರು ಬಂದ್ರು ಸಾಹೇಬ್ರು ಬಂದ್ರೆ ಏನೈತಿ 11:00 ನೀನ್ ಲೈನ್ ತೆಗಿಯಪ್ಪ ಅಂತ ಹೇಳಿದ್ರು. ಸೊ 11:00 ನಾ ಲೈನ್ ತೆಗಿಯಕ್ ತಯಾರಾಗಿ ಸರ್. 11:00 ಅಂತಂದ್ರೆ ಪೂರ ಕ್ಲೀನ್ ಕೌಂಟರ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟಿಗೆ ಅಂತಂದ್ರೆ ಟೈಮ್ ಸರ್. ಟೈಮ್ ಎಷ್ಟಂದ್ರೆ 1:00 ರಿಂದ 1:30 ಆತು. ಈ ನೈಟ್ ಟೈಮ್ ಒಳಗ ಲೈನ್ ನಿದ್ಗಣಾಗಿರ್ತೀವಿ ಸರ್. ಮೇನ್ ಟೈಮ್ನಾಗ ಲೈನ್ ಗಿನ್ ತೆಗಿಬೇಕಪ್ಪ ಅಂದ್ರೆ ನಾನೊಬ್ಬನ ತೆಗೆದ್ ಮಾಡ್ತೀನಿ ಸರ್. ಅದು ಲೈನ್ ಗಿನ್ ತೆಗಿಬೇಕಪ್ಪ ಅಂದ್ರೆ ಭಯ ಆಗತ್ತ. ಅನ್ನೋ ಕಾರಣಕ್ಕೆ ನಾ ಏನೈತಿ ಬೆಳಗ್ಗೆ ತೆಗಿದ್ರ ಆತ್ ಬಿಡಪ್ಪ ಅಂತ ತೆಗಿಯಕಂತ ವಿಚಾರ ಮಾಡ್ಕೊಂಡು ಇಟ್ಕೊಂಡಿನಿ ಸರ್. ಅವ್ರು ಹೇಳಿದ ಮಾತಿ ಬೆಲೆ ಕೊಟ್ಟ ಕೇಸ್ ನಾ ಬೆಳಗ್ಗೆ ತೆಗಿಬೇಕಂತ ಮಾಡೀನಿ. ರಾತ್ರಿ ಏನೈತಿ ಸರ್ ಮ್ಯಾಗಿನ ಏನೈತಿ ಅದನ್ನ ಲೈನ್ ಏನೈತಿ ಕಟ್ ಮಾಡ್ಕೊಂಡು ಪೂರ ಅಸೆಂಬ್ಲಿ ವಾಯರ್ ಸತಿ ಕಟ್ ಮಾಡ್ಕೊಂಡು ಸರ್. ಅಲ್ಲಿಂದ ವಂಕಿ ತೆಗೆದ್ಬಿಟ್ರೆ ಮುಗಿದೋಗಿತ್ತು ಸರ್. ಅದು ನಾವು ಅವ್ರಿಗೆ ಪರ್ಮಿಷನ್ ಕೇಳಾರ್ದ ಹಾಕೊಂಡಿದ್ವಿ, ತಪ್ಪೈತಿ ಸರ್ ನಮ್ದು, ಇಲ್ಲ ಅನ್ನಂಗಿಲ್ಲ. ಆದ್ರೆ ಅವ್ರು ನಮ್ಗೆ ಕರೆಂಟ್ ಕೊಡ್ಬೇಕಾಯ್ತು, ಅವ್ರದ್ದು ತಪ್ಪೈತಿ. ಸೊ ನಮ್ಮ ವಾಯರ್ ಹೋಯಂತ ಅವಶ್ಯಕತೆ ಏನಿದೆ ಸರ್. ನಾವು ರಿಟರ್ನ್ ಏನೈತಿ ಬೆಳಿಗ್ಗೆ ಎದ್ಬಿಟ್ಟು ಏನೈತಿ KB ಹೋಗಿನಿ ಸರ್. ನಾನು KB ಹೋಗಿ ಸರ್ ನಮ್ದು ಏನಪ್ಪ ನಮ್ ಲೈನ್ ನಮ್ದು ವಾಯರ್ ಏನ್ ತೊಂದಿರಲ್ಲ, ಆ ವಾಯರ್ ನಮ್ಗೆ ಕೊಡ್ರಿ ರಿಟರ್ನ್ ಅಂತ ನಾ ಕೇಳಿದ್ರಪ್ಪ ಅಂದ್ರೆ ಅವ್ರು ಏನೈತಿ ನಾವು ಕೊಡಂಗಿಲ್ಲ, ಅದ್ರ ಏನೈತಿ ಪೆನಾಲ್ಟಿ ಏನೈತಿ ಆ ಪೆನಾಲ್ಟಿ ಕಟ್ಕೊಂಡು ಹೋಗಪ್ಪ ಅಂತೀರಿ. ಸರಿ ನಾ ಪೆನಾಲ್ಟಿ ಏನೈತಲ್ಲ ಅದನ್ನ ನೋಡ್ಕೊಂಡು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಪೆನಾಲ್ಟಿ ಏನೇ ಹೇಳಿಲ್ಲ ಸರ್. ನಾ ಬಾಳ ಒತ್ತಾವತಿ ಮಾಡಿ ಕೇಳಿದ್ ಸರ್. ನಾನು ಈಗ 1,000 ರೂಪಾಯಿ ಕೊಟ್ಟಿದ್ರಿ ಅಂತಂದ್ರೆ ಮತ್ತೆ ಯಾಕೆ ಕೊಟ್ರು 1,000 ರೂಪಾಯಿ? ಯಾವಾಗ ಕೊಟ್ರ ಅದನ್ನ ರಿಟರ್ನ್ ನಾ ಇದ್ದಿಲ್ಲ ಸರ್. ನಾ ಕೌಂಟರ್ ಒಳಗೆ ಬಂದಿದ್ದೆ, ಅಲ್ಲಿ ಹುಡ್ರು ಇದ್ರು ಸರ್. ಆ ಹುಡ್ರ ಕೈ ಕೊಟ್ಟೋಗ್ಯಾರ ಸರ್. ಅಂದ್ರ ಅವ್ರು ವಿಡಿಯೋ ಮಾಡಾಕತ್ತಿರಲ್ಲ, ಹಿಂದ ವಿಡಿಯೋ ಮಾಡೋ ಕಾರಣಕ್ಕೆ ಏನೈತಿ ಆ ಉದ್ದೇಶಕ್ಕೆ ಏನೈತಿ ಕೊಟ್ಟೋಗ್ಯಾರ ಸರ್ ಅವ್ರು ರಿಟರ್ನ್. ತಾವು ಪಡಿತಾ ಇರುವಂತ ಒಂದು ಲಂಚವನ್ನ ಸೊ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ, ಅದನ್ನ ನಮ್ಗೆ ಏನ್ರ ನೌಕರಿ ಕೂತು ಬರುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ದುಡ್ಡು ಕೊಡುವಂತದ್ದು ವ್ಯವಸ್ಥೆ ಮಾಡಿದಾರೆ. ಸರಿ, ಸೊ ಬಂಧುಗಳೇ ನೋಡೋಣ. ಸರಿ ಸುಮಾರು ಅಂಗಡಿಗಳು ನಿನ್ನೆ ಹೆಚ್ಚು ಕಡಿಮೆ ಸಾವಿರಾರು ರೂಪಾಯಿಯನ್ನ ಸಂಪಾದನೆಯನ್ನ ಮಾಡುವಂತ ಒಂದು ಸಂದರ್ಭದಲ್ಲಿನೇ ಅಧಿಕಾರಿಗಳು ಇಲ್ಲಿ ಬಂದು ಏನ್ ಮಾಡಿದಾರೆ ಅಂತಂದ್ರೆ ವಿದ್ಯುತ್ ಅನ್ನ ಸ್ಥಗಿತ ಮಾಡಿದ್ದಾರೆ, ಕಟ್ ಮಾಡಿ ಹಾಕಿದ್ದಾರೆ. ಪಾಪ ಯಾರಿಗೂ ಕೂಡ ದುಡಿಮೆ ಆಗಿಲ್ಲ ಇಲ್ಲಿ.
ಈ ಒಂದು ಅಂಗಡಿ ಕೂಡ ಇಲ್ಲಿ ನೋಡೋಣ ಬನ್ನಿ ಒಳಗಡೆ ಹೇಗಿದೆ. ಸೊ ಇವರು ಕೂಡ ನಾನು ಒಂದು ವಿಡಿಯೋದಲ್ಲಿ ನಾನು ಗಮನಿಸಿದ್ದೆ ಇದನ್ನ. ಯಾರಪ್ಪ ಮಾಲಕರು ಅಂಗಡಿ ಅಂಡಿಮ ನೀವ? ಹಾ, ಏನಪ್ಪ ಹೆಸರು? ಆನಂದ್ ರಾಠೋಡ್ ಸರ್. ಆನಂದ, ಯಾವ ಊರು? ಇದಾವ್ರಿ ಸರ್. ಇದಾವೂರು. ನಿಮ್ದು ಅಂಗಡಿ? ನಮ್ ಸರ್. ಹಾ ಹಾ, ಓನರ್ ನೀವೇ? ಹಾ ಸರ್. ಅಂಗಡಿ ಹಾಕಿ ನಿನ್ನೆ ಹಾಕಿದ್ರ ಮೊನ್ನೆ ಹಾಕಿದ್ರ? ಮೊನ್ನೆ ಹಾಕಿದ್ರಿ. ಮಣ್ಣ್ ಹಾಕಿದಲ್ರಿ ಸರ್, ಎಲ್ಲಾ ಮಾಡಿ ಸರ್. ಬಾಳ ಮಾಡ್ರಿ ಮಾಲ್ ದಂಧಾ ಆಗೋ ಟೈಮ್ ಒಳಗ ಕರೆಂಟ್ ತೆಗೆದ್ಬಿಡ್ರಿ ಸರ್. ಎಲ್ಲಾ ಮಾಲ್ ಉಳ್ದಾವ್ ನೋಡ್ರಿ ಸರ್. ಎಲ್ಲಾ ಮಾಲ್ ಉಳ್ದಾವ್. ಅಲ್ಲ, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ನೀವು ಏನ್ ಕೊಡಂಗಿಲ್ಲ ಅಂತ ಹೇಳಿದ್ರು? ಕೊಡ್ತೇವಂದ್ರಿ ಸರ್, 1000 ರೂಪಾಯಿ ಕೊಟ್ಟಿದ್ರಿ. ಕೊಟ್ಟಿದ್ರು ಕೂಡ ಅವ್ರು ಇನ್ನೂ ಇಲ್ಲ, ಜಾಸ್ತಿ ಕೇಳಿದ್ರು. ಜಾಸ್ತಿ ಆಗಲ್ರಿ ಅಂದ್ಮೇಲೆ ಅವ್ರು ಲೋ ಲೈನ್ ತೆಗೆದ್ಬಿಟ್ರಿ ಸರ್. 1000 ರೂಪಾಯಿ ಕೊಟ್ಟ ಮೇಲೂ ಜಾಸ್ತಿ ಕೇಳಿದ್ರು. ಕೊಟ್ರಿ. ಸೊ 1000 ರೂಪಾಯಿ ಕೊಟ್ಟ ಮೇಲೆ ಅದಕ್ಕೇನು ಒಂದು ರೆಸಿಪ್ಟ್ ಕೊಟ್ಟಿರ್ಬೇಕಲ್ಲ? ಅದಕ್ಕೆ ಏನು ಕೊಟ್ಟಿಲ್ಲ ಸರ್. ಖಾಲಿ ಬಂದ್ ಗಾಡ ಇಬ್ರು ಬಂದ್ ಗಾಡ ಅಮೌಂಟ್ ಕೇಳಿದಾರೆ. ಇಬ್ರು ಬಂದ್ರು, ಅಮೌಂಟ್ ಇಸ್ಕೊಂಡ್ರು, ಹೋದ್ರು. ಹ್ಞೂ ಸರ್. ಸೊ ನಿಮ್ಗೂ ಅದೇ ಸಮಯದೊಳಗೆ 6 ಗಂಟೆಗೆ ಬಂದ್ರು. ಹಾ. ಸೊ ನಿಮ್ದು ಸಾಕಷ್ಟು ಮೆಟೀರಿಯಲ್ ಗಳೆಲ್ಲ ಹಂಗೆ ಉಳ್ಕೊಂಡ್ಬಿಟ್ಟಿದೆಲ್ಲ. ಸೊ ಎಷ್ಟು ವ್ಯಾಪಾರ ಮಾಡ್ತೀರ ನೀವು? ನಾವ್ ಸರ್ 10,000 ಮಂಡ್ಲಿ ಮಾಡಿ ಸರ್. ಒಂದ್ 10,000. 10,000 ರೂಪಾಯಿ ಅಂದ್ರೆ 20,000 ರೂಪಾಯಿ ಮಾಲ್ ಹಾಕಿದ್ರು ಸರ್. ಈಗೆಲ್ಲಾ ಜಾಗದ್ದು ಕರೆಂಟಿಂದು ಗಾಡಿದೆಲ್ಲ ತೆಗಿಬೇಕಂದ್ರ ಅಷ್ಟ ಉಳಂಗಿಲ್ರಿ ಸರ್. ನಮಗ ಬಾಳ ಅಂದ್ರ ಒಂದ್ 5,000-6,000 ರೂಪಾಯಿ ಉಳಿತಿದ್ರಿ ಸರ್ ಎಲ್ಲ ತೆಗೆದು. ಸೊ ನಿಮ್ಗೆ ದುಡ್ಡು ಕೇಳಿದ್ರಲ್ಲ, 5 ದಿನದ್ದು ಮುಂಚೆ ಕೇಳಿದ್ರು ಏನು ಒಂದೇ ದಿನದ ಕೇಳಿದ್ರು? ಒಂದೇ ದಿನಗೂ 1,000 ರೂಪಾಯಿ ಕೇಳಿದ್ರು ಸರ್. ಅವ್ರು ಜಾಸ್ತಿನೇ ಕೇಳಿದ್ರು. ನಾ ಅಷ್ಟ ಆಗಲ್ರಿ 1,000 ರೂಪಾಯಿ ಕೊಡ್ತೀನಿ ಅಂದ್ರು ಇನ್ನು ಜಾಸ್ತಿ ಕೇಳಿದ್ರು. ಆ ಟೈಮ್ ಒಳಗ ಹುಡ್ರು ವಿಡಿಯೋ ಮಾಡಿದ್ರಿ. ಆ ಟೈಮಿಗೆ ರೊಕ್ಕ ಕೊಟ್ಬಿಟ್ರು ಅವ್ರು 1,000 ರೂಪಾಯಿ. ವಿಡಿಯೋ ಮಾಡೋ ಟೈಮ್ ರೊಕ್ಕ ಇಸ್ಕೊಂಡಿದ್ರು. ವಿಡಿಯೋ ಮಾಡೋದ್ ನೋಡಿ ಮತ್ತೆ ದುಡ್ಡು ವಾಪಸ್ ಕೊಟ್ರು. ಅದೇ ಸರಿ. ವೈರ್ ಲೈನ್ ಕಟ್ ಮಾಡಿದ್ರ ಅಂದ ಎಲ್ಲಿದೆ ಅದು? ಸೊ ಇಂತಹ ಒಂದು ಇಲ್ಲಿ ನೋಡಿ, ನಿನ್ನೆ ಮಾಡಿಟ್ಟಂತ ಒಂದು ಪದಾರ್ಥ ತಿಂಡಿ ತಿನಿಸುಗಳನ್ನು ಹೆಂಗೆಲ್ಲ ಉಳ್ಕೊಂಡ್ಬಿಟ್ಟಿದ್ರು ನೋಡಿ. 1000 ರೂಪಾಯಿದ್ದು ಲುಕ್ಷಾನಿ. ಏನೋ ಇವ್ರೇನ್ ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ರ, ಏನ್ ಮಾಡ್ತಾ ಇದ್ರು? ಪಾಪ ಒಂದ್ ಊರಿಂದ ಒಂದ್ ಊರು ಬಂದು ದುಡ್ಕೊಂಡ್ ತಿನ್ನುವಂತ ಇಂತ ಒಂದು ಜನರ ಮೇಲೆ, ಹೊಟ್ಟಿ ಮೇಲೆ ಕಲ್ಲನ್ನ ಹೊಡಿತಾ ಇದ್ರ ಅಧಿಕಾರಿಗಳು. ಇಂತ ಅಧಿಕಾರಿಗಳಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಯಾಕಂದ್ರೆ ಮೇಲಾಧಿಕಾರಿಗಳು ಕೂಡ ಭ್ರಷ್ಟಾಚಾರವೇ ಸಂಪೂರ್ಣವಾಗಿ ತಿನ್ಲಿಕ್ಕಂತ ಕುಂತ ಬಿಟ್ಟಿದಾರ, ಭ್ರಷ್ಟಾಚಾರ ಮಾಡ್ಲಿಕ್ಕೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ ಅಧಿಕಾರಿಗಳಿಗೂ ಕೂಡ. ನೋಡಿ ಎಲ್ಲಿ ಇಲ್ಲಿ. ಸರ್ ಇದು ಲೈನ್ ಇದೆ ಬಿಲ್ಡಿಂಗ್ ಮ್ಯಾಗಿನ್ ಸರ್. ಅಲ್ಲಿ ಮ್ಯಾಗ ಹತ್ಗಾಡ ಮುಂಜಾನೆ 11 ಗಂಟೆ ಸುಮಾರು ಬಂದು ಕಟ್ ಮಾಡ್ಕೊಂಡು ವೈರ್ ತಗೊಂಡೋಗ್ಬಿಟ್ರ ಸರ್. ಮುಂಜಾನೆ 11 ಗಂಟೆಗೆ. ಮತ್ತ ಅಕ್ಕಪಕ್ಕ ಅಂಗಡಿ ಒಳಗೆಲ್ಲ 6 ಗಂಟೆಗೆ 7 ಗಂಟೆ ಕಟ್ ಮಾಡಿದ್ರು. ಅವ್ರು ಸಂಜೆ ಮುಂದೆ ಸರ ನಮ್ದು ಇದು ನಮ್ದು ಮೇನ್ ಲೈನ್ ನಮ್ದು ಕಟ್ ಮಾಡ್ಕೊಂಡು ಹೋಗ್ಬಿಟ್ರಿ ಸರ್. ಆಯ್ತು, ಅವ್ರದ್ದು ನಿಮ್ದು ಒಂದೇ ಟೈಮ್ ಮಾಡ್ಬೇಕು. ನಿಮ್ಗೆ ಯಾಕೆ ಒಂದಷ್ಟು ಅವಕಾಶ ಕೊಟ್ರು? ನಮ್ದು ಒಂದೇ ವರಿ ಸರ್. ಈಗ ನಮ್ ಕಡೆ ಅವ್ರು ಜಾಯಿನ್ ಮಾಡ್ಕೊಂಡಾರಿ. ಇದು ನಮ್ದು ಒಂದೇ ರೀ. ಇದನ್ನ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ಈಗ ನಮ್ ಕಟ್ ಅಂದ್ರೆ ಅವರು ಕಟ್ ಆಗತ್ತ. ಈಗ ಅಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿದ್ರ ನೀವೆಲ್ಲ ಸೇರಿ? ಕೇಳಿ ಬಂದಿವಿ ಸರ್. ವೈರ್ ಕೊಡಂಗಿಲ್ಲ ಅಂತ ಸರ್. ವೈರ್ ಕೊಡಂಗಿಲ್ಲ ಸರ್. ಯಾಕೆ ಕೊಡೋದಿಲ್ಲ ಅಂತಂದ್ರು ಸರ್? ಅದ್ರ ಏಟ್ ಐತಿ ಅಮೌಂಟ್ ನಾವ್ ಕೊಡ್ತೀವಿ ಅಂದ್ರೆ ನಾವ್ ಕೊಡಂಗಿಲ್ಲ ಧಮಕಿ ಆಗಿದೆ ಸರ್. ಅವರು ನಾವ್ ಕೊಡಂದ್ರೆ ಕೊಡಂಗಿಲ್ಲ ಹಂಗ ಸರ್. ನೋಡಿ ಈಗಿನ ಜನಕ್ ಸರ, ಈಗ ಅಧಿಕಾರಿಗಳಿಗೆ ನಾವು ಮೆತ್ತಗೆ ಮಾತಾಡಿದ್ರು, ನಾವು ಹಕ್ಕಪೂರ್ವವಾಗಿ ಮಾತಾಡಿದ್ರು ಅವ್ರಿಗೆ ಸಿಟ್ಟು ಬಂದ್ರೆ ಕೇಳಂಗಿಲ್ಲ ಸರ್. ಅವ್ರು ಹಿಡ್ದಿದ್ ಯಾಕಂದ್ರ ಅವ್ರ ಒಂದ್ ಪೊಸಿಷನ್ ಇರ್ತಾರ ಸರ್. ನಾವ್ ಜನ ಸಾಮಾನ್ಯರು ನಮಗ್ ಎಷ್ಟ ಐತಿ ಅಷ್ಟ್ರಾಗ ಮಾತಾಡ್ತೀವಲ್ರಿ. ಮತ್ತೆ ಅವ್ರಿಗೆ ಏನಾದ್ರು ನಮಗ್ ಇದ್ರಂದನ ನಮಗ್ ಕೆಟ್ಟದಾಗಿ ಮಾತಾಡ್ಯಾನ ಅಂತ ಹೇಳಿ ನಮ್ ಮ್ಯಾಗ ಒಂದ್ ಮಾತ್ ಹೇಳಿದ್ರು ನಾವ್ ಹೇಳಿಸ್ಕೋಬೇಕ ಸರ್. ನಮ್ಮನ್ನ ಕೇಳಾರ ಯಾರದಾರ? ಈಗ ನೀವು ಅವಾಗಲೇ ಒಂದ್ ಮಾತು ಹೇಳಿದ್ರಿ. ಹ್ಞೂನ್ರಿ. ಸೊ ಆ ಭಾಗದಾಗ ಅಂಗಡಿಗಳನ್ನೆಲ್ಲ ಹಾಕಿದ್ರೆ ನಮ್ಗ ಮುಂಗಡವಾಗಿ ಅಡ್ವಾನ್ಸ್ ಆಗಿ ಕೇಳ್ತಾ ಇದಾರೆ. ಆ ಕಡೆಗೆ ನಮ್ಗೆ ಒಂದ್ ದಿನಕ್ಕೆ 1,000 ರೂಪಾಯಿ ಕೇಳ್ತಾ ಇದಾರೆ. ಆ ಕಡೆಗೆಲ್ಲ ಮತ್ತೆ 5 ದಿನಕ್ಕೆ 400 ರೂಪಾಯಿ ಅಂತಂದ್ ಅವಾಗ್ಲೇ ಏನ್ ಹೇಳ್ರಿ? ಅಲ್ಲಿ ಹೋಗಿದ್ದೇನೆ ಸರ್ ನಾನು. ಆಗಲ್ಲಿ ಹೋದ ತಕ್ಷಣ ಏನಂದ್ರಿ ಅವ್ರು, ಅಲ್ಲಿ 5 ದಿವ್ಸಕ್ಕ 400 ರೂಪಾಯಿ ಅಂದ್ರಿ ಸರ್. ನಾನು ಅವ್ರ ಎಷ್ಟ ಲೈಟ್ ಗಳನ್ನ ಹಾಕ್ಯಾರ ಅಂತ ನೋಡಿದೆ. ನಮಗೂ ಅವ್ರಿಗೆ ಏನ್ ವ್ಯತ್ಯಾಸ ಇಲ್ಲ ಸರ್. ಅವ್ರಿಗೆ 400 ಅಂದು ನಮ್ಗೆ ಯಾಕೆ 1,000 ರೂಪಾಯಿ ಅಂದ್ರಪ್ಪ ಅಂತ ಹೇಳಿ ನನಗ ಆಶ್ಚರ್ಯ ಆಗ್ಬಿಡ್ತ್ರಿ. ಅಲ್ಲ, ಯಾರಿಗಾದ್ರೂ ಆಗ್ಲೇಬೇಕಲ್ರಿ? ನಿಮ್ಗ ಒಂದು ದಿನಕ್ಕೆ 1,000 ರೂಪಾಯಿ, ಅವ್ರಿಗೆ 5 ದಿನಕ್ಕೆ 400 ರೂಪಾಯಿ ಅಂದ್ರೆ ಎಷ್ಟು ವ್ಯತ್ಯಾಸಗಳಾಯ್ತು ಇಲ್ಲಿ? ಅಲ್ರಿ ನಾವೇನ್ ಕೋಟಿ ದುಡಿಯಾಕ ಒಂದು ಅಂಗಡಿಯಿಂದ ಸರಿ ಸುಮಾರು 2,500 ರೂಪಾಯಿ ಅಂತಾರೆ. 400 ರೂಪಾಯಿ ತೆಗಿಲಿ, 2,100 ರೂಪಾಯಿ ಅಧಿಕಾರಿಗಳಿಗೆ ಜೇಬಿಗೆ ಹಾಕ್ತಾ ಇದಾರೆ ಇಲ್ಲಿ. ಸೊ ಹಾಗಿದ್ರೆ ಆ ಒಂದು ಅಂಗಡಿಗಳು ಎಲ್ಲಿದಾವೆ, ಯಾವ ರೀತಿ ಇದಾವೆ, ಆ ಒಂದು ಅಂಗಡಿಯ ಮಾಲೀಕರು ಕೂಡ ನಾವು ಮುಖಾಮುಖಿ ಭೇಟಿ ಆಗೋಣ, ನೋಡೋಣ. ಹೇಳಿ, ನಿಮ್ದು ಸ್ಟಾಲ್ ಇದೆಯಾ? ಎಲ್ಲಿ? ಇಲ್ಲೇ ಇದೆ ಸರ್, ನಮ್ದು ಎದುರುಗಡೆ. ಬರ್ರಿ, ಯಾವ ಸ್ಟಾಲ್ ನಿಮ್ದು? ನಮ್ದು ಟ್ವಿಸ್ಟರ್ ಸರ್, ನಮ್ದು ಆಲೂ ಟ್ವಿಸ್ಟರ್. ಆಲೂ ಟ್ವಿಸ್ಟರ್. ಇವ್ರ ಸ್ಟಾಲ್ಗೆ ಹೋಗೋಣ ಬನ್ನಿ. ಆಗಿದ್ರಿ ನೋಡೋಣ. ಇವತ್ತಿನ ಜನತೆಗೆ ಒಂದು ಸರ್ಕಾರಿ ನೌಕರಿಗೋಸ್ಕರ ಹಗಲು ರಾತ್ರಿ ಎಲ್ಲ ಕಷ್ಟಪಟ್ಟು
ಹಗಲಿ ರಾತ್ರಿ ಇಷ್ಟಪಟ್ಟು ಕಷ್ಟಪಟ್ಟು ಓದಿ ಏನೋ ಒಂದು ಈ ಕಡೆ ಬರ್ರಿ, ಏನೋ ಒಂದು ಉದ್ಯೋಗವನ್ನ ನೌಕರಿಯನ್ನ ಪಡಿಬೇಕು ಅಂತ ಇಷ್ಟೊಂದು ಯುವಕರು ಇವತ್ತ ಆತುರದಲ್ಲಿದ್ದಾರೆ. ಇಂತಹ ಅಧಿಕಾರಿಗಳು, ಸರ್ಕಾರಿ ಸಂಬಳವನ್ನ ಪಡಿತಾ ಇರುವಂತಹ ಅಧಿಕಾರಿಗಳು ಇಂತಹ ಒಂದು ಭ್ರಷ್ಟಾಚಾರಕ್ಕೇನೆ ಇವತ್ತು ಮುಂದಾಗಿದ್ದಾರೆ. ಅಲ್ಲ, ಹಣ ಗಳಿಸಬೇಕು, ಇಂಥ ಒಂದು ಬಡ ಜನರ ಮೇಲೆ ಹೊಟ್ಟೆ ಮೇಲೆ ಕೂಡ ಹೊಡೆಯೋದ? ಯಾವ್ದು ಸರ್ ನಿಮ್ಮ ಅಂಗಡಿ? ನಿಮ್ದು ಅಂಗಡಿನಾ? ಇದು ಅಂಗಡಿ ಹಾಕಿದ್ರಿ ನೀವು? ಸರ್ ನಾವು ಹಾಕಿ ಆಲ್ರೆಡಿ 4 ದಿವಸ ಆಯ್ತು ಸರ್. 4 ದಿನ ಆಯ್ತು. 4 ದಿನ ಆಯ್ತ್ರಿ. ಯಾವ ಕೇವಿಯರು ಬಂದಿಲ್ಲ 4 ದಿನವರೆಗೂ. ನಿನ್ನೆ ದಂಧಾ ಟೈಮಿಗೆ ಬಂದು ನೀನ್ ಲೈನ್ ಎಲ್ಲಿ ಹಾಕೊಂಡಿದ್ದಿ, ಯಾರು ಕೇಳಿ ಹಾಕೊಂಡಿ ನೀನು ಅಂತಂದು ಹೇಳಿದ್ರಿ ಸರ್. ಹೇಳಿ ಲೈನ್ ತೆಗಿಬೇಕು, 11 ಗಂಟೆ ಎಲ್ಲ ಟೈಮ್ ಕೊಡ್ತೀನಿ, ತೆಗಿಬೇಕು, ಇಲ್ಲ ಅಂತಂದ್ರೆ ಕೇಬಲ್ ಕಿತ್ಕೊಂಡ್ ಹೋಗ್ತೀನಿ ಅಂತಂದ್ರೆ ನಾವು ಅಲ್ಲಿ ಲೈನ್ ಎಲ್ಲಿ ಹಾಕಿಲ್ಲ ಸರ್. ಕೇಬಲ್ ನೋಡಿರ್ಬೋದ್ರಿ, ಎಲ್ಲಿ ಲೈನ್ ಹಾಕಿಲ್ಲ ನಾವು. ಯಾಕಂದ್ರೆ ವಿತೌಟ್ ಪರ್ಮಿಷನ್ ಹಾಕಿದ್ರೆ ಫೈನ್ ಐತೆ ಅಂತ ನಾವು ಕೇಳಿದ್ವಿ. ಇಲ್ಲಿಗೆ ತಗೋಬೇಕಂದ್ರೆ ಜನರು ಓಡಾಡ್ತಾರ, ತೊಂದ್ರೆ ಆಗ್ಬಾರ್ದ ಅನ್ನೋ ಉದ್ದೇಶಕ್ಕೆ ನಾನು ಒಬ್ರಿಗೆ ಅಲ್ಲಿ ಜಾಗದವರೆಗೆ ಒಂದ್ ಡಬ್ಬಿ ಐತೆ ಸರ್. ಆ ಡಬ್ಬಿಯವ್ರಿಗೆ ಜಾಗದವ್ರು ಯಾರ್ದಿದು ಏನಂತ ವಿಚಾರಿಸಿ ಅವ್ರ ಮನೆಯವ್ರಿಗೆ ಕೇಳಿ ನಾನು ಅವ್ರಿಗೆ ಪರ್ಮಿಷನ್ ತಗೊಂಡ್ ಹಾಕೊಂಡಿದ್ರಿ. ನಾ ಅವ್ರ ಮನೆಯವ್ರ ಪರ್ಮಿಷನ್ ತಗೊಂಡ್ ಹಾಕೊಂಡಿದ್ದೆ, ಹಂಗೆಲ್ಲ ಬರಂಗಿಲ್ಲ ಅದು ಅಂತ ಹೇಳಿದ್ರಿ. ಇಲ್ಲಿ ಬಂದ್ರಿ ಏಕಾಏಕಿ ಬಂದ್ 1000 ರೂಪಾಯಿ ಕೊಡ್ಬೇಕು ಅಂತ ಕೇಳಿದ್ರಿ ಸರ್. ಅದಕ್ಕ ಇನ್ನೊಬ್ರು ಬಂದ್ಬಿಟ್ಟು ಇಲ್ಲ ನಾಳೆ ಮೀಟರ್ ಹಾಕಿ ಕೊಡ್ತೀವಿ ನಾವು ಅಂತಂದ್ರಿ. ಇನ್ನೂವರೆಗೂ ಇಷ್ಟು ಟೈಮ್ ಆಗೈತ್ರಿ, ಇನ್ನೂ ಒಬ್ರು ಬಂದಿಲ್ರಿ ಕೇಬರು. ಒಬ್ರು ಮೀಟರ್ ಹಾಕಿ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಆಮೇಲೆ ಈ ಕಮಿಟಿ ಜಾಗದವರು ಬಂದು ಪಾವತಿ ಕೊಡ್ತಾರ ಸರ್. ಇವ್ರು ವಿತೌಟ್ ಪಾವತಿನ ದುಡ್ಡು ತಗೊಂಡ್ ಹೋಗ್ತಾರ, ಒಂದು ಪಾವತಿ ಕೊಡಂಗಿಲ್ರಿ. ಇದು ಹೆಂಗ ನ್ಯಾಯ ಅಂತ ಕೇಳ್ತೀನಿ ಸರ್. ಅಲ್ಲ, ನೀವು ಅಷ್ಟರಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. 1,000 ರೂಪಾಯಿ ದಿನಕ್ಕೆ ಕೇಳ್ತಾರ ಅಂತಂದ್ಮೇಲೆ ಅದು ಪಾವತಿ ಇಲ್ಲ ಅಂತ ಅರ್ಥ ತಗೊಂಡ್ಬಿಡ್ಬೇಕು. ಅವ್ರ ಜೇಬಿಗೆ ಬರ್ತಾ ಇದಾವೆ, ಅವ್ರ ಅಕೌಂಟಿಗೆ ಬರ್ತಾ ಇದಾವೆ, ಅವ್ರ ಹೆಂಡ್ರ ಮಕ್ಳು ಹೊಟ್ಟೆಗೆ ಬರ್ತಾ ಇದಾವೆ, ಎಲ್ಲ ಅದು ಚೈನಿಗೋಸ್ಕರ ಬರ್ತಾ ಇದಾವೆ, ನಿಮ್ಗೆ ಮೈಗೆ ಮಣ್ಣು ಬರ್ತಾ ಇದಾವೆ. ಇಷ್ಟರಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನೀವೇನಾದ್ರು 1,000 ರೂಪಾಯಿ ಕೊಡದೆ ಹೋದ್ರೆ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂಗಡಿ ಕಿತ್ತು ಲೈನ್ ಕಟ್ ಮಾಡ್ತೀವಿ ಅಂತ ಹೇಳ್ತಾರೆ. ವರ್ಷನ್ಗಟ್ಲೆ ಇಲ್ಲೇ ಇದ್ದು ವ್ಯಾಪಾರ ಮಾಡೋರ್ ಅಲ್ರಿ ನಾವ್. ಬರೀ ಬಂದಿರೋದಲ್ಲಿ ವ್ಯಾಪಾರ ಮಾಡಕ್ 4-5 ದಿವಸ ರೀ. ಅದು ವ್ಯಾಪಾರ ಆಯ್ತು, ಚಲೋ ಆಯ್ತು ಅಂದ್ರೆ ಚಲೋ ರೀ. ನಷ್ಟ ಆಯ್ತಂದ್ರೆ ಈಗ ಅವ್ರು ಕೊಡಂಗಿಲ್ರಿ ರೊಕ್ಕ ನಮಗ. ನಷ್ಟ ನಾವ ತಗೊಂಡ್ ಹೋಗ್ಬೇಕಲ್ ಸರ್. ಈಗ ಲಾಭ ಆತಂದ್ರ ನಾವ್ ತಗೊಂಡ್ ಹೋಗ್ಬೇಕು, ನಷ್ಟ ಆತಂದ್ರ ನಾವ್ ತಗೊಂಡ್ ಹೋಗ್ಬೇಕ್ರಿ. ಅದು ಒಂದೇ ಊರಾಗ ಇರಲ್ಲ ಸರ್. ಊರಿದ್ ಹೋಗ್ಬೇಕ್ರಿ. ಬಾಡಿ ಖರ್ಚು ತೆಗಿಬೇಕು, ಕೆಲಸಗಾರ ಖರ್ಚು ತೆಗಿಬೇಕು, ಹಾಕಿರೋ ಬಂಡವಾಳ, ಗಾಡಿದು ಅದು ಇದು ಎಲ್ಲಾ ತೆಗಿಬೇಕಲ್ ಸರ್. ನೋಡಿ ಅವ್ರದ್ದು ಏನೈತಿ, ಬಡವ್ರ ಅದಾರಪ್ಪ ಅಂತ ಬಂದು ನಿಂತ್ಕೊಂಡು ಅವ್ರು ಈ ಮೀಟರ್ ಹಾಕ್ತಿವಪ್ಪ ಇಷ್ಟ ಐತಿ ರೂಲ್ಸ್ ಪ್ರಕಾರ ಬಂದು ಅವ್ರು ಮಾತಾಡ್ಬೇಕಲ್ ಸರ್. ಅಲ್ಲ, ನಿಮ್ಮ ಪ್ರಕಾರ ಏನ್ ಕಷ್ಟಗಳು ಅನುಭವಿಸಾಕತ್ತಾರ, ಏನ್ ನೋವು ಐತಿ, ಏನು ಅಂತಂದು ವಿಚಾರಣೆ ಮಾಡುವಂತ ಅಧಿಕಾರಿಗಳು ಇವತ್ತಿನ ಮಟ್ಟಕ್ಕೆ ಅದಾರ ಅಂತೀರಿ ನೀವು? ಇಲ್ಲ ಸರ್, ಇಲ್ರಿ. ಭ್ರಷ್ಟಾಚಾರ ಐತ್ರಿ. ಭ್ರಷ್ಟಾಚಾರ ಐತಿ ಅಂತ ಒಳ್ಳೆ ಸ್ಪಂದನೆ ಮಾಡುವಂತ ವ್ಯಕ್ತಿಗಳು ನಿಮ್ಗೆ ಸಿಕ್ಕಿಲ್ಲ ಇದುವರೆಗೂ. ಇಷ್ಟೆಲ್ಲ ಊರು ಅಡ್ಡಾಡ್ತೀರಿ, ಎಲ್ಲ ಜಾತ್ರೆಗಳು ಸರ್. ಕೆಲವೊಂದು ಜಾತ್ರೆಗಳದಾರಿ, ಪಾಪ ಅವರೇ ಬರ್ತಾರ್ರಿ, ನಿಮ್ಗೆ ಲೈನ್ ಹಾಕೊಡ್ತೀವಿ, ದಿನಕ್ಕೆ ಇಷ್ಟ ಇರ್ತೈತಿ ಅಂತಂದ್ ರಸೀಟ್ ಎಲ್ಲಾ ಕೊಡ್ತಾರ ಸರ್. ಅವಾಗ ರಸೀಟ್ ಎಲ್ಲಾ ಕೊಟ್ಟು ಎಲ್ಲಾ ನೀಟಾಗಿ ಎಲ್ಲಾ ಮಾಡ್ಕೊಟ್ಟು ಹೋಗ್ತಾರ್ರಿ. ನೋಡಿ ಬಂಧುಗಳೇ, ಪ್ರತಿಯೊಂದು ಅಂಗಡಿಗೂ ಪ್ರತಿಯೊಂದು ದಿನಕ್ಕೆ 1,000 ರೂಪಾಯಿ ಅಂತ ತೆಗೆದುಕೊತಾ ಇದಾರೆ. ಯಾವುದೇ ರೀತಿಯಿಂದ ಪಾವತಿಯನ್ನ ಕೊಡ್ತಾ ಇಲ್ಲ. ಹಣವನ್ನ ಪಡೆದಿರುವಂತ ಅಧಿಕಾರಿಗಳು, ನಿನ್ನೆ ನಾನು ನೋಡಿದಿರುವ ಹಾಗೆ, ವಿಡಿಯೋ ಬಂದಿರುವ ಹಾಗೆ ಸ್ಪಷ್ಟವಾಗಿ ಹೇಳ್ತೀನಿ, ಹಣವನ್ನ ಪಡೆಯುವಂತ ಒಂದು ದೃಶ್ಯವನ್ನ ನೋಡಿದೀನಿ. ಆ ಒಂದು ವಿಡಿಯೋವನ್ನ ಇಟ್ಕೊಂಡು ಯಾರು ಅಧಿಕಾರಿಗಳು ಹಣವನ್ನ ಪಡೆದಿದ್ದಾರೋ ಅಂತವರ ವಿರುದ್ಧ ನಾವು ಏನ್ ಮಾಡ್ತೀವಿ, ಒಂದು FIR ದಾಖಲೆ ಮಾಡ್ತೀವಿ. ಅಷ್ಟೇ ಅಲ್ಲದೇನೆ ನಾವು ಮುಂದಿನ ಕ್ರಮವನ್ನ ನಾವು ತೆಗೆದುಕೊಳ್ಳಿಕ್ಕೆ ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟನೂ ಕೂಡ ಮಾಡ್ತೀವಿ. ಜೊತೆಗೆ ಅಧಿಕಾರಿಗಳು ಗಮನಕ್ಕೆ ತಗೊಂಡ್ಬರ್ತೀವಿ. ಅವ್ರ ನೌಕರಿಯಿಂದ ನಾವು ಮನೆ ಕಳಿಸೋದಕ್ಕೂ ನಾವು ಸಿದ್ಧವಾಗಿದ್ದೀವಿ. ಹಾಗಿದ್ರೆ ಈ ಭಾಗದಲ್ಲಿ ಒಂದು ನೋಡಿದ್ರಿ, ಇಲ್ಲಿ ನೀವು ಅಡ್ವಾನ್ಸ್ ಆಗಿ ಒಂದು ದಿನಕ್ಕೆ 1,000 ರೂಪಾಯಿ ಅಡ್ವಾನ್ಸ್ ಅಂತಂದು ನೋಡಿದ್ವಿ. ಆ ಭಾಗದಲ್ಲಿ ಇರುವ ಹಾಗೆ ನಾವು ಕೇಳಿರುವ ಹಾಗೆ 5 ದಿನ ಜಾತ್ರೆಯಲ್ಲಿ 5 ದಿನಕ್ಕೆ 400 ರೂಪಾಯಿ. ಅವ್ರಿಗೆ ಒಂದು ನ್ಯಾಯ, ಇವ್ರಿಗೆ ಒಂದು ನ್ಯಾಯ. ಯಾಕೆ ಸ್ವಾಮಿ ಹೀಗೆ ಮಾಡ್ತಾ ಇದ್ರಿ? 5 ದಿನಕ್ಕೆ 400 ರೂಪಾಯಿ, ಇದು ದಿನಕ್ಕೆ 1,000 ರೂಪಾಯಿ ಅಂತ ಯಾವ ನ್ಯಾಯ ಇದು? ಅವ್ರೇನ್ ಶ್ರೀಮಂತರ, ಏನ್ ಇವ್ರು ಶ್ರೀಮಂತರ? ಅವ್ರು ಬಡವ್ರ, ಇವ್ರು ಬಡವ್ರ? ನಿಮ್ಗೇನ್ ಯಾರು ಹೇಳೋರು ಕೇಳೋರು ಯಾರು ಇಲ್ಲೇ ಇಲ್ಲ. ಸೊ ಯಾರೋ ಬರ್ತಾರೆ, ದುಡ್ಡು ಕೊಡ್ತಾರೆ, ಸುಮ್ನೆ ಜೇಬಿ ಹಾಕೊಂಡ್ಬಿಡ್ತೀರಿ, ಆರಾಮಾಗಿ ಐಶ್ವರ್ಯ ಜೀವನ ಮಾಡ್ಕೊಂಡು ಹೋಗ್ತೀರಿ. ಸೊ ನಿಮಗೆ ಬಿಸಿಯನ್ನ ಮುಟ್ಟಿಸ್ಲಿಕ್ಕೆ ನಿಮ್ಮ ಮೇಲೆ ನಾನು ಕ್ರಮವನ್ನು ತೆಗೆಯೋಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಎಲ್ಲರೂ ಕರ್ಕೊಂಡು ಬರ್ಬೇಕು ಸರ್. ನೀವೆಲ್ಲರೂ ನಿಮ್ಮ ಮೇಲೆ FIR ದಾಖಲೆ ಮಾಡ್ತೀವಿ. ನಿಮ್ಮ ಮೇಲೆ ಹಾಕಿ ಮುಂದಿನ ಕ್ರಮ ನೋಡೋಣ. ಹಾಗಿದ್ರೆ ಮುಂದೆ ವಿಡಿಯೋ ನೋಡೋಣ. ಯಾವ ಅಂಗಡಿಗೆ 5 ದಿನಕ್ಕೆ 400 ರೂಪಾಯಿ ತೆಗೆದುಕೊಳ್ತಾ ಇದ್ರೆ ಅಂಗಡಿನ ನೋಡೋಣ. ಬನ್ನಿ ಸರ್, ನೋಡೋಣ. ಸೊ ಕೇವಲ ನಾನು ಇವತ್ತು ನಿಮ್ಗೆ ಬೆದರಿಕೆಯನ್ನ ನೀಡ್ತಾ ಇಲ್ಲ. ಕಾನೂನು ಪ್ರಕಾರವಾಗಿ ಬಡವರಿಗೆ ನ್ಯಾಯವನ್ನ ಸಿಗಲೇಬೇಕು. ಸೊ ನಾನು ನಿಮ್ಮ ಮೇಲೆ ಕೇವಲ FIR ಮಾಡೋದು ಅಷ್ಟೇ ಅಲ್ಲ, ಲೋಕಾಯುಕ್ತಕ್ಕೆ ನಾನು
ಅದರ ಕೈಗೆ ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಏನು ಹುದ್ದೆಯಲ್ಲಿದ್ದೀರೋ, ಸರ್ಕಾರ ಕೆಲಸವನ್ನ ಮಾಡ್ತಾ ಇದ್ದೀರೋ, ತಾವು ಮನೆಗೆ ಹೋಗುವವರೆಗೂ ನಾನು ಬಿಡೋದಿಲ್ಲ. ಇದು ಸ್ಪಷ್ಟವಾಗಿ ಹೇಳ್ತೀನಿ ಬಂಧುಗಳೇ. ಯಾಕೆ ಬೇಕ್ರಿ ಇಂತ ಬಾಳ ಎಲ್ಲ? ಯಾಕೆ ಬೇಕು? ನೀವು ಈ ದೇಶದ ಅನ್ನ ತಿನ್ನುವಂತವ್ರು, ರೈತರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದಾರೆ. ಅಂತವ್ರಿಗೆ ಒಂದು ಊರಿಂದ ಮತ್ತೊಂದು ಊರಿಂದ ವಲಸೆ ಬಂದು ಕಷ್ಟಪಟ್ಟು ದುಡಿತಾ ಇದಾರೆ. ಅವ್ರ ಮೇಲೆ ನೀವು ದಬ್ಬಾಳಿಕೆ ಮಾಡ್ತೀರಂತಂದ್ರೆ ಏನ್ ಹೇಳ್ಬೇಕು ನಿಮಗೆ? ನಿಮ್ ಯೋಗ್ಯತೆನ ಎಷ್ಟೊಂದು ಯೋಗ್ಯತೆ ಇರೋದು ಅಂತ ಬನ್ನಿ ನೋಡೋಣ. ಎಲ್ಲದ್ರಪ್ಪ ಅವರು? ಸೊ ಯಾರು ಹತ್ರ 5 ದಿನಕ್ಕೆ 400 ರೂಪಾಯಿ ಪಡೆದಿದ್ದಾರೆ ಅಂತ ನಾವು ಸ್ಪಷ್ಟವಾದ ರೀತಿ ನೋಡೋಣ. ಸೊ ಇದಕ್ಕಿಂತ ನಾವು ಒಂದು ನೇರ ಪ್ರಸಾರ ಮಾಡುವ ಮುಂಚೆನೆ ನಾವು ಕೆಲವು ವ್ಯಕ್ತಿಗಳಿಗೆ ನಾವು ಭೇಟಿಯನ್ನ ನೀಡಿದ್ವಿ. ಭೇಟಿಯನ್ನ ನೀಡಿ ಅಧಿಕಾರಿಗಳು ತಮ್ಮ ಹತ್ರ ಬಂದಿದ್ದಾರಾ ಅಂತ ನಾವು ಗಮನಿಸಿದ ನಂತರ ಅವ್ರು ಹೇಳ್ತಾರೆ, ಕೆಲವರು ಇನ್ನೂ ನಮ್ಮ ಹತ್ರ ಯಾವ ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳ್ತಾರೆ. ಇನ್ನೊಬ್ರು ಕೇಳ್ತಾರೆ ಅಧಿಕಾರಿಗಳು, ಸರ್ ನೀವು ಲಾಸ್ಟ್ಗೆ ನಾವು ಬಂದು ಅಮೌಂಟ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವ್ರ ಹತ್ರ ಬರ್ತಾ ಇದಾರೆ, ಬಂದು ನೀವು ಒಂದು ದಿನಕ್ಕೆ 1,000 ರೂಪಾಯಿ ಕೊಡ್ಲೇಬೇಕು, ಇಲ್ಲಾಂದ್ರೆ ಲೈನ್ ಕಟ್ ಮಾಡ್ತೀನಿ, ನಿಮ್ಮ ಸ್ಟಾಲ್ ತೆಗೆದು ಹಾಕ್ತೀನಿ ಅಂತ ಒಂದು ದಬ್ಬಾಳಿಕೆಯನ್ನ ಮಾಡ್ತಾ ಇದಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ. ಇಂಥ ಒಂದು ಪರಿಸ್ಥಿತಿ ಇವತ್ತು ಕೇವಲ ಗಜೇಂದ್ರಗಡ ಪಟ್ಟಣದಲ್ಲಿ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆನೂ ಕೂಡ ನಡೀತಾನೆ ಇದೆ. ಹಾಗಿದ್ರೆ ಇಂಥ ಒಂದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಕ್ ಆಗಲ್ವಾ? ಯಾರು ಮುಂದೆ ಬರೋದಿಲ್ಲ ಇಂಥಕ್ಕೆ. ಸೊ ಎಲ್ಲಿಪ್ಪ ಅದು ಅಂಗಡಿ ಹೇಳಿದ್ರಲ್ಲ, ಆ ಕಡೆ ಹೋಗೋಣ. ಸೊ ಇದು ಇವತ್ತು ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ ಇರೋದ್ರಿಂದ ಬಂಧುಗಳೇ, ಇದು ನಾವು ಯಾವುದೇ ರೀತಿಯಿಂದ ಎಡಿಟ್ ಮಾಡುವಂತ ವಿಡಿಯೋಗಳು ಅಲ್ಲ. ಇದ್ದದ್ದನ್ನ ಇದ್ದ ಹಾಗೆ ನೇರವಾಗಿ ತೋರಿಸುವಂತ ಏಕೈಕ ಒಂದು ಚಾನೆಲ್ ಸುದ್ದಿಗಾಗಿ ನಾವು ಅಂತಾನೆ ಹೇಳ್ಬೋದು. ಸೊ ಈಗ ನಾವು ಜಾತ್ರೆಯಲ್ಲಿ ಮತ್ತೆ ನಾವು ಹೋಗ್ತಾ ಇದೀವಿ ನೋಡಿ ಎಷ್ಟೊಂದು. ಸೊ ಈ ಒಂದು ಜಾತ್ರೆಯಲ್ಲಿ ವಿಶೇಷವಾಗಿ ಏನಂತಂದ್ರೆ ಕೇವಲ ಒಂದು ತಾಲೂಕಿಂದಲ್ಲ, ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯಗಳಿಂದನೂ ಈ ಒಂದು ಜಾತ್ರೆಯಲ್ಲಿ ಬರ್ತಾರೆ. ಇಲ್ಲಿ ಆ ತಾಯಿಗೆ ಬೇಟೆಯನ್ನು ಕೊಡ್ತಾರೆ, ಕುರಿಯನ್ನ ಕೊಯ್ತಾರೆ. ಸಾಕಷ್ಟು ಜನ ಬರ್ತಾರೆ. ಎಲ್ಲ ಯಾವ ಊರಿಂದ ಬಂದಿದ್ದಾವು? ನಾವು ಗುಲ್ಬರ್ಗದಿಂದ ಬಂದಿದ್ದೀವಿ. ಗುಲ್ಬರ್ಗ? ಹಾ ಸರ್. ಯಾವಾಗ ಬಂದಿರಿ? ನಾವು ನಿನ್ನೆ ಸಾಯಂಕಾಲ ಬೆಳಗ್ಗೆ 5 ಗಂಟೆಗೆ ಬಂದಿವಿ ಸರ್. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಾವು ನಮ್ಮ ಅಪ್ಪರ ಕಾಲದಿಂದ, ನಮ್ಮ ತಾತರ ಕಾಲದಿಂದ ಬರ್ತಿದ್ವಿ. 50 ವರ್ಷದಿಂದ ಬರ್ತಾ ಇದ್ರೆ, ಗುಲ್ಬರ್ಗದಿಂದ ಬಂದಿದಾರಂತೆ. ಸೊ ಹೆಂಗ್ ಬಂದ್ರಿ ಗುಲ್ಬರ್ಗದಿಂದ? ಅಲ್ಲ ಲಾರಿ ತಂದ್ರು, ಟ್ರ್ಯಾಕ್ಟರ್, ಲಾರಿ ನೋಡಿ ಒಂದು ಲಾರಿ. ಎಷ್ಟು ಜನ ಇದ್ರು ಸರ್ ಲಾರಿ ಒಳಗೆ? 100 ಜನ ಸರ್. ಒಂದು 100 ಜನ ನೋಡಿ ಬಂಧುಗಳೇ. ಗುಲ್ಬರ್ಗ ಎಷ್ಟು ದೂರ ಇದೆ, ಅಲ್ಲಿಂದ ಒಂದು ಲಾರಿಯನ್ನು ಮಾಡ್ಕೊಂಡು 50 ವರ್ಷದಿಂದ ಬರ್ತಾ ಇದ್ರೆ. ಸೊ ಆ ತಾಯಿ ಇವರಿಗೆ ಒಳ್ಳೆ, ಇವರು ಕುಟುಂಬಕ್ಕೂ ಕೂಡ ಒಳ್ಳೇದು ಮಾಡ್ಲಿ ಅಂತ ನಾವು ಹೇಳ್ತೀವಿ. ಸೊ ಬನ್ನಿ. ಹಾಗಿದ್ರೆ ಒಂದು ದೇವರ ಮೇಲೆ ಭಕ್ತಿ ಇಟ್ಟು ಬರುವಂತ ಸಾರ್ವಜನಿಕರು, ಭಕ್ತಾದಿಗಳು ಎಷ್ಟೋ ಜನ ಇಲ್ಲಿ ಬರ್ತಾರೆ. ಆದ್ರೆ ಆ ಒಂದು ಭಕ್ತರಿಗೂ ಅನುಕೂಲ ಮಾಡಿಕೊಡದೇ ಇರುವಂತ ಅಧಿಕಾರಿಗಳು ಇಲ್ಲಿ ಸಾಕಷ್ಟು ಜನ ಇಲ್ಲಿದ್ದಾರೆ. ಸೊ ನೋಡಿ, ಇದು ಮುಖ್ಯ ದ್ವಾರ ಅಂತಾನೆ ಹೇಳ್ಬೋದು. ಇದು ಮುಖ್ಯ ದ್ವಾರ ಅಂತ ಕೂಡ ಹೇಳ್ಬೋದು. ಇದು ಗಜೇಂದ್ರಗಡದಿಂದ ಕುಷ್ಟಗಿರು ಹೋಗುವಂತ ರೋಡ್. ಇದು ಹೆದ್ದಾರಿ, ಮೇನ್ ಮುಖ್ಯವಾಗಿ ಹೆದ್ದಾರಿ ಅದು. ಗಜೇಂದ್ರಗಡದಿಂದ ಕುಷ್ಟಗಿ ಹೋಗುವಂತ ದಾರಿ. ಈ ಕಡೆಯಿಂದ ಜನ ಸಾಗರವಾಗಿ ಹರಿದು ಬರ್ತದೆ, ಆ ಕಡೆಯಿಂದ ಬರ್ತದೆ. ಈಗ ಸಮಯ 2 ಗಂಟೆ 30 ನಿಮಿಷ ಆಗಿರೋದ್ರಿಂದ ಸೊ ಬಿಸಿಲು ತುಂಬಾನೇ ಇದೆ. ಹಾಗಾಗಿ ಭಕ್ತಾದಿಗಳು, ಸಾರ್ವಜನಿಕರು ಇನ್ನೂ 5 ಗಂಟೆ 6 ಗಂಟೆಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ಕೂಡ್ತಾರೆ. ಹಾಗಾದ್ರೆ ನೋಡೋಣ, ಮತ್ತೆ ಭ್ರಷ್ಟಾಚಾರ ಮಾಡ್ತಾ ಇರುತ್ತ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದೀನಿ. ಮತ್ತೆ ಬನ್ನಿ. ನೋಡಿ, ಕೇವಲ ಆಟಿಕೆ ಸಾಮಾನುಗಳು ಮಾತ್ರ ಅಲ್ಲ, ಇಲ್ಲಿ ಬೇರೆ ಬೇರೆ ಊರುಗಳಿಂದ ನಾವು ನೋಡ್ತಾ ಇರುವ ಹಾಗೆ ನಮ್ಮ ಕರ್ನಾಟಕ ಜಿಲ್ಲೆ, ಭಾರತ ದೇಶ ಅಂತ ಎಲ್ಲಾ ಕಡೆನೂ ಒಂದು ದುಡಿದು ತಿನ್ನುವಂತ ಜನ ಬರ್ತಾರೆ ಇಲ್ಲಿ. ಏಟು ತಮ್ಮ ಕೈಲಾದಷ್ಟು ಬಂಡವಾಳಗಳನ್ನು ಹಾಕಿ ಸ್ವಲ್ಪ ಸಂಪಾದನೆಯನ್ನು ಮಾಡಿ ಕುಟುಂಬವನ್ನ ನಿರ್ವಹಣೆ ಮಾಡುವಂತ ಒಂದು ವ್ಯವಸ್ಥೆ ಇದೆ ನೋಡಿ. ಇದು ಗಜೇಂದ್ರಗಡದಲ್ಲಿ ನಡೀತಾ ಇರುವಂತಹ ದುರ್ಗಾದೇವಿಯ ಜಾತ್ರೆ ಅಂತ ಹೇಳ್ಬೋದು. ಜಾತ್ರೆ ಅಂದಾಗ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಂದು ಊರಲ್ಲಿ ನಡೀತಾ ಇರುವಂತಹ ಜಾತ್ರೆ
ಯಾವುದೇ ರೀತಿಯಿಂದ ಇದರಲ್ಲಿ ಏನು ವಿಭಿನ್ನವಾಗಿ ಕಾಣಿಸ್ತಾ ಇಲ್ಲ. ಜಾತ್ರೆಯ ರೀತಿ ಜಾತ್ರೆ ಹೇಗೆ ಕಾಣಿಸ್ತಾ ಇದೆ. ಸೊ ನೋಡಿ ಇಲ್ಲೆಲ್ಲ ನೆರಳುಗಳನ್ನ ಮಾಡ್ಕೊಂಡು ಅಂಗಡಿ ಹಾಕಿದ್ರು. ಮಾಲಕರ ನಮಸ್ಕಾರ. ಏನ್ ಹೆಸರು ನಿಮ್ದು? ಹೆಸರು ಕೆಂಪಾನ ಯಾವ ಊರು? ರೋಣ ರೋಣ. ಅಂಗಡಿ ಯಾವಾಗ ಹಾಕಿದ್ರಿ ಇದನ್ನ? ನಿನ್ನೆ ಮೊನ್ನೆ ಹಾಕಿದ್ವಿ. ನೀವ್ ಮೊನ್ನೆ ಹಾಕಿದ್ರಿ. ಯಾರ ಅಧಿಕಾರಿಗಳು ಬರ್ತಾರ ಇಲ್ಲಿ? ಏನ್ ಯಾರು ಬಂದ ಗೊತ್ತಿಲ್ಲ. ಯಾರು ಬರೋದಿಲ್ಲ. ಯಾರು ಬರೋದಿಲ್ಲ. ಈ ಲೈಟಿಂಗ್ ವ್ಯವಸ್ಥೆ ಬಗ್ಗೆ ಲೈಟಿಂಗ್ ನಾಲ್ಕು ಕೊಟ್ಟಿವಿ ಸರ್. 400 ಕೊಟ್ರಿ? ಯಾವಾಗ ಕೊಟ್ರಿ? ಮೊನ್ನೆ ಕೊಟ್ಟಿವಿ. 400 ಅಂದ್ರೆ ಒಂದ್ ದಿನಕ್ಕ? ಒಟ್ಟ 5 ದಿವಸ. 5 ದಿವಸಕ್ಕೆ 400. ಯಾರ ಕೈ ಕೊಟ್ರಿ ನೀವು? ಅವ್ರು ಬಂದಾರ ಕೊಡ್ತೀವಿ. ಯಾರು ಬಂದ್ರು? ಒಟ್ಟ ಯಾರು ಕರೆಂಟರ್ ಬಂದಿದ್ರೆ ಅವ್ರ ಕೈ ಕೊಟ್ಟಿವಿ. ಕೇಳಿದ್ರೆ ಲೈಮನ್ ಯಾರು ಬಂದಿರ್ತ ಅವ್ರ ನಮ್ಮ ಮಂದಿ ಎಲ್ಲಾರು ಕೂಡಿಸಿ ಕೊಟ್ಟಿವ್ರಿ. ನೀವು ಒಬ್ರೇ ಹಿಂಗ್ ಕೊಟ್ಟಿದ್ದ? ಎಲ್ಲರೂ 400 ಕೊಟ್ಟಿದ್ದ? ಎಲ್ಲಾರು 400 ಕೊಟ್ರಿ. ನಿಮ್ಗೇನು ಪಾವತಿ ಗೀತಿ ಕೊಟ್ರ? ಏನಾದ್ರು ಪಾವತಿಗೆ ಏನ್ ಕೊಟ್ಟಿವಿ ಸರ್? ಏನು ಕೊಟ್ಟಿಲ್ಲ. ಏನು ಕೊಟ್ಟಿವಿ ಸರ್. ಸೊ ಸಾಕ್ಷ್ಯ ಚಿತ್ರ ಅಂತ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು ಬಂಧುಗಳೇ. ಸೊ 5 ದಿನಕ್ಕೆ 400 ರೂಪಾಯಿ, ಅಲ್ಲಿ ಒಂದು ದಿನಕ್ಕೆ 1,000 ರೂಪಾಯಿ. ಸೊ ನೋಡ್ತಾ ಇರುವಾಗೆ ಇಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ಎದ್ದು ಹೇಗೆ ಕಾಣಿಸ್ತಾ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ನಾವು ನೋಡಿರುವ ಹಾಗೆ ಬೇರೆ ಬೇರೆ ಅಂಗಡಿಗಳಿಂದ ಎಲ್ಲ ಅಂಗಡಿಗಳಿಂದ ಇಲ್ಲಿ ಈ ಭಾಗದಲ್ಲಿ ಇರುವಂತಹ ಎಲ್ಲ ಅಂಗಡಿಗಳನ್ನ 5 ದಿನಗಳ ಕಾಲ ಕರೆಂಟ್ ಅನ್ನ ಉರಿದ್ರೆ 400 ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆ ಇದೆ ಎಲ್ಲರಿಗೂ. ಸೊ ಇಲ್ಲಿ ಹೇಳ್ತಾರೆ 400 ರೂಪಾಯಿ ಕೊಟ್ಟಿವಿ ಸರ್, ಯಾವ್ದೇ ರೀತಿ ಪಾವತಿ ಇಲ್ಲ ಏನಿಲ್ಲ ಅಂತಂದು ಹೇಳ್ತಾ ಇದ್ರೆ. ಹಾಗೆ ಮತ್ತೆ ಇನ್ನು ನಮ್ಗೆ ಅನುಮಾನಾಸ್ಪದ ಅಂತಂದ್ರೆ ಇನ್ನೊಂದೆರಡು ಅಂಗಡಿ ನೋಡೋಣ. ಆಗಿದ್ರೆ ಅಧಿಕಾರಿಗಳು ಇದರತ್ತ ಗಮನ ಹರಿಸ್ತಾರೆ, ಆದ್ರೆ ತಮ್ಮ ಲಾಭಕ್ಕಾಗಿ ಮಾತ್ರ ಗಮನ ಅದನ್ನ ಹರಿಸ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿಂದ ನಾವು ನೋಡ್ತಿರುವಾಗ ಕೆಲವು ಕಡೆ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಇಲ್ಲಿ ಎಂತ ಅಧಿಕಾರಿಗಳು ಅಂದ್ರೆ ಹೇಳಿ ಇಲ್ಲ. ಬರ್ರಿ, ಯಾರು ಇವ್ರ? ನಮಸ್ಕಾರ ಮಾಲಕ್ರೆ, ನಿಮ್ಮ ಹೆಸರು? ನಮ್ಮ ಹೆಸರು ಭೀಮೇಶ್. ಭೀಮೇಶ್. ಯಾವ ಊರು? ಯಲಬುರ್ಗ ಸರ್. ಯಲಬುರ್ಗ. ಅಲ್ಲಿಂದ ಬಂದ್ರಿ? ಯಾವಾಗ ಹಾಕಿದ್ರಿ ಸ್ಟಾಲ್ ನೀವು? ಇದು ಮೊನ್ನೆ ಜಾತ್ರೆ ಸರ್, ಮೊನ್ನೆ ಬುಧವಾರ ದಿವಸ ಸರ್. ಬುಧವಾರ ಹಾಕಿದ್ರಿ. ಜಾಗ ಬಾಡಿಗೆ ಎಷ್ಟಿದೆ ಇದು? 1000 ರೂಪಾಯಿ ಸರ್. 1000 ರೂಪಾಯಿ. ಒಟ್ಟೆ 1000 ರೂಪಾಯಿ, ಒಂದ್ ದಿನಕ್ಕೆ 1000 ರೂಪಾಯಿ? 5 ದಿನಕ್ಕೆ ಸರ್. 5 ದಿನಕ್ಕೆ 1,000 ರೂಪಾಯಿ. ಕರೆಂಟ್ ಅದು? ಕರೆಂಟ್ 400 ರೂಪಾಯಿ ಸರ್. 5 ದಿನಕ್ಕೆ 400 ರೂಪಾಯಿ ಕೊಟ್ಟಿದ್ದೀರಾ ದುಡ್ಡು? ಕೊಟ್ಟಿವಿ ಸರ್. ಪಾವತಿ ಏನಾದ್ರು ಕೊಟ್ರ? ಇನ್ನೂ ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲ. ಎಲ್ಲರೂ 400 ರೂಪಾಯಿ ಕೊಟ್ಟಿದ್ರ? ಹ್ಞೂ ಸರ್. ಸರಿ. ಸೊ ನಾ ಆಗ್ಲೇ ಹೇಳಿದಿರೋ ಹಾಗೆ ಬಂಧುಗಳೇ, ಸಂಪೂರ್ಣವಾಗಿ ಈ ಒಂದು ಸ್ಥಳದಲ್ಲಿ ಏನಿರುವಂತ ಅಂಗಡಿ ಮುಕ್ಕಟ್ಟು ಎಲ್ಲ ಏನದವಲ್ಲ, ಸೊ ಎಲ್ಲರೂ 400 ರೂಪಾಯಿನೇ ಕೊಟ್ಟಿದ್ದು. ಇವರೆಲ್ಲ ದುಡ್ಕೊಂಡ್ ತಿನ್ನಕ್ ಬಂದಂತ ವ್ಯಕ್ತಿಗಳು, ಪಾಪ ಎಲ್ಲ ಕಷ್ಟಪಟ್ಟು ದುಡ್ಕೊಂಡ್ ತಿನ್ನಕ್ ಬಂದಂತ ವ್ಯಕ್ತಿಗಳು. ಆದ್ರೆ ಅಲ್ಲಿರುವಂತ ವ್ಯಕ್ತಿಗಳಿಗೆ ಯಾಕೆ ಈ ರೀತಿ ಭಿನ್ನಾಭಿಪ್ರಾಯ ಇದೆ? ಅವ್ರೇನಲ್ಲಿ ಬಂಗಾರ ಅಂಗಡಿ ಇಟ್ಟಾರ? ಅಲ್ಲಿ ಬಂಗಾರ ಅಂಗಡಿ ಇಟ್ಟಾರ ಅವರು? ಅಥವಾ ಏನ್ ದೊಡ್ಡ ಒಂದಕ್ಕೆರಡು ಗೋಲ್ಮಾಲ್ ಮಾಡ್ತಾ ಇದಾರ? ಅವ್ರು ಇವ್ರ ಹಂಗೆ ಅಲ್ಲ, ಒಂದು ಅಂಗಡಿ ಇಟ್ಕೊಂಡು 5 ದಿನಕ್ಕೆ 400 ರೂಪಾಯಿ ಪಡೆಯುವಂತವ್ರಿಗೆ ಒಂದು ದಿನಕ್ಕೆ 1,000 ರೂಪಾಯಿ ಪಡಿತಾ ಇದಾರಲ್ಲ ಅಧಿಕಾರಿಗಳು. ಇದು ಎಂತ ನ್ಯಾಯ? ಸಾರ್ವಜನಿಕರೇ ತಾವು ಇದನ್ನ ನೇರ ಪ್ರಸಾರದಲ್ಲಿ ತಾವು ನೋಡ್ತಾ ಇದ್ರಿ. ದಯವಿಟ್ಟು ಇಂತಹ ಅಧಿಕಾರಿಗಳು ಮಾಡ್ತಾ ಇರೋಂತ ಈ ಲುಚ್ಚ ಕೆಲಸಕ್ಕೆ ಏನಾದ್ರು ಕಮೆಂಟ್ ಮಾಡಿ, ಮತ್ತೆ ಮುಂದಿನಲ್ಲಿ ತೋರಿಸ್ತಾ ಇದೀನಿ. ಸೊ ಪ್ರತಿ ವರ್ಷ ಕೂಡ ಈ ಒಂದು ಜಾತ್ರೆ ತುಂಬಾನೇ ವಿಜೃಂಭಣೆಯಿಂದ ನಡೆಯುವಂತಹ ಜಾತ್ರೆ ಬಂಧುಗಳಿದು. ಸೊ ನಾವು ನೋಡ್ತಿರೋ ಹಾಗೆ ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನ ಆ ಭಾಗದಲ್ಲಿ ನಾವು ನೋಡಬಹುದು. 5 ದಿನಗಳ ಕಾಲ ನಿರಂತರವಾಗಿ ನಡೆಯುವಂತ ಒಂದು ಜಾತ್ರೆ ಇದು. ಪ್ರತಿ ವರ್ಷನೂ ಒಂದು ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ. ಮುಂಚೆ ಎಲ್ಲ ನಾವು ಬಾಲ್ಯದಲ್ಲಿ ಇರುವಾಗ ನೋಡ್ತಾ ಇರುವ ಹಾಗೆ ಆಟಿಕೆ ಸಾಮಾನುಗಳು ಇದೇ ಭಾಗದಲ್ಲಿ ಒಳಗಡೆ ಇತ್ತು. ಇತ್ತೀಚೆಗೆ ದಿನಗಳಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಅದಕ್ಕೆ ಅಂತಾನೆ ಒಂದು ಸ್ಥಳಗಳನ್ನ ಬೇರೆ ಕೊಟ್ಟಿದ್ದಾರೆ. ಯಾಕಂದ್ರೆ ಸಾರ್ವಜನಿಕರ ಒಂದು ಸಂದಣಿ ಜಾಸ್ತಿ ಇರೋದ್ರಿಂದ ಆ ಭಾಗದಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಕೊನೆಯ ಭಾಗದಲ್ಲಿ ನಿಮ್ಗೆ ದುರ್ಗಾದೇವಿಯ ಒಂದು ದೇವಸ್ಥಾನ ಹತ್ರ ನಾನು ಕರೆದು ಎಲ್ರಿಗೂ ಒಂದು ದರ್ಶನ ಮಾಡಿ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಮುಕ್ತಾಯ ಮಾಡಿದ ಮೇಲೆ ಅಧಿಕಾರಿಗಳ ಒಂದು ಏನು ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ರೆ ಅದರತ್ತ ನಾನು ಒಂದು ಕಂಪ್ಲೇಂಟ್ ಅನ್ನ ದೂರ ಮಾಡಿ ಲೋಕಾಯುಕ್ತರ ಕಡೆ ಗಮನಕ್ಕೆ ನಾನು ಮುಂದೆ ಹೆಜ್ಜೆ ಇಡ್ತಾ ಇದ್ದೀನಿ ಬಂಧುಗಳೇ. ಸೊ ಈಗ ನಾವು ನೋಡ್ತಾ ಇರುವ ಹಾಗೆ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಏನು ದೇವಿಗೆ ಬಲಿಯನ್ನು ಕೊಡ್ಲಿಕ್ಕೆ, ಕುರಿಗಳನ್ನ ಬಲಿಯನ್ನು ಕೊಟ್ಟು ಜಾತ್ರೆಯನ್ನ ಮಾಡ್ಲಿಕ್ಕೆ ಬರ್ತಾ ಇದ್ರು ಅಂತ ಒಂದು ಜನ ಇವತ್ತು ನಾವು ನೋಡ್ತಾ ಇರೋದು. ಸಾಯಂಕಾಲ ಆಗ್ತಾ ಇದ್ದ ಹಾಗೆ
ಊರಲ್ಲಿರುವಂತಹ ಜನ ಎಲ್ಲರೂ ಜಾತ್ರೆಯನ್ನ ಮಾಡ್ಲಿಕ್ಕೆ ಬರ್ತಾರೆ. ಸೊ ಈಗ ಸರಿ ಸುಮಾರು 90ರಷ್ಟು ಜನ ಇವತ್ತು ಬೇರೆ ಬೇರೆ ಊರಿಂದ ಬಂದಂತ ಭಕ್ತರ ಅಂತಾನೆ ಇವತ್ತು ನಾವು ಸ್ಪಷ್ಟವಾದ ರೀತಿ ಹೇಳ್ಬೋದು. ಬರ್ರಿ. ನಮಸ್ಕಾರ. ಹೇಳ್ರಿ ಸರ್. ಏನ್ ಹೆಸರು ನಿಮ್ದು? ಪಾಪಣ್ಣ. ಪಾಪಣ್ಣ. ಯಾವ ಊರಿಂದ ತಂದು? ಯಲಬುರ್ಗ. ಯಲಬುರ್ಗ. ಹಾ ಸರ್. ಅಂಗಡಿ ಸ್ಟಾಲ್ ಎಷ್ಟು ದಿನ ಆಯ್ತು? ಒಂದ್ 4 ದಿವಸ ಆಯ್ತು. 4 ದಿನ ಆಯ್ತ್ರಿ. ಹೆಂಗ್ ನಡೀತಾ ಇದೆ ವ್ಯಾಪಾರ? ಚಲೋ ಐತಿ. ಚಲೋ ಐತ್ರಿ. ನಿನ್ನೆ ಹೆಂಗಾಯ್ತು ವ್ಯಾಪಾರ ಎಲ್ಲ? ನಿನ್ನೆ ಸಾಧಾರಣ ಐತಿ ಸ್ವಲ್ಪ. ಚಲೋ ಐತಿ. ಯಾಕೆ ನಿನ್ನೆ ತೇರಲ್ಲ? ತೇರಲ್ಲ, ವ್ಯಾಪಾರ ಬಾಳ ಅಂಗಡಿ ಬಾಳ ಅದಾವಲ್ರಿ, ಗದ್ದ ಕಡಿಮೆ ಐತಿ ಸರ್. ಎಷ್ಟು ವರ್ಷ ಆಯ್ತು ನೀವು ಈ ಸ್ಟಾಲ್ ಇಲ್ಲಿ ಹಾಕ್ತಾ ಇದ್ದು? ಒಂದ್ 6-7 ವರ್ಷ ಆಯ್ತು ನಾವು ಆಗ. 6 ವರ್ಷ. ಇದು ಕರೆಂಟಿನ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ತೀವಿ? ಕರೆಂಟ್ ಬೇಸಿ ಐತ್ರಿ, ದಿನ 400 ರೂಪಾಯಿ ತಗೊಂತಾರೆ. ಒಂದ್ 5 ದಿವಸಕ್ಕೆ 400 ತಗೊಂತಾರೆ. 400 ರೂಪಾಯಿ ತಗೊಂತಾರೆ 5 ದಿವಸಕ್ಕೆ. ಏನ್ ಅವ್ರಲ್ಲಿ ಏನ್ ಕೊಡ್ತಾರ ಎಲ್ಲ ಇದನ್ನ? ಅವ್ರ ಲೈನ್ ಎಲ್ಲ ಅವ್ರ ಹೇಳ್ದಾರ. ಅವ್ರ ಸೊ ಇಷ್ಟು ವರ್ಷ ನೀವು ಹಾಕೊಂಡ್ ಬಂದ್ರಿ, ಯಾವ್ದೇ ರೀತಿ ತೊಂದರೆಗಳು ಏನಾಗಿಲ್ಲ? ಏನ್ ತೊಂದ್ರೆ ಇಲ್ಲ. ಏನ್ ತೊಂದ್ರೆ ಏನ್ ತೊಂದ್ರೆ. ಹೇಳ್ರಿ. ನಿಮ್ಮ ಹೆಸರು? ಮಾರುತಿ ಡಿ ಬೋವಿ ಅಂತೇಳಿ. ಮಾರುತಿ ಡಿ ಬೋವಿ ಅಂತೇಳಿ. ಯಾವ ಊರು ತಮ್ದು? ನಮ್ದು ಕುಷ್ಟಗಿಯಿಂದ ಬಂದಿದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ಕೊಪ್ಪಳ ಜಿಲ್ಲಾ. ಸಂತೋಷ, ತುಂಬಾ ಸಂತೋಷ. ಹೇಳಿ ಗುರುಗಳ, ಏನು ಏನಿಲ್ಲ, ಹೇಳಕ್ ಇಷ್ಟಪಡ್ತೀರಿ? ಈ ಜಾತ್ರಾ ಸಂಭ್ರಮ ಅನ್ನೋಕ್ಕಿಂತ ನಾನು ವಿಶೇಷವಾಗಿ ಏನ್ ಹೇಳ್ಬೇಕಂದ್ರೆ, ಪ್ರತಿ ವರ್ಷ ಜನಸಂಖ್ಯೆ ಜಾಸ್ತಿ ಬರುತ್ತೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಯಾಕಂದ್ರೆ ಭಕ್ತಾದಿಗಳ ಮನಸ್ಸಲ್ಲಿ ಐತಲ್ಲ, ತಾಯಿ ಮೇಲೆ ಇರುವಂತ ಭಕ್ತಿ ಕಡಿಮೆ ಆಗಿಲ್ಲ, ಅವ್ರ ಮೇಲೆ ಇಟ್ಟ ನಂಬಿಕೆ ಕಡಿಮೆ ಆಗಿಲ್ಲ. ಅದಕ್ಕೋಸ್ಕರ ನಾ ಏನ್ ಹೇಳೋದಂದ್ರೆ, ಪ್ರತಿಯೊಬ್ರು ಕೂಡ ಇಲ್ಲಿ ಬಂದು ದಯವಿಟ್ಟು ಯಾರು ಕೆಟ್ಟದ್ ಮಾಡ್ಬೇಡಿ. ಎಲ್ಲಿ ಬೇಕಲ್ಲಿ ನಿಮ್ಮ ಕೆಟ್ಟ ಶಬ್ದಗಳನ್ನ ಮಾತಾಡ್ಬೇಡ್ರಿ. ಎಲ್ಲಾ ಹೆಣ್ಮಕ್ಳು ಒಂದೇ ರೀತಿಯಿಂದ ನೋಡ್ಕೋಬೇಕು ದಯವಿಟ್ಟು. ಯಾಕಂದ್ರೆ ಪ್ರತಿಯೊಂದು ಹೆಣ್ಮಕ್ಳು, ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ. ದಯವಿಟ್ಟು ನಿನ್ನೆ ಒಂದು ನಾನು ಘಟನೆ ನೋಡಿದ್ದೆ. ಒಬ್ಬ ಹುಡುಗ ಒಂದ್ ಹುಡುಗಿನ ಕರ್ಸಕ್ ಕುಂದಿದ್ದ ಇಲ್ಲೇ ಜಾತ್ರೆಯಲ್ಲಿ. ಅದಕ್ಕೋಸ್ಕರ ನಾ ಏನ್ ಅನ್ಕೊಂದಿನಿ, ನಮ್ಮ ಮನೆಯಲ್ಲಿ ಅಕ್ಕಂಗಿರ್ ಇರ್ತಾರ, ಯಾವ್ದೇ ರೀತಿಯಿಂದ ಆ ರೀತಿ ಮಾಡ್ಬಾರ್ದು ಅಂತೇಳಿ ನಾನು ದಯವಿಟ್ಟು ಕಳಕಳಿಯಿಂದ ಕೇಳ್ಕೊಂತೀನಿ. ಅಮ್ಮನ ಜಾತ್ರೆಗೆ ಬಂದಿರ್ತೀವಿ, ಚಂದಾಗಿ ಹೋಗ್ಬೇಕು ಅಷ್ಟೇ. ನಾನು ಬರಕುಂತು ಒಂದು ಸುಮಾರು ಏನಿಲ್ಲ ಅಂದ್ರೂ ಈಗ 15 ವರ್ಷ ಆಯ್ತು ನಾ ಬರಕುಂತು. ನಾವು ಹುಡುಗಿಯಿಂದ ಬಂದಿರ್ತಾರೆ, ಇಲ್ಲೇ ಬರ್ತೀನಿ. ಇಲ್ಲಿ ಸುಮಾರು ಯಮನೂರ್ ಗೋವಿ ಇರ್ಬೋದು, ನಾಗರಾಜ್ ಗೋವಿ ಇರ್ಬೋದು, ಸುಮಾರು ಜನರು ಒಳ್ಳೆ ಕೆಲಸ ಮಾಡ್ತಿರ್ತಾರ. ಪೂಜಾರರು ಕೆಲಸ ಮಾಡ್ತಿರ್ತಾರ, ಕಮಿಟಿ ಅಧ್ಯಕ್ಷರು, ದುರ್ಗಾದೇವಿ ಕಮಿಟಿ ಅಧ್ಯಕ್ಷರು ಎಲ್ಲಾ ರೀತಿಯಿಂದ ಒಳ್ಳೇದ್ ಮಾಡ್ತಿರ್ತಾರ. ಎಲ್ರಿಗೂ ಒಳ್ಳೇದಾಗ್ಲಿ. ಈ ಕಮಿಟಿಯಿಂದ ಐತಲ್ಲ, ನಾ ತಿಳ್ಕೊಳ್ಸೋದಂದ್ರೆ, ಸ್ವಚ್ಛತೆ ಕಾಪಾಡಿ, ಪರಿಸರ ಉಳಿಸಿ ಅಷ್ಟೇ. ಇಷ್ಟೇ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ತುಂಬಾ ಒಳ್ಳೆಯ ಒಂದು ಸಂದೇಶವನ್ನ ಕೂಡ ಇವ್ರು ಹೇಳಿದ್ರು. ಜಾತ್ರೆ ಅಂತಂದ್ಮೇಲೆ ಅಲ್ಲಿ ಒಂದ್ ಸ್ವಲ್ಪ ಗಲೀಜಾಗೋದು ಸಹಜ, ಈ ಪುಡಾರಿಗಳು ಬರೋದು ಸಹಜ, ಕುಟುಂಬಗಳು ಬರೋದು ಸಹಜ. ಆದ್ರೆ ಎಷ್ಟೋ ಜನ ತಂದೆ ತಾಯಿಯರು ತಮ್ಮ ಮಕ್ಕಳ ಭವಿಷ್ಯ ಒಳ್ಳೇದಾಗ್ಲಿ ಅಂತ, ರೂಪಿಸ್ಲಿ ಅಂತಂದ್ರೆ ತಂದೆ ತಾಯಿ ಹತ್ರ ಕೇಳ್ಕೊಳಕ್ ಬರ್ತಾರೆ. ಆದ್ರೆ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ, ಹುಡುಗಾಟ ಬುದ್ಧಿ, ಏನೋ ಒಂದು ಚುಡಾಯಿಸೋದು, ಹುಡುಗಿಯರನ್ನ ಚುಡಾಯಿಸೋದು ಅಂತ ಒಂದು ಕೆಲ್ಸಗಳನ್ನ ಇಲ್ಲಿ ಮಾಡ್ಬಾರ್ದು. ಯಾರು ಹುಡುಗಿ ಚುಡಾಯಿಸುವಂತ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಬರುವಂತ ಎಲ್ಲಾ ಭಕ್ತಾದಿಗಳಿಗೆ ಏನಾಗುತ್ತೆ ಅಂತಂದ್ರೆ ಮನರಂಜನೆ ಮಾಡುವಂತ ಅವಕಾಶ ಸಿಗೋದೇ ಇಲ್ಲ. ಜೊತೆಗೆ ಏನಾಗುತ್ತೆ ಅಂದ್ರೆ ಪೊಲೀಸ್ ಇಲಾಖೆಯವರು ಬಂದು ಏನಾದ್ರೂ ತೊಂದರೆ ಮಾಡುವಂತ ಚಾನ್ಸಸ್ ಇರ್ತವೆ, ಹೊಡೆಯೋದು ಬಡಿಯೋದು, ಅವ್ರ ಮೇಲೆ ಕೇಸ್ ಮಾಡುವಂತದ್ದಾಗ್ತವೆ. ದಯವಿಟ್ಟು ಅಂತ ಘಟನೆಗಳು ಆಗದೆ ಇರುವ ಹಾಗೆ ನೋಡ್ಕೊಳ್ಳಿ. ಹೇಳಿ. ಪ್ರೀತಿ ಮಾಡಿ, ಬೇಡ ಅಂತಿಲ್ಲ, ಆದ್ರೆ ಅವ್ರಿಗೆ ಇಷ್ಟ ಇದ್ರೆ ಮಾಡಿ. ಓಕೆ. ಈಗ ನೀವು 400 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಮುಂಚೆ ಏನಾದ್ರು ಅರ್ಜಿ ಕೊಟ್ಟಿದ್ರ? ಏನಿಲ್ರಿ, ಆಗ ಸುಮ್ನೆ ಕಾಮನ್ ಆಗಿ ಇಸ್ಕೊಂಡ್ ಹೋಗ್ತಾರ, ಹಾಕ್ತಾರ, ಕರೆಂಟ್ ಹೋಗ್ತಾರ, ಇಷ್ಟ. ತಾವಾಗಿ ಬರ್ತಾರ? ಬರ್ತಾರೆ. ನಾವು ಕರೆಂಟ್ ಕೇಳ್ತೀವಿ, ಇಷ್ಟ ಅಂತ ಹೇಳಿ ಕೊಡ್ತೀವಿ. ತಾವಾಗಿ ಬರ್ತಾರೆ? ಇಲ್ಲ ಅರ್ಜಿ ಏನಿರಲ್ರಿ, ನಮ್ಗೆ ಏನ್ ರಿಸಿಟ್ ಗೀಸ್ ಕೊಡಲ್ರಿ. ಒಂದ್ ಅಂಗಡಿಗೆ ಇಷ್ಟ ಅಂತ ಕೊಡ ಅಂತ ಹೇಳ್ತಾರ, ಕೊಟ್ಟಿರ್ತೀವಿ 400 ರೂಪಾಯಿ. ಬಂಧುಗಳೇ, ಇದಕ್ಕಿಂತ ಬೇರೆ ಸಾಕ್ಷಿಗಳು ಬೇಡ ಅಂತ ನಾನು ಅನ್ಕೋತೀನಿ. ಅಧಿಕಾರಿಗಳು ಎಷ್ಟು ಲುಚ್ಚ ಕೆಲಸಗಳನ್ನ ಮಾಡ್ತಾ ಇದಾರೆ. ಒಂದು ಅಂಗಡಿಗೆ ಒಂದು ನ್ಯಾಯ, ಮತ್ತೊಂದು ಅಂಗಡಿಗೆ ಮತ್ತೊಂದು ನ್ಯಾಯ ಅನ್ನೋ ರೀತಿಯೊಳಗೆ ಅಧಿಕಾರಿಗಳು ಹೇಗೆಲ್ಲ ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾನು ಎಲ್ಲ ಅಂಗಡಿಗಳನ್ನ ಭೇಟಿಯನ್ನ ನೀಡಿ ಅವ್ರ ಸ್ವತಃ ಬಾಯಿಂದ ಕೇಳ್ಕೊಂಡು ನಾನು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ನಾನು ದೇವಿಯ ಒಂದು ದರ್ಶನವನ್ನು ಮಾಡ್ತೀನಿ ದೂರದಿಂದ. ಜನಸಂದಣಿ ಹೆಚ್ಚಾಗಿರೋದ್ರಿಂದ ದೂರದಿಂದಾನೇ ತೋರ್ತೀನಿ ಬಂಧುಗಳೇ.
ನೀವು ಯಾವುದೇ ಊರಲ್ಲಿ ಇರಿ, ಯಾವುದೇ ರಾಜ್ಯದಲ್ಲಿ, ಯಾವುದೇ ದೇಶದಲ್ಲಿ ಇರಿ, ನಾವ್ ಇವತ್ತು ತೋರ್ತಾ ಇರೋದು ನೇರ ಪ್ರಸಾರದಲ್ಲಿ ತೋರ್ತಾ ಇದೀವಿ. ದೇವಿಯ ದರ್ಶನವನ್ನ ಮಾಡೋಣ ಬನ್ನಿ. ಸುಮಾರು ವರ್ಷಗಳಿಂದ, ಸುಮಾರು ನೂರಾರು ವರ್ಷಗಳಿಂದನೂ ಜಾತ್ರೆಗಳು ನಾವು ಆಚರಣೆಯನ್ನ ಮಾಡ್ತಾ ಇದೀವಿ. ಸೊ ಇಲ್ಲಿ ವಿಶೇಷ ಮತ್ತೆ ನಾನು ಹೇಳ್ತಾ ಇರೋ ಹಾಗೆ ಗಜೇಂದ್ರಗಡ ಪಟ್ಟಣದಲ್ಲಿ ಎರಡು ಜಾತ್ರೆಗಳು ನಡೀತವೆ. ಒಂದು ಫೆಬ್ರವರಿ ಒಳಗೆ, ಇನ್ನೊಂದು ಮಾರ್ಚ್, ಈ ರೀತಿ ಒಂದು ನಡೀತೆ. ಒಂದು ದುರ್ಗಾದೇವಿಯ ಜಾತ್ರೆ 5 ದಿನಗಳ ಕಾಲ ನಿರಂತರವಾಗಿ, ಮತ್ತೊಂದು ಜಾತ್ರೆ ಶ್ರೀ ದಕ್ಷಿಣ ಕಾಶಿ ಕಾಲಕಾಲೇಶ್ವರ ಅಂತ ದೇವಸ್ಥಾನ ಅಂತ ಹೇಳ್ಬೋದು, ಒಂದು ಬೆಟ್ಟದಲ್ಲಿದೆ ಅಂತ ಒಂದು ದೇವಸ್ಥಾನದ ಜಾತ್ರೆ ಕೂಡ 5 ದಿನಗಳ ಕಾಲ ನಿರಂತರವಾಗಿ, ಇದಕ್ಕಿಂತನೂ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ನಡೆಯುತ್ತಂತಾನೆ ಹೇಳ್ಬೋದು ಬಂಧುಗಳೇ. ಸೊ ಈ ರೀತಿ ಸಣ್ಣ ಪುಟ್ಟ ಅಂಗಡಿಗಳನ್ನ ಪಾಪ ಹಾಕೊಂಡು ಕೂತಿರ್ತಾರೆ. ಅವ್ರಿಗೆ ಯಾವುದೇ ರೀತಿಯಿಂದ ಇವ್ರಿಗೆ ಕರೆಂಟಿನ ಅವಶ್ಯಕತೆ ಇರೋದಿಲ್ಲ. ಆದ್ರೂ ಕೂಡ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಮೇಲೆ ಕೆಲವೊಂದು ಸಂದರ್ಭದಲ್ಲಿ ದಬ್ಬಾಳಿಕೆ ಮಾಡುವಂತ ಪ್ರಸಂಗ ಬರ್ತದೆ. ತಪ್ಪು ಅವ್ರದ್ದು ಅಲ್ಲ, ಜನಸಂದಣಿ ಹೆಚ್ಚಾಗಿರೋದ್ರಿಂದ ಸಾರ್ವಜನಿಕರು ನೂಕುನುಗ್ಗಲು ಮಾಡಿದ್ರೆ ಅಂತಂದ್ರೆ ಅವ್ರಿಗೂ ಹಾನಿ ಉಂಟಾಗಬಹುದು, ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಅಂತಂದು ಅವರು ಕೂಡ ಎಬ್ಸುವಂತ ಒಂದು ಕಾರ್ಯವನ್ನು ಮಾಡ್ತಾರೆ. ಸೊ ಇಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ನೋಡಿರುವ ಹಾಗೆ ಒಂದು ಅನೌನ್ಸ್ಮೆಂಟ್ ಎಲ್ಲ ಕಡೆನೂ ಇದ್ದೇ ಇರುತ್ತೆ ಬಂಧುಗಳೇ. ಯಾಕಂದ್ರೆ ಸಾರ್ವಜನಿಕರು ಎಲ್ಲರೂ ಒಂದೇ ರೀತಿಯಿಂದ ಒಂದು ಸಮಾನಕರ ಮನಸ್ಸಿನಿಂದ ಇರೋದಿಲ್ಲ. ಮಕ್ಕಳನ್ನ ಕಳ್ಕೊತಾರೆ, ಮೊಬೈಲ್ ಅನ್ನ ಕಳ್ಕೊಂತಾರೆ, ಅಥವಾ ಯಾರೋ ಒಂದು ದರ್ಶನಕ್ಕೆ ಸರಿಯಾದ ರೀತಿ ಇಲ್ಲ, ದರ್ಶನಕ್ಕೆ ನೀರು ಕೊಡೋದಿಲ್ಲ. ಹಾಗಾಗಿ ಅಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡುತ್ತೆ, ಅದನ್ನೆಲ್ಲ ಸ್ಪಷ್ಟವಾದ ರೀತಿಯಲ್ಲಿ ಹೇಳ್ತಾರೆ. ಇದು ನೋಡಿ ನಾವು ಹೇಳುವ ಹಾಗೆ. ಸೊ ಇದು ಅದು ಬಲಿ ಕೊಡೋದಲ್ಲ ಅದು ಸ್ಥಳ. ಹಾ, ನಾನು ಆವಾಗಲೇ ಹೇಳಿರುವ ಹಾಗೆ ಬಂಧುಗಳೇ, ಈ ಒಂದು ದೇವಸ್ಥಾನದಲ್ಲಿ ನೂರಾರು ಕುರಿಗಳನ್ನ ಬಲಿಯನ್ನ ಕೊಡುವಂತ ಸಂಪ್ರದಾಯ ಇಲ್ಲಿದೆ. ಹಾಗೆ ಎಲ್ಲಿ ಕೊಡ್ತಾರೆ ಬಲಿಗಳನ್ನ? ಈ ಜಾಗದಲ್ಲಿ ನೋಡಿ, ಈ ಒಂದು ಸ್ಥಳದಲ್ಲಿ ಬಲಿಯನ್ನ ಕೊಡುವಂತ ಒಂದು ವ್ಯವಸ್ಥೆ. ಇದು ದೇವಸ್ಥಾನ ಮುಖ್ಯ ದ್ವಾರ ಆ ಕಡೆ ಇದೆ ಮತ್ತೊಂದು. ಸೊ ನೋಡಿ ಎಲ್ಲವನ್ನ ಹೇಗೆ ಎಲ್ಲ ಮುಗಿಸ್ತಾ ಇದ್ರೆ, ಬಲಿಯನ್ನು ಕೊಟ್ಟ ನಂತರ ಏನು ರಕ್ತವನ್ನ ಆ ತಾಯಿಗೆ ಅರ್ಪಣೆಯನ್ನು ಮಾಡ್ತಾರೋ ಅದನ್ನ ಯಾರು ಅದನ್ನ ತುಳಿಯಲಿ ಅಂತ ಅದನ್ನ ಮತ್ತೆ ಏನ್ ದಮನ ಮಾಡ್ತಾ ಇದ್ರೆ ಮುಚ್ಚ ಹಾಕ್ತಾ ಇದಾರೆ ಅದು. ಸೊ ನಾವು ನೋಡಿರುವ ಹಾಗೆ ಹೇಳ್ತಾರೆ. ಹೇಳಿ, ಇದ್ರ ಬಗ್ಗೆ ಹೇಳ್ರಿ. ಪ್ರತಿ ವರ್ಷ ದುರ್ಗಾದೇವಿ ದೇವಸ್ಥಾನದ ಪ್ರಕಾರ ಅವ್ರ ತವ್ರ ಮನೆ ಮುದಳಿಂದ್ರ ಪ್ರತಿ ವರ್ಷ ಬರ್ತಾರೆ. ಈ ತಗ್ಗ ಅವರೇ ತೆಗೆದು, ಅಂದ್ರೆ ಜಾತ್ರೆ ಹಿಂದಿನ ದಿನ ಅವರೇ ತೆಗೆದು, ಅವ್ರೈತಲ್ಲ ಜಾತ್ರೆ ತೆಗೆದು ಅವ್ರು ಮೊದಲೇ ಭೇಟಿಯಾಗಿಂದ ಪ್ರತಿಯೊಬ್ಬರು ಭೇಟಿ ಮಾಡ್ಬೇಕು. ಅದು ದುರ್ಗಾದೇವಿ ದೇವಸ್ಥಾನದ ಪ್ರಕಾರ. ಅದು ಇಷ್ಟ ನಾ ಹೇಳಿದ್ದೆ, ನಾ ತಿಳ್ಕೊಂಡ ಪ್ರಕಾರ ಇಷ್ಟೇ ನಾನು ಮಾತು ಮಾಡ್ತೇನೆ. ಜೈನ್ ಕರ್ನಾಟಕ. ಕೊನೆಯದಾಗಿ ಮತ್ತೆ ನಾವು ದೇವಸ್ಥಾನದ ಒಂದು ದೂರದಿಂದ ಒಂದು ದರ್ಶನ ಮಾಡ್ಸೋಣ ಬನ್ನಿ ಬಂಧುಗಳೇ. ಸೊ ಇಲ್ಲಿಂದ ನನ್ನ ಮಾತುಗಳು ಸ್ಪಷ್ಟವಾಗಿ ಬರದೇ ಇರಬಹುದು, ಆದ್ರೆ ನೇರವಾಗಿ ದೃಶ್ಯವನ್ನು ತೋರಿಸಬಹುದು ಬಂಧುಗಳೇ ನಾನು ಅಷ್ಟೇ. ದೇವಿ ಬೇಕಾದಂತ ಕಾಯಿ, ಕರ್ಪೂರ, ಹಣ್ಣು, ಕುಂಕುಮ, ಭಂಡಾರ ಎಲ್ಲವನ್ನು ಇಲ್ಲಿ ಹಚ್ತಾ ಇದ್ದಾರೆ ನೋಡಿ. ಆ ದೇವಿಗೆ ಎಲ್ಲವನ್ನು ಅರ್ಪಣೆ ಮಾಡ್ಲಿಕ್ಕಂತ ದೇವಸ್ಥಾನ ಎಷ್ಟೊಂದು ಸುಂದರವಾದ ರೀತಿಯಲ್ಲಿ ಅಲಂಕಾರವನ್ನ ಮಾಡಿದ್ದಾರೆ ಅಂತ. ಸೊ ವಿಶೇಷವಾಗಿ ಇಲ್ಲಿ ನಾವು ಹೇಳುವಾಗೆ ಪ್ರತಿ ಒಂದು ಜಾತ್ರೆಯಲ್ಲಿ ಒಂದು ತೇರು ಅಂತ ಇರುತ್ತೆ. ಆದ್ರೆ ವಿಶೇಷವಾಗಿ ಇಲ್ಲಿ ನೋಡಿ ಎಷ್ಟೊಂದು ತೇರುಗಳು ಇದಾವೆ ನೋಡಿ ಬನ್ನಿ. ಇದು ತೇರು 1 ನೋಡಿ, 2 ನೋಡಿ. ಈ ದೇವಿ ಶ್ರೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ದೇವತೆ ಅಂತ ಹೇಳ್ಬೋದು, ದುರ್ಗಾದೇವಿ. ಇದು ರಾಮ, ಲಕ್ಷ್ಮಣ, ಸೀತಾ ಎಲ್ಲರೂ ಈ ಒಂದು, ಮತ್ತೆ ನೋಡಿ ವಿಷ್ಣುವಿನ ಅವತಾರ ಎಲ್ಲರೂ ಕೂಡ ಇಲ್ಲಿದ್ದಾರೆ. ಗಣಪತಿ ಇದ್ದಾರೆ ಒಂದೊಂದು ತೇರಲ್ಲಿ ವಿಶೇಷವಾಗಿ ನೋಡಬಹುದು ಬಹುಶಃ. ಸೊ ತಮ್ಗೆ ಯಾರಿಗೂ ನೋಡಕ್ಕೆ ಅವಕಾಶ
ಸಿಗಲ್ಲ ಅಂತ ನೋಡ್ಬೋದು. ಉಗ್ರ ನರಸಿಂಹನ ಅವತಾರ ಕೂಡ ಇಲ್ಲಿದೆ. ಉಗ್ರ ನರಸಿಂಹನ ಅವತಾರ ನೋಡಿ, ಸರಸ್ವತಿ, ಲಕ್ಷ್ಮಿ ಎಲ್ಲರೂ ಕೂಡ ಇಲ್ಲಿದ್ದಾರೆ. ಸೊ ನಾವು ಒಂದೊಂದು ದೇವರನ್ನ ಭೇಟಿ ಆಗ್ಲಿಕ್ಕೆ ಒಂದೊಂದು ದೇವಸ್ಥಾನಕ್ಕೆ ಹೋಗುವ ಅವಶ್ಯಕತೆ ನಮಗಿಲ್ಲ. ಈ ಒಂದು ತೇರಲ್ಲಿ ಎಲ್ಲಾ ದೇವರ ದೇವತೆಗಳು ನಾವು ಇದು ಒಟ್ಟಾರೆಯಾಗಿ ನಾವು ನೋಡುವಂತ ಒಂದು ಅದೃಷ್ಟ, ಒಂದು ಭಾಗ್ಯ ಅಂತ ಅವರೆಲ್ಲ ಒಂದು ಆಶೀರ್ವಾದ ಪಡೀಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಅಂತ ನಾವು ಹೇಳ್ಬೋದು. ನೋಡಿ, ಇವು 5 ತೇರುಗಳನ್ನ. ಸೊ ಒಂದು ತೇರು ಹೇಗೆ ಹೋಗ್ತೋ, ಮುಖ್ಯವಾಗಿ 5 ತೇರುಗಳನ್ನ ನಿರಂತರವಾಗಿ ಸಾಕ್ತವೆ. ಅಲ್ಲಿ ಒಂದು ದೇವಿಯ ಪಾದಗಟ್ಟೆ ಇದೆ. ಆ ಪಾದಗಟ್ಟೆಯನ್ನು ಮುಟ್ಟಿ ಮತ್ತೆ ಈ 6 ತೇರುಗಳನ್ನ ಮತ್ತೆ ತಿರ್ಗಾ ಇದೇ ಒಂದು ಸ್ಥಳಕ್ಕೆ ಬಂದು ನಿಲ್ಲುವಂಥದ್ದು. ಸಂಪ್ರದಾಯ ಪ್ರಕಾರ ಇಲ್ಲಿ ನಾವು ಒಂದೊಂದು ರಾಜ್ಯದಲ್ಲಿ, ಒಂದೊಂದು ಜಿಲ್ಲೆಯಲ್ಲಿ ಉತ್ತಕ್ಕಿಯನ್ನ ಹಾಕ್ತಾರೆ, ಹಣ್ಣು ಹಂಪಲುಗಳನ್ನ ಹಾಕ್ತಾರೆ, ಬಾಳೆಯನ್ನ ಹಾಕ್ತಾರೆ, ಕಬ್ಬುಗಳನ್ನ ಹಾಕ್ತಾರೆ. ಆದ್ರೆ ಇಲ್ಲಿ ವಿಶೇಷವಾಗಿರುವಂತದ್ದು ಉತ್ತತ್ತಿ ಮಾತ್ರ ಇಲ್ಲಿ ಹಾಕುವಂತ ಒಂದು ಪದ್ಧತಿ ಅಂತ ಹೇಳ್ಬೋದು. ಇದು ದೇವಸ್ಥಾನ ಶ್ರೀ ಹಿರೇದುರ್ಗಾದೇವಿ ಟ್ರಸ್ಟ್ ಕಮಿಟಿ ಕೂಡ ಅಂತ ಇಲ್ಲಿ ಮಾಡಿದರೆ. ಇದು ಇವತ್ತಿನ ವಿಶೇಷವಾದ ವರದಿ. ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಇರುವಂತ ವಿಶೇಷವಾದ ವರದಿ ಅಂತಾನೆ ಹೇಳ್ಬೋದು. ಹಾ, ಸೊ ನಾವು ನೋಡಿರುವ ಯಾವಾಗ್ಲೇ ಪ್ರಮುಖವಾಗಿ ನಾವು ಗಜೇಂದ್ರಗಡದಿಂದ ಕುಷ್ಟಗಿ ರೋಡ್ಗೆ ಹೋಗುವಂತ ಒಂದು ಹೆದ್ದಾರಿಯಿಂದ ಆ ಭಾಗದಲ್ಲಿ ಒಂದು ನಾವು ನೋಡಿದ್ವಿ. ಒಂದು ಆ ಭಾಗದಿಂದ ಅದು ಹೊರಗಿನಿಂದ ಬರುವಂತದ್ದು. ಇದು ಊರಲ್ಲಿ ಬರುವಂತ ಒಂದು ಮುಖ್ಯ ರಸ್ತೆ ಅಂತಾನೆ ಹೇಳ್ಬೋದು. ಎಲ್ಲರೂ ಊರನ್ನ ಜನ ಬರುವಂತ ಮುಖ್ಯ ರಸ್ತೆ ಅಂತಾನೆ ಹೇಳ್ಬೋದು ಇದನ್ನ. ಸೊ ವಿಶೇಷವಾಗಿ ಜಾತ್ರೆ ಅಂತಂದಾಗ ಸೊ ನಾವು ಬಜೆಯನ್ನ ನೋಡಿದಾಗ ಬಾಯಲ್ಲಿ ನೀರು ಬರುವಂತ ಒಂದು ಪ್ರತಿಯೊಂದು ಬಜೆಯನ್ನ ಹಾಕ್ತಾರೆ. ಹೆಣ್ಮಕ್ಳಿಗೆ ಅಂತ ತವ್ರ ಮನೆಯಿಂದ ಬಂದವರು ಎಲ್ಲರೂ ಹಸಿರು ಬಳೆಗಳನ್ನ ಹಾಕುವಂತ ಸಂಪ್ರದಾಯ ಕೂಡ ಇಲ್ಲಿ ನಡೀತಾ ಇದೆ. ಜೊತೆಗೆ ಏನು ನಾವು ಯಲ್ಲಮ್ಮನ ಗುಡ್ಡಕ್ಕೆ ನಾವು ಪ್ರತಿಯೊಬ್ಬರು ಬಂಡಿಯನ್ನ ಕಟ್ಟಿಕೊಂಡು ಎತ್ತನ್ನ ತಗೊಂಡು ಬರ್ತಾ ಇದ್ರಲ್ಲ, ಹಾಗೆ ಸಂಪ್ರದಾಯ ಕೂಡ ಇಲ್ಲೂ ಕೂಡ ಬಂಡಿಯನ್ನ ತೆಗೆದುಕೊಂಡು ಬಂದರೆ. ನಿನ್ನೆ ತಾನೇ ನೋಡಿರುವ ಹಾಗೆ ಸಾಕಷ್ಟು ರೀತಿಯಾಗಿ ಟ್ರ್ಯಾಕ್ಟರ್ ಜನ ತುಂಬಿ ತುಂಬಿ ಸಾಗರವಾಗಿ ಬಂದಿತ್ತು ಇಲ್ಲಿ. ಎಲ್ಲರೂ ನಿನ್ನೆ ತಾನೇ ಟ್ರ್ಯಾಕ್ಟರ್ ಇಂದ ಎಷ್ಟೋ ಜನ ಹೋಗಿದ್ದಾರೆ. ಸೊ ನಿನ್ನೆ ನಾನು ಈ ಒಂದು ವಿಡಿಯೋನ ನೇರ ಪ್ರಸಾರ ಮಾಡಬೇಕಾಗಿತ್ತು. ಯಾಕಂದ್ರೆ ಜನಸಂದಣಿ ಹೆಚ್ಚಾಗಿರೋದ್ರಿಂದ ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಅವಕಾಶ ಸಿಗೋದೇ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಸ್ವಲ್ಪ ಜನಸಂದಣಿ ಕಡಿಮೆ ಇದ್ದ ಕಾರಣಕ್ಕಾಗಿ ನಾವು ಸ್ಪಷ್ಟವಾದ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು ಅನ್ನೋದಕ್ಕೆ ಇವತ್ತು ನಾವು ವಿಡಿಯೋನ ಮಾಡಿದ್ವಿ ಬಂಧುಗಳೇ. ಸೊ ಇಲ್ಲಿ ಮುಖ್ಯವಾಗಿ ನಾನು ಅವಾಗ್ಲೇನೆ ಬರ್ಬೇಕಾದ್ರೆ ನೋಡಿದೆ, ನಾನು ಈ ಭಾಗದಲ್ಲಿ ಕೂಡ ವಿದ್ಯುತ್ ಅನ್ನ ಬಳಕೆ ಮಾಡುವಂತ ಒಂದು ಆಟಿಕೆ ಸಾಮಾನುಗಳು. ಇವ್ರಿಗೂ ನಾನು ಅವಾಗಲೇ ಕೇಳಿದೆ, ನೀವು ಕರೆಂಟ್ ಬಿಲ್ ಹೇಗೆ ಅಂತಂದ್ರು. ನಾವು ಕರೆಂಟ್ ಬಿಲ್ ನಮ್ಗೆ ಯಾರು ಕೇಳಕ್ಕೆ ಬಂದೇ ಇಲ್ಲ ಅಂತಾನೆ ಹೇಳಿದ್ರು ಸ್ಪಷ್ಟವಾದ ರೀತಿ. ಅಧಿಕಾರಿಗಳು ಇದುವರೆಗೂ ಬಂದಿಲ್ಲ, ಯಾರು ಬಂದಿಲ್ಲ ನಮ್ ಕರೆಂಟ್. ಹಾಗಿದ್ರೆ ಬಂದಿಲ್ಲ ಅಂತ ಇವ್ರನ್ನ ಯಾಕೆ ಸುಮ್ಮನೆ ಬಿಟ್ರಿ? ಅವ್ರನ್ನ ಯಾಕೆ ಲೈನ್ ಕಟ್ ಮಾಡಿದ್ರಿ ನೀವು? ಇವ್ರು ನಿಮ್ ಕಣ್ಣಿಗೆ ಏನ್ ಕಾಣ್ಲೇ ಇಲ್ವಾ? ಇವ್ರು ಇಂಥವ್ರು ನಿಮ್ ಕಣ್ಣಿಗೆ ಕಾಣೋದಿಲ್ವಾ? ಬಡಪಾಯಿ ಅಂತಂದಿರುವಂತ ಅಂತ ವ್ಯಕ್ತಿಗಳ ಮೇಲೆ ನೀವು ದೌರ್ಜನ್ಯ ಮಾಡ್ತೀರಿ, ಲೈನ್ ಅನ್ನ ಕಟ್ ಮಾಡ್ತೀರಿ, ಸಂಪಾದನೆ ಮಾಡ್ಕೊಂತ ವೇಳೆ ಒಳಗೆ ನೀವು ಅಡ್ಡಿಯನ್ನು ಪಡಿಸ್ತೀರಿ. ಇಂಥ ಒಂದು ಕೆಲಸವನ್ನು ಮಾಡೋದು ಸರಿಯಲ್ಲ. ಅಧಿಕಾರಿಗಳೇ, ನಾನು ತಮಗೆ ಮತ್ತೆ ಗಮನದಲ್ಲಿಟ್ಟು ಹೇಳ್ತಾ ಇದ್ದೀನಿ, ಏನು ಕಷ್ಟಪಟ್ಟು ದುಡಿಯುವಂತಹ ವ್ಯಕ್ತಿಗಳು ಇಲ್ಲಿ ಬಂದರೆ ಅವ್ರಿಗೆ ತಾವು ಸಹಕಾರವನ್ನ ನೀಡಬೇಕು. ಅವ್ರಿಗೂ ಕೂಡ ಅವ್ರಿಗೇನು ದೊಡ್ಡ ಶ್ರೀಮಂತರಲ್ಲ, ಇದ್ದಷ್ಟರಲ್ಲೇನೆ ಕಷ್ಟಪಟ್ಟು ದುಡಿಮೆಯನ್ನು ಮಾಡಕ್ ಬಂದಿದ್ರೆ ಅವ್ರಿಗೆ ಸಹಕಾರ ಕೊಟ್ಟು ಅವ್ರಿಗೂ ಒಂದು ಒಳ್ಳೆ ರೀತಿಯಿಂದ ನೀವು ಏನಾದ್ರು ಒಳ್ಳೇದ್ ಮಾಡಿದ್ರೆ ಆ ಭಗವಂತ ನಿಮ್ಗೆ ಇನ್ನೂ ಉನ್ನತ ಸ್ಥಾನದಲ್ಲಿ ತಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಯಜಮಾನ್ರೆ ನಮಸ್ಕಾರ. ಯಾವ ಊರು? ಅಬ್ಬಿಗೇರಿ. ಅಲ್ಲಿಂದ ಬಂದ್ರಿ? ಜಾತ್ರೆಗೆ ಬಂದ್ರಿ? ಜಾತ್ರೆಗೆ ಬಂದ್ರು ಏನ ಅಂಗಡಿ ಹಾಕಿರೋ? ಏನು ಜಾತ್ರೆಗೆ ಬಂದ್ರಿ? ಹೆಂಗ ಅನಿಸ್ತದೆ ಜಾತ್ರೆ? ಚಲೋ ಆಗ್ತದ್ರಿ? ವರ್ಷ ಗದ್ಲಾಕೈತೆ ನಮಸ್ಕಾರ. ನಿಮ್ದು ಯಾವ್ರಿ? ಬರ್ರಿ. ನಮ್ದು ಅಬ್ಬಿಗೆರೆ. ಬರ್ರಿ. ಅಬ್ಬಿಗೇರಿ. ನಾವು ಇಲ್ಲಿ ಅಮ್ಮನ ಜಾತ್ರೆಗೆ ಬಂದಿವಿ. ಚೆನ್ನಾಗೈತೆ. ಬರ್ರಿ ಮಾತ್ರ ಬರ್ರಿ. ಇಲ್ಲಿ ಸವಲತ್ತು ಏನಿದೆ ಗೊತ್ತಾ? ಇಲ್ಲಿ ಈ ತರ ಮಾಡಿದ್ವಿ, ಪಬ್ಲಿಕ್ ತಿರುಗೋ ಜಾಗ ಸ್ವಲ್ಪ ಆಚೆ ಇಟ್ಕೊಂಡಿದ್ರೆ ನಡೀತಿತ್ತು. ಇನ್ನೊಂದು ಎಲ್ಲ ಟ್ರಾಫಿಕ್ ಫುಲ್ ಜಾಮ್. ಯಾಕಂದ್ರೆ ಜಾಗ ತುಂಬಾ ಅತಿಯಾಗಿದೆ. ಅಧಿಕಾರಿಗಳು ಏನ್ ಮಾಡಕ್ಕಾಗೋದಿಲ್ಲ. ಇದ್ದಿದ್ರಲ್ಲೇನೆ ಸ್ವಚ್ಛತೆ ಮಾಡ್ಕೊಂಡು ಸ್ವಚ್ಛತಾನೇ ಇಲ್ಲ ಸರ್, ಸ್ವಚ್ಛತೆ ಅನ್ನೋದಿಲ್ಲ. ನೋಡಕತ್ತೀವಿ, ನಿನ್ನೆಲ್ಲ ನೋಡಕತ್ತೀವಿ. ಇವತ್ತು ಬಿ ಎಲ್ಲ ಬೆಳಗ್ಲಿಂದ ಏನಿಗೆ ಈ ಆಟಿಕೆ ಸಾಮಾನ್ಯ ಹಾಕ್ಲಿಕ್ಕೆ ಅಂತಾನೆ ಅಲ್ಲಿ ಒಂದು ಜಾಗವನ್ನು ಕೊಟ್ಟಿದಾರೆ. ಇವ್ರು ಯಾರಿಗೂ ಅವಕಾಶ ಕೊಡಬಾರ್ದು ಆಕ್ಚುಲಿ. ಯಾಕಂದ್ರೆ ಸಾಕಷ್ಟು ಜನ ಬರ್ಲಿಕ್ಕೆ ಒಂದು ತೊಂದರೆ ಉಂಟಾಗ್ತದೆ ಇಲ್ಲಿ. ಫುಲ್ ಇದ್ರ ಕಳ್ಳಿಂದ ಫುಲ್ ನಿನ್ನೆ ಟ್ರಾಫಿಕ್ ಜಾಮ್ ಸರ್.
ನಾವು ಬರಕತ್ತಿದ್ವಿ, ಅವರು ಬರಕತ್ತಿದ್ರು. ಪಬ್ಲಿಕ್ ಗೆ ಫುಲ್ ಹೆಚ್ಚಿಗೆ ಈ ತರ ನೀರ್ ಬಿಡೋದಿಲ್ಲ ಅವಸರ. ಇದು ಇದು ಸಾರ್ವಜನಿಕರಿಗೆ ತುಂಬಾನೇ ತೊಂದರೆ ಮಾಡುವಂತ ಒಂದು. ಮಕ್ಕಳಿಗೆ ಇಲ್ಲಿ ಸ್ನಾನ ಹೆಂಗ ಮಾಡ್ತಾರ ಸರ್? ಸ್ನಾನ ಮಾಡಂತ ಯಾರು ಹೇಳ್ತಾರೆ ಸ್ನಾನ ಮಾಡಲ್ಲ ಅಲ್ಲ ಸರ್, ಇಲ್ಲೇ ಸ್ನಾನ ಮಾಡೋದಲ್ಲ, ಇಲ್ಲೇ ಇಲ್ಲಿ ತೊಳ್ಕೊಬೇಕು, ಇಲ್ಲೇ ಸ್ನಾನ ಅಲ್ಲ ಅಲ್ಲ ಪಬ್ಲಿಕ್ ಕೇಳಾಕತ್ತಾರ. ನಾವು ಪಬ್ಲಿಕ್ ತರ ಅಲ್ಲೇ ನಿಮ್ಗೆ ಯಾರು ಹೇಳಿದ್ರು? ಅಲ್ಲ ಅಲ್ಲೇ ಇಲ್ಲಲ್ಲ ಎಲ್ಲೇ ಸರ್ ಇಲ್ಲಿ ಸಿಸ್ಟಮೆಟಿಕಲ್ ಇದೆ. ಅಲ್ಲ ಅಂತವ್ರು ಯಾರಾದ್ರೂ ಇದ್ರು ಹೇಳ್ರಿ. ನಾವು ರೈತರಿಂದ ಬಂದಿದ್ದೀವಿ ಸರ್. ಅವ್ರು ಹೆಂಡ್ರು ಮಕ್ಕಳಿಗೆ ತಂದು ಇಲ್ಲಿ ಸ್ನಾನ ಮಾಡಕತ್ತೆ ತಿನ್ಬೇಕಿದ್ರೆ ಹಂಗ ಹೇಳಿದ್ರೆ ಹೇಳ್ರಿ. ಹಂಗಲ್ಲ ಸರ್, ನಮ್ಗೆ ಇಲ್ಲ ಎಲ್ಲರೂ ಇಲ್ಲೇ ಸ್ನಾನ ಮಾಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಇಲ್ಲಿ ಹೆಣ್ಮಕ್ಳು ಸ್ನಾನ ಮಾಡ್ತಾರ ಇಲ್ಲಿ. ಯಾರು ಮಾಡ್ತಾರೆ ಸ್ನಾನನ? ಮತ್ತ ಅದೇ ತಮ್ಮ ಮನಿ ಒಳಗೆ ಬಾತ್ರೂಮ್ ಒಳಗನ ಕದ ಹಾಕೋಲ್ಲದ ಕೆಲಸ ಸ್ನಾನ ಮಾಡ್ತಾರ. ಇಂತ ಪಬ್ಲಿಕ್ ಒಳಗೆ ಮಾಡಕ್ಕಾಗೋದಿಲ್ಲ. ಇದೊಂದು ಸಿಸ್ಟಮ್ ಕೊಡ್ಬೇಕಲ್ಲ ಸರ್ ಹೆಣ್ಮಕ್ಳಿಗೆ. ಇದೊಂದು ಸಿಸ್ಟಮ್ ಕೊಟ್ಟಿದ್ರೆ. ಯಾವ ಊರು ನಿಮ್ದು? ನಮ್ದು ರಾಯಚೂರಿಂದ ಸರ್. ರಾಯಚೂರಿಂದ ಬಂದಿರಿ? ಹೌದು ಸರ್. ನಮ್ಮ ಹೆಸರು? ನಮ್ಮ ಹೆಸರು ತಾಯಣ್ಣ ಅಂತ ಸರ್. ನೋಡಿ, ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಅಧಿಕಾರಿಗಳಿಗೆ ಹೋಗುವಂತ ಕೆಲಸ ಇಲ್ಲಿ ನಡೀತಾ ಇದೆ. ಇಲ್ಲಿ ಬಂಧುಗಳಲ್ಲಿ ಹೇಳ್ತಾ ಇದಾರೆ, ಇಂತ ಒಂದು ಸ್ಥಳದಲ್ಲಿ ಒಂದು ಅಧಿಕಾರಿಗಳು ಗಮನ ಕೊಡಬೇಕು, ನೋಡ್ಬೇಕು ಅಂತ ಸ್ಪಷ್ಟವಾದ ರೀತಿ ಹೇಳ್ತಾ ಇದಾರೆ. ನೋಡಿ ಎಷ್ಟೊಂದು ತೊಂದರೆಗಳಾಗ್ತಾ ಇದಾವೆ ಇಲ್ಲಿ. ಈ ಭಾಗದಲ್ಲಿ ಮಾಡೋದು ಆ ಭಾಗದಲ್ಲಿ ಮಾಡೋದು ಏನಾಗ್ತಾ ಇತ್ತು ನಾನು ನೋಡ್ತಾ ಇದ್ದೀನಿ. ಸರಿ, ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಬಂಧುಗಳೇ, ನೀರನ್ನ ಸರಿಯಾದ ರೀತಿಯಲ್ಲಿ ನೀರು ಹೋಗುವಂತ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗ್ತಾ ಇಲ್ಲ ಇಲ್ಲಿ. ಇದು ಬಹುಮುಖ್ಯವಾದಂತ ಒಂದು ರಸ್ತೆ. ಇದು ಮಕ್ಕಳು ಶಾಲಾ ಕಾಲೇಜುಗಳು ಸಾಕಷ್ಟು ರೀತಿ ಶಾಲಾ ಕಾಲೇಜು ಇರುವಂತದ್ದು. ಇಂತ ಒಂದು ವ್ಯವಸ್ಥೆ ಒಳಗೆ ಶುಭ್ರವಾಗಿ ಬೆಟ್ಟಗಳನ್ನ ಹಾಕೊಂಡು ಹೋಗ್ಬೇಕಾದ್ರೆ ಯಾರೋ ಒಂದು ವಾಹನ ನೀರನ್ನು ಮೈ ಮೇಲೆ ಏರ್ಸಿದ್ರೆ ಏನಾಗ್ತೈತೆ ಅವ್ರದ್ದು? ನಿಮ್ಮ ಮಕ್ಕಳು ಹಿಂಗಾದ್ರೆ ನಡೀತದ? ನೋಡಿ ಇಲ್ಲಿ ನೀರ್ ಹೆಂಗ್ ನಿಂತ್ಕೊಂಡದ ನೋಡ್ರಿ. ಇಲ್ಲಿ ಹೆಂಗ್ ಬರ್ಬೇಕು ಶಾಲೆ ಕಾಲೇಜು ಮಕ್ಕಳು ಹೆಂಗ್ ಬರ್ಬೇಕು ಅಂತ ಒಂದು ಗಲೀಜ್ ನೀರನ್ನು ಮೈ ಬಡಿದಂತರ ಅವ್ರು ಬೇರೆ ಬೇರೆಯಿಂದ ಹಳ್ಳಿಗಳಿಂದ ಕೂಡ ಬರುವಂತ ವ್ಯವಸ್ಥೆ. ಏನು ನಿಮಗೆ ಸರ್ಕಾರದಿಂದ ಬರ್ತಾ ಇರೋ ಹಣ ಮಾಡಿ ಅಂತ ಹೇಳ್ತಾ ಇದೀನಿ. ನಿಮ್ಮ ಅಪ್ಪನ ಮನೆಯಿಂದ ಮಾಡಿ ಅಂತ ನಾ ಹೇಳ್ತಾ ಇಲ್ಲ. ಸರ್ಕಾರ ಬಿಡುಗಡೆ ಮಾಡಿದಂತ ಹಣದಿಂದ ಇದನ್ನೆಲ್ಲ ಮಾಡ್ಬೇಕು. ಯಾರು ವೈಯಕ್ತಿಕ ಹಾಕೊಂಡು ಮಾಡುವಂತ ಅವಶ್ಯಕತೆ ಇಲ್ಲಿ. ಏನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾ ಇದಕ್ಕೆ? ಏನ್ ಲಕ್ಷ ಬೇಕಾ ಇದಕ್ಕೆ ಮಾಡೋದಕ್ಕೆ? ಒಂದು ಟ್ರ್ಯಾಕ್ಟರ್ ಮಾಡ್ರಿ, ಒಂದೇ ಒಂದು ಟ್ರ್ಯಾಕ್ಟರ್ ಮಣ್ಣು ಹಾಕಿದ್ರೆ ಎಷ್ಟೋ ಒಂದು ಅನುಕೂಲ ಆಗ್ತದೆ. ಅದನ್ನು ಮಾಡಕ್ಕಾಗೋದಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕು? ಇಲ್ಲೇ ನೋಡ್ತಾ ಇರೋ ಮುನ್ಸಿಪಾಲಿಟಿ ಪುರಸಭೆ ಏನ್ ದೂರ ಇದೆ. ನಾನು ಇಲ್ಲಿಂದ ನೋಡಿ ಒದರಿದ್ರೆ ಕೇಳ್ಬೇಕು ಅಷ್ಟೇ ಅಂತರದಲ್ಲಿ ಇರೋದು ಪುರಸಭೆ. ಅಂತ ಪುರಸಭೆ ಅಧಿಕಾರಿಗಳು ಕೂಡ ಇಲ್ಲಿ ನೋಡ್ತಾ ಇಲ್ಲ, ಇದರತ್ತ ಗಮನ ಕೊಡ್ತಾ ಇಲ್ಲ. ಏನು ಲಕ್ಷಗಟ್ಲೆ ಬೇಕಾ? ಏನ್ ಲಕ್ಷಗಟ್ಲೆ ಬೇಕೇನ್ರಿ ಇಷ್ಟೊಂದು ಕೆಲಸ ಮಾಡ್ಲಿಕ್ಕೆ? ಒಂದು ಟ್ರ್ಯಾಕ್ಟರ್ ಮಣ್ಣು ಹಾಕಿದ್ರೆ ಸಾಕಿದನ್ನ ಕ್ಲೀನ್ ಮಾಡ್ಬೋದು. ನಿಮ್ಗೂ ಅನುಕೂಲ ಆಗ್ತೈತಿ, ಸಾರ್ವಜನಿಕರ ಅನುಕೂಲ ಆಗ್ತೈತಿ. ಇದನ್ನ ಹೇಳ್ಸ್ಕೊಂತ ಪರಿಜ್ಞಾನ ಬೇಡ ನಿಮ್ಗೆ? ಹೇಳ್ಸ್ಕೊಬಾರ್ದಲ್ಲ ಇಂಥವೆಲ್ಲ ಕೆಲಸ. ನಾನು ಪುರಸಭೆ ಅಧಿಕಾರಿಗಳಿಗೂ ಎಲ್ಲರೂ ಹೇಳ್ತೀನಿ, ಸ್ವಚ್ಛತೆ ಕಡೆ ಗಮನ ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ ಬಂಧುಗಳೇ. ಅದನ್ನೇ ಹೇಳ್ತಾ ಇದ್ದಾರೆ ಸರ್. ಹೆಣ್ಮಕ್ಳು ಸ್ನಾನ ಮಾಡಕ್ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಬರ್ತಾ ಇದಾರೆ, ಎಲ್ಲ ಕಡೆಯಿಂದ ಬರ್ತಾ ಇದಾರೆ. ಅವ್ರಿಗೆ ಒಂದು ಸ್ನಾನ ಗೃಹ ಮಾಡ್ಬೇಕಿಲ್ಲ. ಒಂದು ಹೆಣ್ಮಕ್ಳು ಗಂಡು ಮಕ್ಳು ಬಿಟ್ರೆ ಅವ್ರು ಹೆಂಗೋ ಎಲ್ಲೋ ಮಾಡ್ಕೋತಾರೆ. ಹೆಣ್ಮಕ್ಳಿಗೆ ಒಂದು ಸ್ನಾನ ಮಾಡಕ್ ಒಂದು ಅವಕಾಶ ಇಲ್ಲ ಅವ್ರಿಗೆ. ಏನ್ ನಮ್ಮೂರವ್ರು ಅವರು ಬರೋದಕ್ಕೆ ಭಕ್ತಾದಿಗಳು ನಮ್ಮೂರ ಬಂದೆ ಆರಾಮ್ ಉಂಡೆ ಮಕ್ಕೊಂಡೆ ಎದ್ದೆ ಸ್ನಾನ ಮಾಡಿದೆ ಅಂತಂದು ಹೇಳಕ ಅವರು ಮನೆ ಮಠ ಬಿಟ್ಕೊಂಡು ಹೆಂಡ್ರು ಮಕ್ಕಳನ್ನ ಕಟ್ಕೊಂಡು ಗಾಡಿ ಲಾರಿ ತಗೊಂಡು 4 ದಿನ ಬರ್ತಾರೆ. ಅವ್ರು ಸ್ನಾನ ಮಾಡೋದು ಹೆಂಗೆ? ಹೆಣ್ಮಕ್ಳು ಸ್ನಾನ ಮಾಡೋದು ಹೆಂಗೆ 4 ದಿನ ದೇವಸ್ಥಾನಕ್ಕೆ? ನೀವು ಮನೆಯಲ್ಲಿ ಇರುವಾಗಲೇ ಸ್ನಾನ ಮಾಡದೆ ಒಂದು ಉದಿನ ಕಡ್ಡಿನೂ ಕೂಡ ಹಿಡಿಲಿಕ್ಕೆ ನಾವು 1000 ಸಲ ಯೋಚನೆ ಮಾಡ್ತೀರಿ. ಅಂತ ಟೈಮ್ದೊಳಗೆ ಇಲ್ಲಿ 4 ದಿನ ಒಂದೊಂದು ವಾರ ಇದ್ರೂ ಕೂಡ ಸ್ನಾನ ಮಾಡದೆ ದೇವರ ದರ್ಶನಕ್ಕೆ ಹೋಗೋದು ಸರಿನಾ? ಸರ್ಕಾರ ನಿಮಗೆ ಹಣ ಕೊಡ್ತಾ ಇರೋದು ಇಂತ ಸಾರ್ವಜನಿಕರಿಗೆ ಕುಂದುಕೊರತೆಗಳನ್ನ ನಿಭಾಯಿಸ್ಲಿಕ್ಕೆ ಅಂತಾನೆ. ಅಂತ ಒಂದು ಸರ್ಕಾರ ಹಣವನ್ನ ತಗೊಳ್ರಿ. ಸಾಕಷ್ಟು ಜಾಗ ಇದೆ, ಅವ್ರಿಗೊಂದು 4 ಕೋಲಿ ರೀ ಸ್ನಾನ ಮಾಡಕ್ ಒಂದು 4 ಕೋಲಿ ಕೊಡ್ರಿ. ಒಂದು 4 ಕೋಲಿ ಕೊಡ್ರಿ ಸಾಕು ಅವ್ರಿಗೆ. ಹೆಣ್ಮಕ್ಳು ಎಷ್ಟೋ ಒಂದು ಅನುಕೂಲ ಇರ್ತದೆ. ಪಾಳೆ ನಿಂದಿರ್ತಾರೆ, ನಿಲ್ಲಿ ಅವರು 2-3 ತಾಸು ನಿಲ್ಲಿ, ಪಾಳೆ ಬರ್ಲಿ, ಆಮೇಲೆ ಬಂದ ಮೇಲೆ ಆದ್ರೂ ಅವ್ರು ಸ್ನಾನ ಮಾಡಕ್ ಅನುಕೂಲ ಮಾಡ್ಕೊಡ್ಬಹುದು. ಅಂತ ಒಂದು ವ್ಯವಸ್ಥೆ ದಯವಿಟ್ಟು ಅಧಿಕಾರಿಗಳು ಮಾಡ್ಬೇಕು. ಅಲ್ಲ ನೋಡಿ ಬರ್ರಿ ಇಲ್ಲಿ. ಅಲ್ಲ ಬನ್ನಿ ಬನ್ನಿ ನೋಡ್ರಿ ಹೆಂಗಿದೆ ನೋಡ್ರಿ ಇದ್ರ ವ್ಯವಸ್ಥೆ. ಹೆಂಗಿದೆ ಇದು ವ್ಯವಸ್ಥೆ? ಇದು ಕಾಲಿಡಕ್ ಆಗ್ತತ? ಇಲ್ಲಿ ಇದು ಕಾಲಿಡಕ್ಕಾಗತ್ತಾ? ಅದು ಶೌಚಾಲಯ ಅಂತದು ನೋಡಿ. ಶೌಚಾಲಯ ಹೋಗುವಂತ ದಾರಿ ಹೆಂಗಿದೆ ಶೌಚಾಲಯ? ಏನ್ರಪ್ಪ ಇದು ಶೌಚಾಲಯಕ್ಕೆ ಏನು ಫ್ರೀ ದೇವ್ರ ರೊಕ್ಕ ತಗೊಂತಾರ? 5 ರೂಪಾಯಿ ತಗೊಂತಾರೆ. ನೋಡಿ ಗಟರ್ ಹೆಂಗಿದೆ ನೋಡ್ರಿ. ಗಟರ್ ವ್ಯವಸ್ಥೆ ನೋಡ್ರಿ ಹೆಂಗಿದೆ. ಇಂತ ಒಂದು ಗಟರಿಂದ ರೋಗ ರುಜಿನಗಳು ಬರದೇ ಇರೋಂಗೆ ಇರ್ತಾವ.
ಸೊಳ್ಳೆಗಳು ಬರ್ತಾ ಇರ್ತಾವ. ನೋಡ್ರಿ ನೋಡೋಣ ಆಗಿದ್ರೆ ನೋಡೇ ಬಿಡೋಣ. ಸಾರ್ವಜನಿಕ ಶೌಚಾಲಯ ಹೇಗಿದೆ ನೋಡೇ ಬಿಡೋಣ. ಇದು ಅಲ್ಲ ಮಹಿಳೆಯರ್ದ ಎಲ್ಲ ಕೂಡ ಇದು ನೋಡಿ. ಸರ್ಕೋರ್ಪ ಸ್ವಲ್ಪ ಜೂಮ್ ಹಿಡ್ಕೋರಿ, ಒಳಗೋರಿ ನೋಡ್ರಿ. ಚರಂಡಿ ಹೆಂಗ ತುಂಬಿ ಹರಿತಾ ಇದೆ ನೋಡ್ರಿ, ಹೆಂಗೆ ತುಂಬಿ ಹರಿತಾ ಇದೆ ನೋಡ್ರಿ. ಎಷ್ಟೊಂದು ಗಲೀಜ್ ಇದೆ ನೋಡ್ರಿ, ಎಷ್ಟೊಂದು ಗಲೀಜಿದೆ. ನಾವು ಇಲ್ಲಿ ಬರೋದಕ್ಕೂ ಸುಮ್ಮನೆ ಮಾತಾಡ್ತಾ ಇದೀವಿ, ಒಂದ್ ನಿಮಿಷ ತಡ್ರಿ, ನಿಮಗ್ ಕೊಡ್ತೀನಿ ಮಾತಾಡಂತ್ರಿ. ಇಷ್ಟೊಂದು ಗಲೀಜವಾಗಿ ಇರುವಂತ ಒಂದು ಈ ಸ್ಥಳ ನಾವು ಮೂಗು ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ನಮ್ಗಿದೆ. ಸೊ ಇದು ಯಾವ್ದೋ ಒಂದ್ ದೇಶದಲ್ಲಿಲ್ಲ, ಯಾವ್ದೋ ಒಂದ್ ರಾಜ್ಯದಲ್ಲಿಲ್ಲ, ಎಲ್ಲೂ ಇಲ್ಲ. ಊರ್ ಬಿಟ್ಟು ಏನು 10 ಕಿಲೋಮೀಟರ್ ದೂರ ಇಲ್ಲ ಸ್ವಾಮಿ. ಇದು ಪುರಸಭೆ ಪಕ್ಕದಲ್ಲೇ ಇರೋದು. ಇಂತ ಒಂದು ವ್ಯವಸ್ಥೆ ಇವತ್ತು ನಾವು ನೋಡ್ತಾ ಇದೀವಿ. ನಾವು ಇಷ್ಟೊಂದು ಗಲೀಜನ್ನ ಹೊರಗಡೆ ನೋಡ್ಬೇಕಾದ್ರೆ ಇನ್ನು ಒಳಗಡೆ ನೋಡಿದ್ರೆ ನಮ್ಗೆ ವಾಂತಿ ಬರ್ತಿದೆ. ಏನು ವ್ಯವಸ್ಥೆ, ಏನ್ ಕತೆ? ಇಂತ ಒಂದು ವ್ಯವಸ್ಥೆಗೆ ಟಾಯ್ಲೆಟ್ ಬಿಲ್ ಕೊಡ್ಬೇಕಂತೆ. ಮತ್ತದು ನೋಡಿ, ಈ ಒಂದು ದೋಣಿಗೆ ಸಾವಿರಾರು ಲಕ್ಷಾಂತರ ರೂಪಾಯಿನ ಖರ್ಚು ಮಾಡ್ತಾರೆ. ಸಾವಿರಾರು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡ್ತಾರೆ. ಏನಿದೆ ಇದ್ರಲ್ಲಿ? ನೀರಿದೆಯಾ? ನೀರಿದೆ ಅನ್ರಿ ಇದ್ರಲ್ಲಿ? ಒಂದು ಜಮ್ಮು ನೀರ್ ತೆಗಿಯೋಕು ಕಷ್ಟ ಆಗ್ತದೆ ಅಣ್ಣ. ಸುಮ್ಮಿರಿ, ನಿಮ್ಗೋಸ್ಕರ ಮಾಡ್ತಾ ಇರೋದು. ಹೇಳ್ರಿ ನಿಮ್ಮ ಹೆಸರು ನೋಡ್ರಿ. ಯಾವ ಊರು? ಇದೇ ಊರು. ಏನ್ ಮಾಡ್ತೀರಿ ಕೆಲಸ ನೀವು? ಇದು ಒಕ್ಕಲ್ತನ. ಮನೆಯಲ್ಲಿ ನಿಮ್ದು? ಇಲ್ಲ ಗಜೇಂದ್ರ, ಇಲ್ಲೇ ಮುಂದ ಮುನ್ಸಿಪಾಲಿಟಿ. ಹೇಳ್ರಿ, ಈ ಶೌಚಾಲಯ ಬಗ್ಗೆ ಏನ್ ಹೇಳ್ತೀರಿ ಹೇಳ್ರಿ. ಅಲ್ರಿ ಹಿಂಗ್ ಜೊತೆ ಇದ್ರಿ ಏನ ವ್ಯವಸ್ಥೆ ಅದು? ಮತ್ತೆ ನೀವ್ ಎಲ್ಲಿವರೆಗೂ ಬಾಯಿ ಮುಚ್ಕೊಂಡು ನೀವು ಕುಂದಿರ್ತೀರ? ಮತ್ತೆ ಅದಕ್ಕೆ ವ್ಯವಸ್ಥೆ ಇದ್ದಿದ್ದಿಲ್ಲ. ನೀವು ಬಾಯಿ ಮುಚ್ಕೊಂಡು ಕುಂತ್ರ ಅದಕ್ಕೆ ಹಂಗೆ ಅದೇ ಹೇಳಂತಿದ್ ನಾನು. ಏನು ಅದು ವ್ಯವಸ್ಥೆ ಮಾಡ್ಬೇಕು ಸರ್. ಸೊ ನೋಡೋಣ ಹೆಂಗಿದೆ ಶೌಚಾಲಯ. ಫ್ಲೈಟ್ ಇದ್ರೆ ಹಾಕ್ರಪ್ಪ. ಯಾರು ಒಂದ್ ಸ್ವಲ್ಪ ಮೊಬೈಲ್ ಟಾರ್ಚ್ ಮಾಡ್ರಿ, ಯಾರು ಒಂದ್ ಸ್ವಲ್ಪ ಇದ್ರೆ ಒಂದಿಬ್ರು ಮೊಬೈಲ್ ಹಾಕ್ರಿ. ಯಾರು ಇಲ್ಲ. ಯಾರು ನೆಪರು? ಕನಕಪ್ಪ, ಏನಿದೆಲ್ಲ ಇದು? ಒಂದ್ ಸ್ವಲ್ಪ ಮೊಬೈಲ್ ಟಾರ್ಚ್ ಇದ್ರೆ 10 ರೂಪಾಯಿ ಯಾರ? ಎಲ್ಲಿ ನೀರ್ ಬರ್ತಾ ಇದೆ ಇದಕ್ಕ? ಪೈಪ್ಲೈನ್ ಲೈನ್ ಗಟ್ರ ನೀರ್ ಬರ್ತಾನ ಮತ್ತೆ ಇಲ್ಲ. ಸೊ ನಾವು ಮೂಗು ಮುಚ್ಕೊಂಡ್ರು ವಾಂತಿ ಬರುವಂತ ಒಂದು ವಯಸ್ಸು ಎಷ್ಟು ನಿಂದು? 13. ಸಾಲಿ ಕಡೆ ಆಗ್ತೇನ ನೀವು ಅನ್ನ ಇದಕ್ಕೆ? ಎಷ್ಟು ತೊಗೊಂತೀರ ರೊಕ್ಕ ಒಬ್ರಿಗೆ? 10 ರೂಪಾಯಿ ಜಾತ್ರೆಗ. ಮತ್ ನಡಕ ಬಿಟ್ರ 5 ರೂಪಾಯಿ. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ? ಉಚ್ಚೋಗ ಹೋದ್ರ ಉಚ್ಚೋಗ ಫ್ರೀ. ಟೈಮಿಂಗ್ ಎಷ್ಟು? ಟೈಮಿಂಗ್ ಏನಿಲ್ಲ, ಹಗ್ಲು ರಾತ್ರಿ ಎಲ್ಲ ಹಿಂಗೆ? ಮತ್ತೆ ನೀವು ರಾತ್ರಿ ಎಲ್ಲ ಇರ್ತೀರಿ ರಾತ್ರಿ? ಮತ್ ನೀರ್ ಇರ್ಲಿಕ್ಕೆ ಏನ್ ಮಾಡ್ತೀರಿ? ಒಂದ್ಸಲ ಟ್ಯಾಂಕರ್ ಹಾಕಿಸ್ತೀರಿ? ಯಾರ ಕಡೆ ಹಾಕಿಸ್ತೀರಿ? ರೊಕ್ಕ ಕೊಟ್ಟು ಹಾಕಿಸ್ತೀರಿ. ನೀವು ಅಪ್ಪಾರ ಎಲ್ಲಿ ಇರ್ತಾರ? ಮನ್ಯಾಗ ಇರ್ತಾರ. ಮತ್ ನೀನೇ ನೀವು ವಯಸ್ಸೇನು ಸಾಲಿ ಕಡೆ ಬಿಟ್ಟು? ನೀವು ಅಪ್ಪಾರ ಮನ್ಯಾಗ ಅದಾರ? ತೊಗೊಳಂಗಿಲ್ಲ. ನೋಡಿ ಎಂತ ಒಂದು ವ್ಯವಸ್ಥೆ ಇದೆ. ಜಾತ್ರೆ ಟೈಮಲ್ಲಿ 10 ರೂಪಾಯಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ. 5 ರೂಪಾಯಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ. ಒಂದು ಬಕೆಟ್ ಕೂಡ ಇಲ್ಲ, ಒಂದು ಚರ್ಗಿ ಇಲ್ಲ. ಗಜೇಂದ್ರಗಡ ಜನಗಳೇ ನೋಡ್ರಿ, ಗಜೇಂದ್ರಗಡದವ್ರು ನೋಡ್ರಿ, ಒಂದ್ ಸ್ವಲ್ಪ 2 ಕಣ್ ತೆಗೆದು ನೋಡ್ಕೋರಿ. ಸೊ ನಮ್ಮ ಮನಿ ಒಳಗೆ ಆರಾಮ್ ಪಾಯ್ಕಾನೆ ಅದಾವ್ರು, ಆರಾಮ್ ಮಾಡ್ಕೊಂತೀವಿ ಅಂತಲ್ಲ. ನಿಮ್ಗೆ ಯಾರಾದ್ರೂ ಬೇರೆಯಿಂದ ಊರಿಂದ ಬಂದ್ರು ಕೂಡ ಎಷ್ಟೊಂದು ತೊಂದರೆ ಇಲ್ಲಿ ಅನುಭವಿಸ್ತಾ ಇದೀವಿ ನೋಡಿ. ಯಾರು MLA-ಗಳು MP-ಗಳು ಬಂದ ತಕ್ಷಣ ಅವ್ರನ್ನ ಏನೋ ಅಂಬಾರಿ ಕುಂದಿಸಿ ಮೆರವಣಿಗೆ ಮಾಡುವ ರೀತಿಯೊಳಗ MLA MP-ಗಳು ಏನ್ ದೇವ್ರವ್ರು? MLA MP-ಗಳು ಹೆಣ್ಮಕ್ಳಿಗೂ ಒಂದೇ ಕಡೆ, ಗಂಡು ಮಕ್ಳಿಗೂ ಒಂದೇ ಕಡೆ. ನೀರಿನ ವ್ಯವಸ್ಥೆ ಸರಿ ಇಲ್ಲ, ಸ್ವಚ್ಛತೆ ಅಂದ್ರೆ ಮೊದ್ಲೇ ಇಲ್ಲ. ಏನಿದು? ಸ್ವಾಮಿ ಇದು ಹಳ್ಳಿ ಅಲ್ಲ. ಗಜೇಂದ್ರಗಡ ತಾಲೂಕು, ಇದು ಒಂದು ತಾಲೂಕು.
ತಾಲೂಕ್ ಪ್ಲೇಸ್ ಅಲ್ಲಿ ಇಂತ ಒಂದು ಗಲೀಜನ್ನ ನಾವು ತಾವು ಎತ್ತಿ ತೋರಿಸ್ತೀರಿ ಅಂತಂದ್ರೆ ಏನ್ ಹೇಳ್ಬೇಕು ನಿಮಗೆ? ಹಾ ನೋಡಿ ಬಂಧುಗಳೇ, ಇವತ್ತು ಪ್ರಮುಖವಾಗಿ ನಾವು ಏನ್ರಿ ಯಾರು ಟಾಯ್ಲೆಟ್ ಕಡೆ ಕರೆಂಟ್ ಟಾಯ್ಲೆಟ್ ಅವ್ರ ಕಡೆ ಅವಾಗ ಯಾರೋ ಮಾತಾಡ್ದಂಗ ಐತಲ್ಲ ಎಲ್ಲ ಇಲ್ಲೇ ಅದ. ನಿಮ್ಮ ಹೆಸರು? ಪರಶುರಾಮ್ ಸರ್. ಪರಶುರಾಮ್. ಯಾವ ಊರು? ನಮ್ದು ಯಲಬುರ್ಗಾ ಸರ್. ಯಲಬುರ್ಗಾ. ಅವಾಗ್ಲೇ ಭೇಟಿ ಆಗಿದ್ರಲ್ಲ ನೀವು? ಹೌದು ಸರ್, ಆಗಲೇ ಭೇಟಿ ಆಗಿದೆ ಸರ್. ಏನ್ ನಿಮ್ ಅಂಗಡಿ ನಿಮ್ದ ಇದು? ಹಾ ಸರ್, ನಮ್ದೇ ಸರ್. ಕರೆಂಟ್ ಎಲ್ಲದು ಒಂದೊಂದ್ ಐಟಮ್ಗೆ 500 ರೂಪಾಯಿ ತಗೊಂತಾರ ಸರ್. ಇಲ್ಲಿ ವ್ಯಾಪಾರ ಇಲ್ಲ, ಏನು ಇಲ್ಲ, ಎಲ್ಲ ಗಲೀಜ್ ಸರ್. ಇದು ವಾಸನೆ ಇಲ್ಲ ಅಲ್ಲ. ನೀರು ಒಂದೊಂದ್ ಟೈಮ್ ಕರೆಂಟ್ ಇಲ್ಲ ಸರ್. ಕರೆಂಟ್ ಇದ್ರೆ ಒಮ್ಮೊಮ್ಮೆ ಹಾಕ್ತಾರ ಸರ್, ರೊಕ್ಕ ಕೇಳ್ತಾರ. 600 ಕೊಡು, 700 ಕೊಡು. ಟೈಮ್ ಸರ್ ಕರೆಂಟ್ ಇಲ್ಲ ಸರ್, ದಂಧೆ ಇಲ್ಲ. ಇಲ್ಲಿ ದೇವ್ರಿಗೆ ಕೊಡ್ಬೇಕು, ಇವ್ರಿಗೆ ಕೊಡ್ಬೇಕು, ಎಲ್ಲದೂ ಕೊಡ್ಬೇಕು ಸರ್. ಕೊಟ್ಕೊಂತ ಹೋಗ್ರಿ. ಏನ್ ದೇವ್ ನಿಮ್ಗೇನ್ ಕಮ್ಮಿ ಮಾಡ್ಯಾರ? ಕೊಟ್ಕೊಂತವ್ರಿ ಅಲ್ರಿ. ಯಾಕೆ ಬೇಕು ನಿಮ್ಗ? ಕೊಟ್ಕೊಂತ ಹೋಗ್ರಿ ರೊಕ್ಕನಾಗ. ಕೊಡ್ರಿ 500 ಕೊಡ್ರಿ, 1000 ಕೊಡ್ರಿ. ಅಲ್ಲ ಸರ್, ಕರೆಂಟೇ ಇಲ್ಲ ಸರ್. ಟೈಮ್ ಸರ್ ಕರೆಂಟ್ ಇಲ್ಲ. ನಾವ್ ಆದ್ರೂ ಕೊಡ್ಬೇಕು, ಆಗ್ಲಿಕ್ಕೆ ಅಂದ್ರೆ ಕೊಡ್ಬೇಕು. ಎಲ್ಲಿದ್ದ ಅವ್ರ ಮನಿಯಿಂದ ಕೊಡ್ತಾರಲ್ಲ, ಕೊಡ್ತಿರಲ್ಲ. ಯಾರಿಗೆ ರೊಕ್ಕ ಕೊಡ್ತೀರಿ ಅವ್ರು ಕೊಡ್ತಾರ ಮನಿಯಿಂದ. ಸರ ನೀವು ನಂದು 500 ರೂಪಾಯಿ ತಗೊಂಡ್ರಿ, ನಿಮ್ ಮನಿಯಿಂದ ಕರೆಂಟ್ ಕೊಡ್ರಿ ಅಂತ ಕೇಳ್ಬೇಕು ನೀವು. ಯಾರು ಕೊಡ್ತಾರ ಸರ್? ನಮ್ ತಿಪ್ಲಕ್ ನಾವ್ ಅದೀವ್ರಿ ಸರ್. ನಾವ್ ಒಂದೊಂದ್ ಟೈಮ್ ಊಟ ಮಾಡಲ್ಲ ಇದ್ರ ಸಂಬಂಧ. ಕರೆಂಟ್ ಕೊಡಂಗಿಲ್ಲ. ದುಡಿಮೆ ಇಲ್ಲ ಅಂದ್ರೆ ಊಟ ಎಲ್ಲಿಂದ ಮಾಡ್ತೀರಿ? ದುಡಿಮೆನೇ ಇಲ್ಲ ಅಂದ್ರೆ ಊಟ ಎಲ್ಲಿಂದ ಮಾಡೋದು ನೀವು? ಇಂತ ಒಂದು ಪರಿಸ್ಥಿತಿ ಇಲ್ಲಿ ಎಲ್ಲವೂ ನಾವು ನೋಡ್ಬೋದು ಬಂಧುಗಳು. ಸೊ ನೋಡಿ, ಇವತ್ತು ನಾನು ಕೊನೆಯ ಹಂತದಲ್ಲಿ, ಕೊನೆಯ ಘಟ್ಟದಲ್ಲಿ ಹೇಳ್ತಾ ಇದೀನಿ. ಇವತ್ತು ನಾವು ಗಜೇಂದ್ರಗಡ ಅಂದ್ರೆ ಗದಗ ಜಿಲ್ಲೆಯಲ್ಲಿರುವಂತಹ ಗಜೇಂದ್ರಗಡ ಪಟ್ಟಣದಲ್ಲಿ ಇವತ್ತು ನಾವು ಒಂದು ವಿಶೇಷ ವರದಿಯನ್ನ ಮಾಡ್ಲಿಕ್ಕೆ ಮಾತ್ರ ಬಂದ್ವಿ. ಒಂದಲ್ಲ, ಎರಡಲ್ಲ, ಮೂರು ವರದಿಗಳನ್ನ ನಾವು ಮಾಡುವಂತದ್ದಾಯ್ತು. ಏನಂತಂದ್ರೆ, ಈ ಕೆಬಿಯ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಹಿಡಿದು ಹಣವನ್ನ ಸುಲಿಗೆಯನ್ನ ಮಾಡ್ತಾ ಇರೋದು ಒಂದು. ಮತ್ತೊಂದು, ಇಲ್ಲಿ ನಾವು ಈ ದೇವಸ್ಥಾನಕ್ಕೆ ಪಕ್ಕದಲ್ಲಿ ಇರುವ ಹಾಗೆ, ಪುರಸಭೆಯ ಹಿಂದ್ಗಡೆ ನಿಯರೆಸ್ಟ್ ಇಲ್ಲಿ ಇರುವ ಹಾಗೆ, ಇಂತಹ ಒಂದು ಗಲೀಜು ರೀತಿಯಲ್ಲಿ ಇರುವಂತಹ ಒಂದು ಅಸಹ್ಯವಾಗಿ ಹೇಳುವಂತಕ್ಕಾಗಲ್ಲ ಅಂತ ಒಂದು ವ್ಯವಸ್ಥೆಯನ್ನ ನಾವು ಇವತ್ತು ನೋಡಿದ್ವಿ. ಜೊತೆಗೆ ಬಡವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕುವ ಹಾಗೆ ಮಾಡಿದಂತ ಅಧಿಕಾರಿಗಳ ಒಂದು ವಿಚಾರವನ್ನು ಕೂಡ ನಾವು ಹೇಳಿದ್ವಿ. ಇವತ್ತು ಆಗಿದ್ರೆ ಹೇಳಿ, ಬಂದು ಪೊಲೀಸರು ಇದಕ್ಕೆ ರೊಕ್ಕ ಕೊಡಪ್ಪ ಅಂತಾರ. ಇನ್ನೊಬ್ರು ಬಂದು ನಂದು ಜಾಗದ ರೊಕ್ಕ ಕೊಡು, ಇಲ್ಲಿ ನಮ್ದ ಊರು, ನಮ್ದ ಸರ್. ಈಗ ಇಷ್ಟ ತನಕ ಪೊಲೀಸರಿಗೆ ಹೇಳಿದ್ರೆ ಬಸುಡಿ ಮಗನ ಅಲ್ಲ ಸರ್, ಬೈಬೇಡ ಅಂತಂದ್ರು ಅವ್ರು ಬೈತಾ ಇದಾರೆ ಸರ್. ನಮ್ದು ಮಾಮೂಲು ಕೊಡ ಅಂತಾರ ಸರ್. ಆದ್ರೂ ಕೊಡ್ತಾರೆ, ಆರ್ಲಿಗನ್ ಕೊಡ್ಬೇಕು. ಕೊಳ್ಳೆ ಸ್ಟೇಷನ್ ಗತ್ತ ಬಾಗೆಲ್ಲ ಗಾಡಿ ವಿಡಿಯೋ ಮಾಡಿದ್ ಕೊಟ್ಲೆ ಹೋಗಾಕತ್ತಿದ್ ಸರ್ ಅವ್ರು ಪೊಲೀಸ್. ಹೌದು, ವಿಡಿಯೋ ಮಾಡಿದ ತಕ್ಷಣ ಹೋಗ್ತಾರೆ. ಯಾಕಂದ್ರೆ ಸಾರ್ವಜನಿಕರು ನೋಡ್ತಾರಲ್ಲ, ವಿಡಿಯೋ ಮಾಡಿದ ತಕ್ಷಣ ಅವ್ರ ಯೋಗ್ಯತೆ ಏನನ್ನೋದು ಗೊತ್ತಾಗುತ್ತಲ್ಲ. ಈ ಪೊಲೀಸರ ದರ್ಪಣೆ ಹಂಗಿರ್ತಾವು. ದೊಡ್ಡ ತೊಟ್ಲಕ್ಕೆ ಹಾಕ್ಸಿಲ್ಲ ಸರ್. ನಮ್ಮಂತ ಬಡವರಿಗೆ ಇಲ್ಲ ಒಂದ್ 10-20 ರೂಪಾಯಿ ಆಗುತ್ತೆ. 500 ಕೊಡು, 1000 ಕೊಡು ಪೊಲೀಸರು ಸರ್. ಅಂತ ತೊಟ್ಲ ಹಾಕಿದ್ರೆ ಅವ್ರಿಗೆ ಏನು ಮಾಡವಲ್ಲ ಸರ್. ಅವ್ರಿಗೆ ಹೇಳ್ಬೇಕು, ಒಂದು ಪಿಡ್ನಿ ಮಾಡಿ ಸರ, ಸಾಯೋವರೆಗೂ ನಾನು ನಿಮ್ ಹೆಸರಲ್ಲಿ ರೊಕ್ಕ ತುಂಬ್ಕೊಂತ ಹೋಗ್ಬಿಡ್ತೀನಿ, ನಮ್ಗೆ ಬಂದ್ ಕಾಡ್ಬೇಡ್ರಿ ಸರ. ನಮ್ದು ಏನ್ ದುಡಿಮೆ ಐತಲ್ಲ, ನಮ್ಮ ದುಡಿಮೆಯಿಂದ ನಿಮ್ ಹೆಂಡ್ರ ಮಕ್ಳು ಹೊಟ್ಟೆ ಸಾಕ್ತೀನಿ, ತುಂಬ್ಕೊಂಡು ಹೋಗ್ತೀನಿ, ಹೋಗ್ರಿ ಅಂತಂದು ಹೇಳ್ಬಿಡ್ಬೇಕು. ಇಲ್ಲ ಸರ್, ಅವ್ರು ಒಟ್ಟ ಕೇಳೋಲ್ಲ. ನಾನೇನ ಅಂಗಡಿ ಹಾಕಿದ್ರೆ ಹಂಗ ಮಾಡ್ತೀನಪ್ಪ. ನಾನೇನಾದ್ರು ನಿಜವಾಗ್ಲೂ ಅಂಗಡಿ ಹಾಕಿದ್ರೆ ನನ್ನನ್ನ ಬಂದು ಅಧಿಕಾರಿಗಳು ಏನಾದ್ರು ರೊಕ್ಕ ಕೊಡಂತ ಕೇಳಿದ್ರೆ, ಸರ ಸಾಯೋವರೆಗೂ ನಾನು ದಿನ 20 ರೂಪಾಯಿ ತುಂಬ್ಕೊಂಡು ಹೋಗ್ತೀನಿ. ದಿನ 20 ಅಂದ್ರೆ ಒಂದು ತಿಂಗಳಿಗೆ 600 ರೂಪಾಯಿ. ಸಾಯೋವರೆಗೂ ನನ್ನ ಹೆಸರಲ್ಲಿ ನಿಮ್ ಹೆಂಡ್ರ ಮಕ್ಳನ್ನ ಸಾಕೊಂಡು ಹೋಗ್ಬಿಡ್ರಿ ಅಂತಂದು ದಿನ 20 ರೂಪಾಯಿ ನಾನು ಹಾಕೊಂಡು ಹೋಗ್ಬಿಡ್ತಿದ್ದೆ. ನಾನು ಹಂಗೆ ಮಾಡ್ತಿದ್ದೆ. ಪಾಪ ಬಡಪಾಯಿಗಳು, ಇವ್ರಿಗೆ ಏನ್ ಮಾತಾಡಕ್ಕಾಗಲ್ಲ. ಹಾಗಾಗಿ ಇವ್ರ ಮೇಲೆ ದರ್ಪವನ್ನು ತೋರಿಸ್ತಾರೆ ಬಂಧುಗಳೇ. ಇಂತ ಒಂದು ವ್ಯವಸ್ಥೆ, ಕೆಟ್ಟ ವ್ಯವಸ್ಥೆ ಇವತ್ತು ಎಲ್ಲ ಕಡೆನೂ ಇದೆ. ಅದನ್ನ ಕಡಿವಾಣ ಹಾಕ್ಬೇಕು ದಯವಿಟ್ಟು. ಸೊ ನಾನು ಅವಾಗಲೇ ಹೇಳ್ತಾ ಇರುವ ಹಾಗೆ, ಕೊನೆಯ ಘಟ್ಟಕ್ಕೆ ಗದಗ ಜಿಲ್ಲೆ, ಅದನ್ನ ಮತ್ತೆ ನಾನು ವಿಶೇಷವಾಗಿ ನಾನು ಹೇಳ್ತೀನಿ. ಇದು ಒಂದು ಇದೆ, 10 ರೂಪಾಯಿ ಚಾರ್ಜ್ ಇದೆ. 10 ರೂಪಾಯಿ ತಗೊಂತಾರೆ. ಅದು 10 ರೂಪಾಯಿ ಎಲ್ಲಿ ಬರುತ್ತೆ? ಯಾವ ಅಧಿಕಾರಿಗೆ ಎಷ್ಟು ಹಣ ಮುಟ್ಟಿದೆ ಅಂತಂದ್ರೆ ನೋಡ್ತೀನಿ, ತೆಗಿಸ್ತೀನಿ. ಅದು ಮುಂದೊಂದು ದಿವಸ ನಾನು ತೆಗಿಸ್ತೀನಿ ಎಲ್ಲಾನು. ಯಾರ್ಯಾರು ಎಷ್ಟೆಷ್ಟು ತಗೊಂಡಿದ್ದಾರೆ, ಎಷ್ಟೆಟ್ಟಿಲ್ಲ, ರಿಸಿಪ್ಟ್ ಎಲ್ಲಿದೆ, ಏನಿದೆ, ಯಾರ ಮನೆಗೆ, ಯಾರ ಅಕೌಂಟ್ಗೆ ಎಷ್ಟು ದುಡ್ಡು ಬೀಳ್ತಾ ಇದೆ ಅಂತಂದು ನಾನು ತೆಗಿಸಿ ನೋಡ್ತೀನಿ. ಸೊ ಬಂಧುಗಳೇ, ಸೊ ನಿರಂತರವಾಗಿ ಇವತ್ತು ನಾವು ನೇರ ಪ್ರಸಾರದಲ್ಲಿ ಮಾಡ್ತಾ ಇದ್ದದ್ದು. ಸೊ ನಿರಂತರವಾಗಿ 1 ತಾಸುಗಳಾಯ್ತು. ಸೊ ಹಾಗಾಗಿ ಪ್ರತಿಯೊಬ್ಬರು ಇವತ್ತು ನೋಡ್ತಾ ಇರುವ ಗದಗ ಜಿಲ್ಲೆ ಅಷ್ಟೇ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಬ್ಬರು ಕೂಡ ಈ ಒಂದು ನೇರ ಪ್ರಸಾರವನ್ನ ನೋಡ್ತಾ ಇದ್ರಿ. ಅಧಿಕಾರಿಗಳು ಭ್ರಷ್ಟಾಚಾರ ಹೇಗೆ ನಡೀತಾ ಇದೆ ನೋಡ್ತಾ ಇದ್ರಿ. ಹಾಗಿದ್ರೆ ಇವತ್ತು ನಾವು ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನೇರ ಪ್ರಸಾರ ತೋರಿಸಿದ್ವಿ.
ಹಾಗಿದ್ರೆ ಮತ್ತೊಂದು ಮುಂದಿನ ಒಂದು ವಿಡಿಯೋದಲ್ಲಿ, ಮುಂದಿನ ಒಂದು ಸಂಚಿಕೆಯಲ್ಲಿ ಏನೆಲ್ಲ ವಿಷಯವನ್ನ ತೆಗೆದುಕೊಂಡು ಬರ್ತಾ ಇದೀವಿ ಅಂತ ಮತ್ತೆ ನೇರ ಪ್ರಸಾರದಲ್ಲಿ ನೋಡೋಣ ಬಂಧುಗಳೇ. ಅಲ್ಲಿವರೆಗೂ ನಮಸ್ಕಾರ.